सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಏಪ್ರಿಲ್ ತಿಂಗಳಿಂದ ಜ್ಯೋತಿಷ್ಯದ ತರಗತಿ, ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಆಸಕ್ತಿ ಉಳ್ಳವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ. ಹಾಗೆ ಈ ವಾರ ಭವಿಷ್ಯ ಹೇಗಿದೆ? ದಿನಾಂಕ 17 ಫೆಬ್ರವರಿ 2026ರಿಂದ ದಿನಾಂಕ 21 ಫೆಬ್ರವರಿ 2026ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ. ಮೇಷರಾಶಿಯವರಿಗೆ ತುಂಬಾ ಗ್ರಹಗಳು 11ನೇ ಮನೆ ಸ್ಥಿತರಾಗಿರ್ತಾರೆ. 11ನೇ ಮನೆ ಅನ್ನೋದು ಲಾಭಸ್ಥಾನ. ಈ ವಾರದಲ್ಲಿ ಮಂಗಳನನ್ನ ಹೊರತುಪಡಿಸಿ ರವಿ ಕೂಡ 11ನೇ ಮನೆಗೆ ಬಂದ್ಬಿಡ್ತಾರೆ. ಅಂದ್ರೆ ಬುಧ, ರಾಹು, ಶುಕ್ರ, ರವಿ ಇಷ್ಟು ಗ್ರಹಗಳು ಲಾಭಸ್ಥಾನದಲ್ಲಿ ಇರ್ತಾರೆ. ನೋಡಿ, ಇವಾಗ ತುಂಬಾ ಗ್ರಹಗಳು ಒಂದೇ ಮನೇಲಿದ್ದಾಗ ಸಹಜವಾಗಿ ಶುಭ ಅಶುಭ ಎರಡೂ ಫಲಗಳು ಬರುತ್ತೆ. ಯಾಕಂದ್ರೆ ಅಲ್ಲಿರ್ತಕ್ಕಂತಹ ಎಲ್ಲಾ ಗ್ರಹಗಳು ಒಬ್ರಿಗೊಬ್ರು ಮಿತ್ರರೇ ಅಲ್ವಲ್ಲ, ಕೆಲವರು ಶತ್ರುಗಳು ಇರ್ತಾರೆ. ಈಗ ನೋಡಿ, ಈಗ 11ನೇ ಮನೆಯಲ್ಲಿ 4 ಗ್ರಹಗಳಿದಾರಲ್ವಾ. ರವಿ ಇದ್ದಾನೆ, ಬುಧ ಇದ್ದಾನೆ, ಅದು ಬುಧಾದಿತ್ಯ ಯೋಗವಾಗುತ್ತೆ. ಅದೇ ರವಿ ರಾಹು ಕಾಂಬಿನೇಷನ್ ಅಶುಭ ಆಗುತ್ತೆ. ಹಾಗೆ ಶುಕ್ರ ರವಿ ಕಾಂಬಿನೇಷನ್ ಕೂಡ ಅಶುಭ ಆಗುತ್ತೆ. ಅಂದ್ರೆ ಒಬ್ರಿಗೊಬ್ರು ಶತ್ರುಗಳಿರ್ತಾರೆ. ಅದೇ ರಾಹು ಮತ್ತು ಶುಕ್ರರ ಕಾಂಬಿನೇಷನ್ ಶುಭ ಆಗತ್ತೆ. ಈ ತರ. ಆದ್ರೆ ಈಗ ಎಲ್ಲಾ ಗ್ರಹಗಳು ಲಾಭದಲ್ಲಿರೋದ್ರಿಂದ ಒಬ್ರಿಗೊಬ್ರು ಏನೇ ಜಗಳ ಮಾಡ್ಕೊಂಡ್ರು ಕೂಡ, ಅಂದ್ರೆ ಒಂದೇ ಮನೆಯಲ್ಲಿ ಶತ್ರು ಗ್ರಹಗಳು ಒಟ್ಟೊಟ್ಟಿಗೆ ಇದ್ರೆ ಅದನ್ನ ಗ್ರಹ ಯುದ್ಧ ಅಂತ ಹೇಳ್ತಾರೆ. ಈಗ ಒಂದೇ ಮನೆಯಲ್ಲಿ ಒಬ್ರು ಕಂಡ್ರೆ ಒಬ್ರು ಆಗದಿದ್ದವ್ರು ಇದ್ರೆ ಹೇಗೆ ಜಗಳ ಮಾಡ್ತಿರ್ತಾರಲ್ವಾ, ಅದೇ ತರನೇ ಈ ಜಗಳದಲ್ಲಿ ಆ ಜಾತಕನು ತುಂಬಾ ಒಂದು ಕಷ್ಟವನ್ನ ಪಡ್ಬೇಕಾಗತ್ತೆ. ಆದ್ರೆ ನಿಮಗೆ ಲಾಭದಲ್ಲಿರೋದ್ರಿಂದ ಪೈಪೋಟಿ ಮೇಲೆ ಶುಭ ಫಲಗಳನ್ನ ಕೊಡ್ತಾರೆ ಒಬ್ರಿಗೊಬ್ರು. ಅದರಲ್ಲಿ ಮೊದಲನೇದಾಗಿ ಶುಕ್ರ ನಿಮ್ಗೆ ತುಂಬಾ ಶುಭ ಫಲ ಕೊಡ್ತಾನೆ. ಯಾಕಂದ್ರೆ ಶುಕ್ರ ನಿಮಗೆ 2ನೇ ಮನೆ ಅಧಿಪತಿಯಾಗಿ, ಧನ ಅಧಿಪತಿಯಾಗಿ, ಹಾಗೆ ಸಪ್ತಮ ಅಧಿಪತಿ ಅಂದ್ರೆ ಪಾರ್ಟ್ನರ್ ಅಧಿಪತಿಯಾಗಿ ಲಾಭದಲ್ಲಿರೋದ್ರಿಂದ, ಹಾಗೆ ನಿಮ್ಮ ರಾಶ್ಯಾಧಿಪತಿ ಕುಜಗ್ರಹ ಉಚ್ಚ ಕ್ಷೇತ್ರದಲ್ಲಿ ದಶಮದಲ್ಲಿ ದಿಗ್ಬಲನಾಗಿರೋದ್ರಿಂದ ನಿಮಗೆ ಹಣಕಾಸಿನ ವಿಷಯದಲ್ಲಿ ಈ ವಾರದಲ್ಲಿ ತುಂಬಾನೇ ಶುಭ ಫಲವನ್ನ ಕಾಣುವಂತ ಸಾಧ್ಯತೆ ಇದೆ. ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರುವಂತವ್ರಿಗೆ ತುಂಬಾನೇ ಚೆನ್ನಾಗಿದೆ. ವಿಶೇಷ ಏನಪ್ಪಾ ಅಂತಂದ್ರೆ, ಪ್ರೀತಿ ವಿಷಯದಲ್ಲಿ ಏನಾದ್ರೂ ಮನೆಯಲ್ಲಿ ಹೇಳ್ಬೇಕು ಅಥವಾ ಪ್ರೀತಿ ವಿಷಯದಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಅಂತಹ ಸಮಸ್ಯೆಗಳು ಈ ವಾರದಲ್ಲಿ ಬಗೆಹರಿಯುವ ಸಾಧ್ಯತೆ ಇದೆ. ಅಂದ್ರೆ ಮದುವೆ ತನಕ ಹೋಗಿ ಕ್ಯಾನ್ಸಲ್ ಆಗಿರುತ್ತೆ, ಇನ್ನೇನೋ ಸಮಸ್ಯೆ ಆಗಿರುತ್ತೆ. ಸೊ ಆ ತರದ ಸಮಸ್ಯೆಗಳು ಸಾಲ್ವ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಪಂಚಮಾಧಿಪತಿ ಸೂರ್ಯ ಕೂಡ ಲಾಭದಲ್ಲೇ ಇರ್ತಾನೆ, ಸಪ್ತಮಾಧಿಪತಿ ಶುಕ್ರನೊಟ್ಟಿಗೆ ರಾಹು ಇರ್ತಾರೆ. ಹಾಗಾಗಿ ಹೀಗೆ. ಜೊತೆಗೆ ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ದಿಗ್ಬಲನಾಗಿರೋದ್ರಿಂದ ನಿಮ್ಮ ಕೆಲಸ ಅಂತ ಬಂದಾಗ ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡಿ, ಸ್ವಂತ ಬಿಸ್ನೆಸ್ ಮಾಡಿ, ಅಥವಾ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರಿ, ಸರ್ಕಾರಿ ಉದ್ಯೋಗದಲ್ಲಿರಿ, ಒಟ್ನಲ್ಲಿ ಉದ್ಯೋಗದ ವಿಷಯದಲ್ಲಿ ಯಾವ ಅಡೆತಡೆಗಳು ಇರೋದಿಲ್ಲ. ಶನಿಯನ್ನ ಹೊರತುಪಡಿಸಿ ಉಳಿದೆಲ್ಲಾ ಗ್ರಹಗಳು ಸಹಜವಾಗಿ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇರೋದ್ರಿಂದ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಕ್ಸಸ್ ಆಗತ್ತೆ. ಹಾಗೆ 11ನೇ ಮನೆಯಲ್ಲಿ 6ನೇ ಮನೆ ಅಧಿಪತಿ ಇರೋದ್ರಿಂದ ಪ್ರಮೋಷನ್ಗೋಸ್ಕರ ಏನಾದ್ರೂ ಪ್ರಯತ್ನ ಮಾಡ್ತಾ ಇದ್ರೆ ಪ್ರಮೋಷನ್ ಸಿಗುವ ಸಾಧ್ಯತೆಗಳು ಅಥವಾ ಅದರ ಸೂಚನೆಗಳಾದ್ರೂ ನಿಮ್ಗೆ ಈ ವಾರದಲ್ಲಿ ಕಂಡು ಬರುತ್ತೆ. ಹಾಗೆ ವರ್ಗಾವಣೆಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ ನೋಡಿ, ರಾಹು ವರ್ಗಾವಣೆಗೆ ಕಾರಕ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕಳಿಸುವಂತದ್ದು ರಾಹುವಿನ ಕೆಲಸ ಆಗಿರುತ್ತೆ. ಅಂದ್ರೆ ಬದಲಾವಣೆ, ಯಾವುದೇ ಒಂದು ವ್ಯಕ್ತಿಯ ಜೀವನದಲ್ಲಿ, ಉದ್ಯೋಗದಲ್ಲಾಗಿರ್ಬಹುದು, ಸ್ಥಳ ಬದಲಾವಣೆ ಆಗಿರ್ಬೋದು, ಇದನ್ನೆಲ್ಲ ಸೂಚಿಸುವ ಗ್ರಹಗಳು ರಾಹು ಮತ್ತು ಕೇತುಗಳಾಗಿರ್ತಾರೆ. ರಾಹುವಿನ ಜೊತೆಯಲ್ಲೇ 6ನೇ ಮನೆ ಅಧಿಪತಿ ಬುಧ ಗ್ರಹ ಇರೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ಒಂದು ಬದಲಾವಣೆ, ಸ್ಥಳ ಬದಲಾವಣೆ ಆಗ್ಬಹುದು, ವರ್ಗಾವಣೆಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ವರ್ಗಾವಣೆ ಸಿಗುವ ಸಾಧ್ಯತೆಗಳಿದೆ. ಮಿತ್ರರಿಂದ ಲಾಭ, ಸಹೋದ್ಯೋಗಿಗಳಿಂದ ಅನುಕೂಲ, ಜೊತೆಗೆ ಆಕಸ್ಮಿಕವಾಗಿ ನಿಮ್ಮ ಮಿತ್ರರು, ನಿಮ್ಮ ಪ್ರೀತಿ ಪಾತ್ರರು ಮನೆಗೆ ಆಗಮನವಾಗುವಂತದ್ದಾಗತ್ತೆ. ಹಾಗೆ ನಿಮ್ಮ ಆತ್ಮೀಯರಿಂದ ನಿಮಗೆ ಉತ್ತಮ ಸಲಹೆ, ಸಹಕಾರ ಸಿಗುವಂಥದ್ದು
ಮುಖ್ಯವಾಗಿ ಸಪ್ತಮಾಧಿಪತಿ ಲಾಭದಲ್ಲಿರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಬಹಳ ಒಂದು ಲಾಭ. ದೊಡ್ಡ ದೊಡ್ಡ ಕೆಲಸಗಳು ಸಕ್ಸಸ್ ಆಗತ್ತೆ. ಅಂದ್ರೆ ಬಹಳ ದಿನದಿಂದ ಆಗ್ಬೇಕಾಗಿರುವಂತ ಕೆಲಸಗಳಾಗಿರ್ಬಹುದು, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತ ಕೆಲಸಗಳಾಗಿರ್ಬಹುದು, ಆಸ್ತಿ ವಿಚಾರದ್ದು ಅಥವಾ ಏನೋ ಆಸ್ತಿ ವಿಚಾರದಲ್ಲಿ ತಕರಾರುಗಳಿದೆ, ಸಮಸ್ಯೆಗಳಿದೆ, ಕೋರ್ಟ್ ಕೇಸ್ಗಳಾಗಿರಬಹುದು, ಈ ತರದ ಎಷ್ಟೋ ವಿಚಾರಗಳಲ್ಲಿ ತುಂಬಾ ದಿನದಿಂದ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ರಂದ್ರೆ ಈ ಸಮಸ್ಯೆಯಿಂದ ಹೊರಗೆ ಬರುವಂತಹ ಸಮಯ ಈ ವಾರ ಅಂತ ಹೇಳ್ಬೋದು. ಅಂದ್ರೆ ಈ ತರದ ಪ್ರಾಬ್ಲಮ್ಗಳೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಹಾಗೆ ತುಂಬಾ ಸಾಲ ಆಗಿದೆ, ಸಾಲದ ಸಮಸ್ಯೆ, ಕೆಲವರು ಸಾಲ ಮಾಡ್ಕೊಂಡು ಸಾಲದವ್ರ ಕಾಟದಿಂದ ತುಂಬಾ ಬೇಸತ್ತು ಬಿಟ್ಟಿರ್ತಾರೆ. ಅಂಥವರಿಗೆ ಈ ಸಾಲದಿಂದ ಸ್ವಲ್ಪ ಮುಕ್ತಿ ಸಿಗುವಂತದ್ದು. ಅಂದ್ರೆ ಯಾವುದೋ ಒಂದು ದುಡ್ಡು ಬರೋದಿದ್ದಾಗ ಆ ದುಡ್ಡು ಬರ್ಲಿ ಅಂತ ಕಾಯ್ತಾ ಇರ್ತೀರಾ, ಇದರಿಂದ ಸಾಲವನ್ನ ನಿವಾರಣೆ ಮಾಡ್ಕೋಬಹುದು ಅನ್ನೋದು ನಿಮ್ ಉದ್ದೇಶ ಆಗಿರುತ್ತೆ. ಯಾವಾಗ ನಿಮ್ಗೆ ಆ ದುಡ್ಡು ಬರೋದ್ ಲೇಟ್ ಆಗುತ್ತೆ, ಸಾಲದವರ ಕಾಟನೂ ಜಾಸ್ತಿ ಆಗ್ಬಿಡುತ್ತೆ. ಸೊ ಆ ತರದ್ದೆಲ್ಲ ಸಮಸ್ಯೆ ಇರುವಂತವ್ರಿಗೆ ಈ ವಾರದಲ್ಲಿ ಸ್ವಲ್ಪ ಅದು ಕಡಿಮೆ ಆಗುತ್ತೆ. ಹಾಗೆ ಬ್ಯಾಂಕ್ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಮನೆ ಕಟ್ಟಬೇಕು ಅಥವಾ ವಾಹನ ತಗೋಬೇಕು, ಸೈಟ್ ತಗೋಬೇಕು, ಇದಕ್ಕೆ ಬ್ಯಾಂಕ್ ಲೋನ್ ಬೇಕು. ಬ್ಯಾಂಕ್ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ದೀರಿ, ಈ ವಾರ ಮುಂದಿನ ವಾರ ಅಂತ ಹೇಳ್ತಾ ಇದ್ದಾರೆ, ಆಗ್ತಾ ಇಲ್ಲ. ಆದ್ರೆ ಈ ವಾರದಲ್ಲಿ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುವ ಸಾಧ್ಯತೆಗಳಿದೆ. ಈ ತರ ಬಹಳಷ್ಟು ಶುಭ ಫಲಗಳಿದೆ ಮೇಷರಾಶಿಯವರಿಗೆ. ಶನಿಗೆ ಮಾತ್ರ ಪರಿಹಾರವನ್ನ ಮಾಡ್ಕೊಳ್ಳಿ, ಯಾಕಂದ್ರೆ ಎಲ್ಲಾ ಗ್ರಹಗಳು ಚೆನ್ನಾಗಿದ್ದಾರೆ, ಶನಿ ಈಗ ಸೈಲೆಂಟ್ ಆಗಿರ್ತಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಗ್ರಹಗಳು 12ನೇ ಮನೆಗೆ ಬಂದಾಗ ಒಂದೇ ಸಲ ಸಮಸ್ಯೆಗಳನ್ನು ಕೂಡ ಶನಿ ಗ್ರಹ ಕೊಡ್ತಾನೆ. ಹಾಗಾಗಿ ಶನಿವಾರ ಎಳ್ಳೆಣ್ಣೆಯನ್ನ ದೇವಸ್ಥಾನಕ್ಕೆ ಕೊಡೋದನ್ನ ಮರಿಬೇಡಿ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬಾನೇ ಚೆನ್ನಾಗಿದೆ. ಸಪ್ತಮಾಧಿಪತಿ ಲಾಭದಲ್ಲಿರೋದ್ರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೀತಾ ಇರೋರಿಗೆ ಬಹಳ ಶುಭದಾಯಕವಾದಂತಹ ಸಮಯ ಅಂತ ಹೇಳ್ಬೋದು. ಯಾಕಂದ್ರೆ ಪಂಚಮಾಧಿಪತಿ ರವಿಯ ಮೇಲೆ ಗುರುವಿನ ದೃಷ್ಟಿ ಕೂಡ ಇರುತ್ತೆ. ಹಾಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಮೇಷರಾಶಿಯವರಿಗೆ ಈ ವಾರ ಅತ್ಯಂತ ಶುಭದಾಯಕವಾದ ವಾರ ಅಂತ ಹೇಳ್ಬೋದು. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಶುಕ್ರ ಗ್ರಹ ದಶಮದಲ್ಲಿದ್ದಾರೆ. ದಶಮ ಅನ್ನೋದು ಕೆಲಸ, ಬರೀ ಉದ್ಯೋಗ ಅಷ್ಟೇ ಅಲ್ಲ, ಎಲ್ಲಾ ತರದ ಜವಾಬ್ದಾರಿಯುತವಾದ ಕೆಲಸಗಳು, ನಿಮ್ಮದು ಏನೇ ಜವಾಬ್ದಾರಿಗಳಿರುತ್ತೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಮಹತ್ತರ ಜವಾಬ್ದಾರಿಗಳನ್ನ ನಿಭಾಯಿಸುವಂತಹ ಎಲ್ಲಾ ಟೋಟಲ್ ಕೆಲಸಗಳನ್ನ ನಾವು ಕರ್ಮಸ್ಥಾನ ಅಂತ ಹೇಳ್ತೀವಿ. ಈಗ ಶುಕ್ರ ಗ್ರಹ ನಿಮ್ಮ ಕರ್ಮಸ್ಥಾನದಲ್ಲಿರೋದ್ರಿಂದ ನಿಮ್ಮ ಜವಾಬ್ದಾರಿಗಳು ತುಂಬಾ ಇಂಪಾರ್ಟೆಂಟ್. ಭವಿಷ್ಯಕ್ಕೂ ಕೂಡ ಉಪಯುಕ್ತವಾಗುವಂತಹ ಎಷ್ಟೋ ಜವಾಬ್ದಾರಿಗಳನ್ನ ಈ ವಾರದಲ್ಲಿ ನೀವು ನಿಭಾಯಿಸ್ತೀರಾ. ಅಂದ್ರೆ ಅದಕ್ಕೆ ಬೇಕಾದಂತಹ ಎಲ್ಲ ಅನುಕೂಲಗಳು ಆಗತ್ತೆ. ನಿಮ್ಗೆ ಸ್ವಲ್ಪ ಫಾಸ್ಟ್ ಆಗಿ ಕೆಲಸಗಳಾಗುತ್ತೆ. ಒಂಥರ ನಿಮ್ಮಲ್ಲಿ ಒಂದು ಜಡತ್ವ ಅದೆಲ್ಲ ಕಡಿಮೆ ಆಗುತ್ತೆ. ಒಂದು ಭಯ ಆತಂಕ ಆ ಥರದ್ದೆಲ್ಲ ಇತ್ತು, ಅದೆಲ್ಲ ಸ್ವಲ್ಪ ನಿವಾರಣೆ ಆಗುತ್ತೆ. ಚತುರ್ಥಾಧಿಪತಿ ರವಿ ಗ್ರಹ ದಶಮದಲ್ಲಿ ಸ್ಥಿತನಾಗಿರೋದ್ರಿಂದ ಈ ರವಿ ಕರ್ಮಸ್ಥಾನದಲ್ಲಿ ಕೂತ್ಕೊಂಡು ತನ್ನ ಮನೆಯಾದ ಸಿಂಹ ರಾಶಿಯನ್ನ ನೋಡೋದ್ರಿಂದ ಆಸ್ತಿ ವಿಚಾರದಲ್ಲಿ ಈಗ ನೋಡಿ, ಸೈಟ್ ಸೇಲ್ಗಿಟ್ಟಿದ್ದೀರಾ, ಸೇಲ್ ಆಗ್ತಾ ಇಲ್ಲ, ಸೇಲ್ ಆಗುತ್ತೆ ಈ ವಾರದಲ್ಲಿ. ಸೇಲ್ ಮಾಡಿದ್ರಿ ಆದ್ರೆ ಇನ್ನೂ ದುಡ್ಡು ಬಂದಿಲ್ಲ, ಆ ದುಡ್ಡು ಬರುತ್ತೆ. ಅಥವಾ ಪ್ರಾಪರ್ಟಿ ತಗೋಬೇಕಾಗಿರೋದಕ್ಕೆ ಅನುಕೂಲಗಳು ಒದಗಿ ಬರುತ್ತೆ. ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ ನೋಡಿ, ಚತುರ್ಥಾಧಿಪತಿ ಜೊತೆ ರಾಹು ಇದ್ರೆ ಮಾರಾಟ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ, ಅಂದ್ರೆ ಸೇಲ್ ಆಗೋದಕ್ಕೆ. ಅದೇ ಚತುರ್ಥಾಧಿಪತಿ ಜೊತೆ ಯೋಗಕಾರಕರಾದ ಬುಧ ಶುಕ್ರ ಇರೋದ್ರಿಂದ ತಗೊಳ್ಬೇಕು ಅಂದ್ರೂ ಕೂಡ ಅನುಕೂಲ. ವಾಹನ ತಗೋಬೇಕು ಅಂತ ಅನ್ಕೊಂಡಿರೋರ್ಗೆ ವಾಹನ ಪ್ರಾಪ್ತಿ ಯೋಗ ಇದೆ. ಈ ತರದ್ದೇನಾದ್ರೂ ಕನಸುಗಳಿದ್ರೆ, ಮನೆ ಕಟ್ಟಬೇಕು, ಮನೆ ತಗೋಬೇಕು, ಸೈಟ್ ತಗೋಬೇಕು, ಈ ತರದ್ದೆಲ್ಲ ಅನ್ಕೊಂಡ್ರೆ ಆಕ್ಚುಲ್ ಆಗಿ ಈ ವಾರ ತುಂಬಾ ತುಂಬಾ ಗುಡ್ ಟೈಮ್. ಯಾಕಂದ್ರೆ ಭೂಮಿ ಪುತ್ರ ಮಂಗಳ ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಚತುರ್ಥಾಧಿಪತಿ ದಿಗ್ಬಲನಾಗಿದ್ದಾನೆ. ಹಾಗೆ ನಿಮ್ಮ ರಾಶ್ಯಾಧಿಪತಿ ನಿಮಗೆ ಯೋಗಕಾರಕರಾದಂತಹ ಶುಕ್ರ ಮತ್ತು ಬುಧ ಕರ್ಮಸ್ಥಾನದಲ್ಲೇ ಕುತ್ಕೊಂಡಿದ್ದಾರೆ. ಇನ್ನು ಶನಿ, ಎಲ್ಲಾ ಕಾರ್ಯಗಳು ಸಕ್ಸಸ್ ಆಗ್ಬೇಕಂದ್ರೆ ದಶಮಾಧಿಪತಿ ಜೊತೆಗೆ ನಿಮ್ಗೆ ಕರ್ಮಾಧಿಪತಿ ಧರ್ಮಾಧಿಪತಿ ಎರಡೂ ಅವನೇ ಆಗಿರೋದ್ರಿಂದ ಅವನು ಲಾಭದಲ್ಲಿದ್ದಾನೆ. ನೀವು ಯಾವ ಕೆಲಸ ಕೈ ಇಟ್ಟರು ಕೂಡ ಸಕ್ಸಸ್. ಹಾಗಾಗಿ ಇದು ಸೂಕ್ತವಾದ ಸಮಯ, ನೀವು ತಗೊಳ್ಬಹುದು. ನಿಮಗೆ ಬೇಕಾದಂತಹ ಅನುಕೂಲಗಳು ಕೂಡ ನಿಮ್ಗೆ ಸಿಕ್ಕತ್ತೆ ಅಂತ ಹೇಳ್ಬೋದು. ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ, ಬಿಸ್ನೆಸ್ ಮಾಡೋರಿಗೆ ಬಹಳ ಚೆನ್ನಾಗಿದೆ. ಕೃಷಿಯನ್ನ ಮಾಡ್ತಾ ಇರೋರಿಗೆ ತುಂಬಾನೇ ಚೆನ್ನಾಗಿದೆ. ಹಾಗೆ ಬೇರೆಯವ್ರ ಕೈ ಕೆಳಗೆ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡ್ತಾ ಇರೋರ್ಗೂ ಅಷ್ಟೇ ಅದ್ಭುತವಾದಂತಹ ಫಲ. ಯಾಕಂದ್ರೆ ನಿಮ್ಮ ಪಾರ್ಟ್ನರ್ ಅಧಿಪತಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಷಷ್ಠಾಧಿಪತಿ ನಿಮ್ಗೆ ಶುಕ್ರನೇ.
ದಶಮದಲ್ಲಿರೋದ್ರಿಂದ, ರವಿ ಕೂಡ ಕರ್ಮಸ್ಥಾನದಲ್ಲಿ ದಿಗ್ಬಲನಾಗಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಕೂಡ ಚೆನ್ನಾಗಿದೆ. ಉದ್ಯೋಗದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಆದ್ರೆ ಉದ್ಯೋಗ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾಗತ್ತೆ. ಯಾಕೆ ಬದಲಾವಣೆ ಆಗತ್ತೆ ಅಂದ್ರೆ ರಾಹು ಜೊತೆಯಲ್ಲಿ ಶುಕ್ರ ಇದಾನಲ್ವಾ, ಹಾಗಾಗಿ ಸಣ್ಣದಾಗಿ ಏನೋ ಬದಲಾವಣೆ, ಬಟ್ ಅದು ನಿಮಗೆ ಪೂರಕವಾಗಿರುತ್ತೆ ಹೊರತು ಯಾವ ತೊಂದ್ರೆನೂ ಇರಲ್ಲ. ಅಂದ್ರೆ ನಿಮ್ಗೆ ಅನುಕೂಲ ಆಗೋ ತರನೇ, ಏನಪ್ಪಾ ಇದು ನಾವ್ ಅನ್ಕೊಳ್ತಿದ್ರು ಏನೋ ಒಂದು ಒಳ್ಳೆ ಬದಲಾವಣೆ ನನ್ನ ಉದ್ಯೋಗ ಕ್ಷೇತ್ರದಲ್ಲಿ ಆಗಿದೆ ಅನ್ನೋ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಪಂಚಮಾಧಿಪತಿ ದಶಮದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಶುಭವಾದ ಸಮಯ ಅಂತ ಹೇಳ್ಬೋದು. ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿ ಅಡೆತಡೆಗಳು ಇರೋದಿಲ್ಲ. ನೋಡಿ, ರಾಹು ಇದ್ರೂ ಕೂಡ ವಿದ್ಯಾಭ್ಯಾಸಕ್ಕೆ ಡಿಸ್ಟರ್ಬ್ ಆಗಲ್ಲ ನೀವು. ಯಾಕಂದ್ರೆ ಇಲ್ಲಿ ಬುಧನ ಜೊತೆಗೆ ರವಿ ಇರ್ತಾನೆ. ರವಿ ತುಂಬಾ ಕಾನ್ಫಿಡೆನ್ಸ್ ಕೊಡ್ತಾನೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆತ್ಮವಿಶ್ವಾಸ ತುಂಬಾ ಮುಖ್ಯ. ಯಾರ ಜಾತಕದಲ್ಲಿ ರವಿ ನೀಚನಾಗಿರ್ತಾರೋ ಅವರಿಗೆ ಆತ್ಮವಿಶ್ವಾಸ ತುಂಬಾ ಕಮ್ಮಿ. ಇತ್ತೀಚೆಗೆ ನೀವು ಕೇಳಿರ್ಬೋದು, ಆಂಗ್ಸೈಟಿ ಆಗತ್ತೆ, ಡಿಪ್ರೆಷನ್ಗೆ ಹೋಗ್ತೀವಿ, ಭಯ ಆಗತ್ತೆ, ಆ ತರದೆಲ್ಲ ಹೇಳ್ತಾರಲ್ಲ. ನೋಡಿ, ಈ ರವಿ ನೀಚನಾಗಿದ್ರೆ ಈ ಆಂಗ್ಸೈಟಿ ಈ ತರದ್ದೆಲ್ಲ ಬರುತ್ತೆ. ಯಾಕಂದ್ರೆ ಅವರಲ್ಲಿ ಆತ್ಮವಿಶ್ವಾಸ ತುಂಬಾ ಕಮ್ಮಿ ಇರುತ್ತೆ. ಏನಾದ್ರೂ ಒಂದು ಸಮಸ್ಯೆ ಆಗತ್ತೆ, ಕೆಲಸ ಹೋಗ್ಬಿಡುತ್ತೆ, ಅಥವಾ ಏನೋ ಕೆಲಸದಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಅಯ್ಯೋ ಎಲ್ಲಿ ಕೆಲಸ ಕಳ್ಕೊಂಡ್ಬಿಡ್ತೇನೋ, ಎಲ್ಲಿ ಪ್ರಾಬ್ಲಮ್ ಆಗ್ಬಿಡುತ್ತೋ, ಅಥವಾ ಎಲ್ಲಿ ನಂಗೆ ಏನಾದ್ರೂ ಆಗ್ಬಿಡುತ್ತೋ, ಈ ತರದ್ದೊಂದು ಭಯ. ಇದು ನಮ್ಮ ಬಗ್ಗೆ ಆತ್ಮವಿಶ್ವಾಸ ಇಲ್ಲದೆ ಇರೋದು. ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ, ಇಲ್ಲ ಪರಮಾತ್ಮನ ನಂಬಬೇಕು, ಇಲ್ಲ ಅವನನ್ನಾದ್ರೂ ನಂಬಬೇಕು, ನನ್ನನ್ನಾದ್ರೂ ನಾನು ನಂಬಬೇಕು, ನಾನ್ ಮಾಡ್ತಾ ಇರೋ ಕೆಲಸ ಕರೆಕ್ಟ್ ಆಗಿದೆ, ನಾನ್ ನಡೀತಾ ಇರೋ ದಾರಿ ಸರಿಯಾಗಿದೆ ಅಂದ್ರೆ ನನಗ್ ದೇವ್ರು ಒಳ್ಳೇದ್ ಮಾಡ್ತಾನೆ. ಈ ಎರಡರ ಬಗ್ಗೆನೂ ನಂಬಿಕೆ ಇಲ್ದೇ ಇರೋಂಥವ್ರಿಗೆ ಭಯ, ಆತಂಕ, ಟೆನ್ಷನ್, ಡಿಪ್ರೆಷನ್ ಇದೆಲ್ಲವೂ ಇರುತ್ತೆ. ಇತ್ತೀಚೆಗೆ ಏನ್ ಗೊತ್ತಾ, ದೇವ್ರನ್ನ ನಂಬ್ತಾರೆ ಜನ, ಬಟ್ ಹೇಗೆ ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ನಂಬ್ತಾರೆ, ಕೆಲವು ಸಂದರ್ಭಗಳಲ್ಲಿ ದೇವ್ರು ಇದಾರ ಅನುಮಾನ. ನಂಬಬೇಕು, ಇಲ್ಲ ಪೂರ್ತಿ ನಂಬಾರ್ದು. ಅಂದ್ರೆ ನಂಬದೇ ಇದ್ರೂ ಕೂಡ ಪರಮಾತ್ಮ ಕಾಣಿಸ್ತಾನಂತೆ. ಹಿರಣ್ಯಕಶಿಪು ನಂಬಲೇ ಇಲ್ಲ, ದೇವ್ರು ಇಲ್ಲ ನಾನೇ ದೇವ್ರು ಅಂತ. ಆದ್ರೂ ಹಿರಣ್ಯಕಶಿಪುಗೂ ಪರಮಾತ್ಮನ ದರ್ಶನ ಆಯ್ತು ನರಸಿಂಹಾವತಾರದಲ್ಲಿ. ಪ್ರಹ್ಲಾದ ದೇವ್ರು ಇದ್ದಾನೆ, ಎಲ್ಲಾ ಕಡೆ ಇದ್ದಾನೆ, ಸರ್ವಾಂತರ್ಯಾಮಿ ಅಂತ ಹೇಳಿ ಅವರಿಗೂ ಕೂಡ ದರ್ಶನ ಆಯ್ತು. ಈಗ ನಾವು ಒಂದ್ಸಲ ನಂಬೋದು, ಒಂದ್ಸಲ ನಂಬಲ್ಲ. ನಮ್ಮ ಮನಸ್ಸೇ ದೇವರು, ನಮ್ಮ ಮನಸ್ಸಿನಲ್ಲೇ ಪರಮಾತ್ಮ ಇರ್ತಾನೆ. ನಾವ್ ಹೇಗೆ ರಿಯಾಕ್ಟ್ ಮಾಡ್ತೀವೋ, ಹೇಗೆ ಕಲ್ಪನೆ ಮಾಡ್ಕೋತೀವೋ ಹಾಗೆ ಅದು ವರ್ಕ್ ಆಗ್ತಿರುತ್ತೆ. ಹಾಗಾಗಿ ನಿಮ್ಮ ಬಗ್ಗೆ ಆತ್ಮವಿಶ್ವಾಸ ಇಡಿ, ಇಲ್ಲ ಪರಮಾತ್ಮನ ಬಗ್ಗೆ ತುಂಬಾ ಆತ್ಮವಿಶ್ವಾಸ ಇಡಿ. ಯಾಕಂದ್ರೆ ನೀವು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ನಿಮ್ಮೊಳಗೆ ಪರಮಾತ್ಮ ಇರ್ತಾನೆ. ನಿಮ್ಮನ್ನ ನೀವು ನಂಬ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿರೋ ಪರಮಾತ್ಮನನ್ನು ನೀವು ನಂಬ್ತಾ ಇದ್ದೀರಾ ಅಂತ ಅರ್ಥ. ಹಾಗಾಗಿ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡ್ತಾನೆ ರವಿಗ್ರಹ. ಅವಾಗ ವಿದ್ಯಾಭ್ಯಾಸದಲ್ಲಿ ಬೇರೆ ಗ್ರಹಗಳು ಡಿಸ್ಟರ್ಬ್ ಮಾಡಕ್ ಸಾಧ್ಯನೇ ಇಲ್ಲ. ಇಲ್ಲ ನಾನು ಓದ್ಬೇಕು, ನಾನು ಓದ್ತೀನಿ, ಕಾನ್ಫಿಡೆನ್ಸ್. ನೋಡಿ, ಇವಾಗ ನೀವು ಆಸ್ಪತ್ರೆಗೆ ಹೋಗಿ ಹುಷಾರಿಲ್ಲ ಅಂದ್ರೂ ಕೂಡ, ತುಂಬಾ ಕ್ರಿಟಿಕಲ್ ಅಂದ್ರೂ ಕೂಡ ಡಾಕ್ಟರ್ ನಮ್ಮ ಪ್ರಯತ್ನ ಎಲ್ಲ ಮಾಡಿದೀವಿ, ದೇವ್ರ ಇಚ್ಛೆ ಅಂತಾರೆ. ಅಲ್ಲಿ ದೇವ್ರ ಇಚ್ಛೆ ಅಂದ್ರೇನು, ನಿಮ್ಮಲ್ಲಿ ವಿಲ್ ಪವರ್ ಚೆನ್ನಾಗಿದೆ, ಆತ್ಮವಿಶ್ವಾಸ ಚೆನ್ನಾಗಿದೆ ಅಂದ್ರೆ ಮೆಡಿಸಿನ್ ಅಥವಾ ಏನು ಅವರು ಟ್ರೀಟ್ಮೆಂಟ್ ಮಾಡ್ತಾರೆ ಅದು ನಿಮ್ಗೆ ಆ ಒಂದು ಅದು ಪ್ರಯೋಗ ನಿಮ್ಗೆ ಏನ್ ಮಾಡ್ತಾರೆ, ಮೆಡಿಸಿನ್ ಕೊಡ್ತಾರೆ, ಅದು ನಿಮ್ಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡಕ್ ಶುರು ಆಗುತ್ತೆ. ತುಂಬಾ ಭಯ 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 ಬರೋರು ಯಾರಿಗಿರುತ್ತೆ ಅವರಿಗೆ BP ವೇರಿಯೇಷನ್ ಆಗುತ್ತೆ, ಯಾವ ಟ್ರೀಟ್ಮೆಂಟ್ ಕೆಲಸ ಮಾಡಲ್ಲ. ಸೊ ಅಲ್ಲಿನೂ ಕೂಡ ನಿಮ್ಗೆ ಆತ್ಮವಿಶ್ವಾಸ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ. ಅಂದ್ರೆ ಮುಖ್ಯವಾದ ಪರಿಹಾರ, ಆದಿತ್ಯ ಹೃದಯ ಮಂತ್ರವನ್ನ ಪ್ರತಿದಿನ ಬೆಳಗ್ಗೆ ಹೇಳ್ಕೋಬೇಕು. ಯಾಕಂದ್ರೆ ಇಲ್ಲಿ ರವಿ ಬುಧ ಇರೋದು ವಿದ್ಯಾಭ್ಯಾಸಕ್ಕೆ ತೊಂದರೆ ಇಲ್ಲ, ಆದ್ರೆ ರವಿ ಜೊತೆ ರಾಹು ಇರೋದು ಎಲ್ಲೋ ಒಂದ್ ಕಡೆ ನಿಮ್ಗೆ ಸೂರ್ಯನಿಗೆ ಗ್ರಹಣ ಹಿಡಿದಾಗ ಏನಾಗುತ್ತೆ, ಸಮ್ ಟೈಮ್ಸ್, ಈಗ ಸೂರ್ಯನಿಗೆ ಗ್ರಹಣ ಯಾವಾಗ್ಲೂ ಹಿಡಿಯಲ್ಲ, ಕೆಲವೊಂದು ಗಂಟೆಗಳಷ್ಟೇ, ಅದಾದ್ಮೇಲೆ ನಾನು ಸೂರ್ಯ ರಿಲೀಸ್ ಆಗ್ಬಿಡ್ತಾರೆ. ಆದ್ರೂ ಕೂಡ ನಿಮ್ಗೆ ಈ ಸೂರ್ಯ ರಾಹು ಒಂದೇ ಮನೇಲಿರೋದು ಎಲ್ಲೋ ಒಂದ್ ಕಡೆ ಸ್ವಲ್ಪ ಭಯ ಆಗತ್ತೆ, ಸ್ವಲ್ಪ ಆತ್ಮವಿಶ್ವಾಸ ಕಮ್ಮಿ ಆಗುತ್ತೆ, ಮತ್ತೆ ಇಲ್ಲ ಎಲ್ಲ ಆಗತ್ತೆ, ಒಳ್ಳೇದಾಗತ್ತೆ ಅಂತಾನೂ ಅನಿಸ್ತಿರುತ್ತೆ. ಹಾಗಾಗಬಾರ್ದು. ಎಲ್ಲಾ ಟೈಮಲ್ಲೂ ಒಂದೇ ತರ ನಿಮ್ಮ ಮೈಂಡ್ ಕೆಲಸ ಮಾಡ್ಬೇಕು. ಹಾಗಾಗಿ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಅಂದ್ರೆ ಸೂರ್ಯ ತುಂಬಾ ಪವರ್ಫುಲ್ ಆಗ್ಬೇಕು, ಪ್ರತಿದಿನ ಬೆಳಗ್ಗೆ ಹೇಳ್ಕೊಳ್ಳಿ. ಇದರಿಂದ ಯಾರಿಗೇ ಆಗಿರ್ಬೋದು, ಯಾವುದೇ ಕೆಲಸದಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಆತ್ಮವಿಶ್ವಾಸ ನಿಮ್ ಕೈ ಕೊಡ್ತಾ ಇದ್ದಾಗ ಈ ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ನೀವು ದೃಢವಾಗಿ ಡಿಸಿಷನ್ ತಗೊಳಕ್ಕೆ, ಅಂದ್ರೆ ನಿರ್ಧಾರ ತಗೊಳ್ಳೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಇನ್ನು 9ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಈ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗ್ರಾಹಕರ ವಿಚಾರವಾಗಿರ್ಬಹುದು, ನಿಮ್ಮ ಪಾರ್ಟ್ನರ್ ಜೊತೆ ಆಗಿರ್ಬೋದು, ಏನೋ ಡಿಸ್ಕಸ್ ಮಾಡ್ಬೇಕು, ಕೆಲ್ಸಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಚೇಂಜಸ್ ಮಾಡ್ಕೋಬೇಕು, ಮಾತುಕತೆ ಇದೆ, ಆ ತರದಕ್ಕೆಲ್ಲ ತುಂಬಾ ಒಳ್ಳೆ ಟೈಮ್. ಮತ್ತೆ ಯಾವುದೇ ವಿಚಾರದ ಬಗ್ಗೆ ಮಾತುಕತೆಗಳಿದ್ರೆ, ಒಪ್ಪಂದಗಳು ಮಾಡ್ಕೊಳ್ಳುವಂಥದ್ದಿದ್ರೆ ಈ ವಾರ ಬಹಳ ಸೂಕ್ತವಾದ ಸಮಯ. ತುಂಬಾ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ಎಲ್ಲಾ ವಿಷಯದಲ್ಲೂ ಚೆನ್ನಾಗಿದೆ, ತುಂಬಾನೇ ಶುಭ ಫಲ.
ಆದ್ರೂ ನಿಮಗೆ ಶುಭ ಫಲ ಏನು ಆಗ್ತಾ ಇಲ್ಲ, ನನ್ಗೇನು ಒಳ್ಳೇದಾಗ್ತಿಲ್ಲ ಅಂತಂದ್ರೆ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಗೋಚಾರ ಫಲ ಮಾತ್ರ ಅದ್ಭುತವಾಗಿದೆ. ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲನೇ ಕೊಡ್ತಾ ಇದ್ದಾರೆ, ಒಂದು ಗ್ರಹನೇ ನಿಮ್ಗೆ ಅಶುಭ ಫಲ ಕೊಡ್ತಾ ಇಲ್ಲ. ಹಾಗಾಗಿ ಈ ವಾರ ಚೆನ್ನಾಗಿದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಬುಧ, ನಿಮ್ಮ ರಾಶ್ಯಾಧಿಪತಿ ಭಾಗ್ಯಸ್ಥಾನಕ್ಕೆ ಬಂದಿದ್ದಾನೆ. ಭಾಗ್ಯ ಅಂದ್ರೆ ಅದೃಷ್ಟ ಸ್ಥಾನ, ಧರ್ಮಸ್ಥಾನ ಅಂತ ಹೇಳ್ತೀವಿ, ಪುಣ್ಯ ಅಂತ ಕೂಡ ಹೇಳ್ತೀವಿ. ನೋಡಿ, ಅಲ್ಲಿ ಒಂದಕ್ಕೊಂದು ಲಿಂಕ್ ಇದೆ. ಅದೃಷ್ಟ, ಭಾಗ್ಯ ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ಅಂದ್ರೆ ಪುಣ್ಯದ ಫಲಗಳು ಪಡೆಯೋದು ನಾವು 9ನೇ ಮನೆ ಅಧಿಪತಿಯಿಂದ. 9ನೇ ಮನೆಯನ್ನ ನಾವು ಪೂರ್ವ ಜನ್ಮ ಅಂತ ಕೂಡ ಹೇಳ್ತೀವಿ. ಹಿಂದಿನ ಜನ್ಮದಲ್ಲಿ ನಾವು ಏನನ್ನ ತಂದಿದೀವಿ ಅಂದ್ರೆ ಎಷ್ಟು ಪುಣ್ಯವನ್ನ ಸಂಪಾದಿಸಿದೀವಿ ಅದನ್ನ ಈ 9ನೇ ಮನೆ ತೋರಿಸುತ್ತೆ. ಈಗ 9ನೇ ಮನೆಯಲ್ಲಿ ತುಂಬಾ ಗ್ರಹಗಳಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಅದೃಷ್ಟ ಕೆಲಸ ಮಾಡೋ ಟೈಮ್. ಯಾಕಂದ್ರೆ ಇಲ್ಲಿ 9ನೇ ಮನೆಯಲ್ಲಿ ನಿಮ್ಮ ರಾಶ್ಯಾಧಿಪತಿ ಬುಧನೇ ಇದ್ದಾನೆ, ಜೊತೆಗೆ ಪಂಚಮಾಧಿಪತಿ ಶುಕ್ರ ಕೂಡ. ಹಾಗಾಗಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರಿ, ಆದ್ರೆ ಪ್ರಮೋಷನ್ ಆಗ್ತಾ ಇಲ್ಲ. ಈ ವಾರದಲ್ಲಿ ಪ್ರಮೋಷನ್ ಆಗಬಹುದು, ಆಗುವ ಸಾಧ್ಯತೆಗಳಿದೆ. ಸ್ಯಾಲ್ರಿ ಜಾಸ್ತಿ ಆಗ್ತಾ ಇಲ್ಲ, ಅಷ್ಟು ಕೆಲಸ ಮಾಡಿದ್ರು ಕೂಡ ನನಗೆ ಸಂಬಳ ಜಾಸ್ತಿ ಆಗ್ತಿಲ್ಲ. ಕಷ್ಟಪಟ್ಟು ನೀವು ಕೆಲಸ ಮಾಡ್ತೀರಾ, ಕ್ರೆಡಿಟ್ ಇನ್ಯಾರೋ ತಗೋತಾರೆ. ಈ ತರದ ಸಮಸ್ಯೆಗಳು ಕೂಡ ನಿವಾರಣೆ ಆಗುವ ಸಾಧ್ಯತೆ ಇದೆ. ಅದರಲ್ಲೂ ಮುಖ್ಯವಾಗಿ ಸ್ವಂತ ಉದ್ಯೋಗವನ್ನ ಯಾರೆಲ್ಲ ಮಾಡ್ತಾ ಇದ್ದೀರಾ ಅಂಥವರಿಗೆ ತುಂಬಾ ಚೆನ್ನಾಗಿದೆ ಈ ವಾರದಲ್ಲಿ. ನಿಮ್ಮ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಲಾಭ, ಕೆಲವೊಂದು ಬದಲಾವಣೆ ಕೂಡ ಮಾಡ್ಕೊಳ್ತೀರಾ. ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಜೊತೆ ರಾಹು ಇದ್ದಾಗ, ಜೊತೆಗೆ ಶುಕ್ರ ಕೂಡ ಇದ್ದಾಗ, ಶುಕ್ರ ಅಂದ್ರೆ ಅವನು ಟ್ಯಾಲೆಂಟ್ ಅನ್ನ ಕೊಡ್ತಾನೆ, ರಾಹು ಅಂದ್ರೆ ಒಂದು ಚೇಂಜಸ್ ಮಾಡು ಅಂತ ಹೇಳ್ತಾ ಇರ್ತಾರೆ. ನೋಡಿ, ಯಾರ ಜಾತಕದಲ್ಲಿ ರಾಷ್ಟ್ರಾಧಿಪತಿ ಜೊತೆ ಅಥವಾ ಲಗ್ನಾಧಿಪತಿ ಜೊತೆ ರಾಹು ಇರ್ತಾರೆ ಅವ್ರು ತುಂಬಾ ಬದಲಾವಣೆಗಳು ಮಾಡ್ಕೊಳ್ತಾ ಇರ್ತಾರೆ. ಕಾಲದಿಂದ ಕಾಲಕ್ಕೆ ಅವರ ಡ್ರೆಸ್ ಸೆನ್ಸ್ ಅನ್ನ ಬದಲಾವಣೆ ಮಾಡ್ಕೊಳ್ತಾರೆ, ಇಲ್ಲ ಮನೆಯಲ್ಲಿ ವಸ್ತುಗಳನ್ನ ಚೇಂಜ್ ಮಾಡ್ತಾ ಇರ್ತಾರೆ. ಅವಾಗ ಸೋಫಾನ ಒಂದ್ಸಲ ಈ ಕಡೆ ಇಟ್ಟಿರ್ತಾರೆ, ಇನ್ನೊಂದ್ಸಲ ಆ ಕಡೆ ಇರ್ತಾರೆ. ಅವ್ರಿಗೆ ಏನಾದ್ರೂ ಒಂದು ಚೇಂಜಸ್ ಮಾಡ್ಕೊಳ್ತಾ ಇರ್ಬೇಕು. ಆದ್ರೆ ಇದು ಒಳ್ಳೇದೇನೆ. ಅಂದ್ರೆ ಈ ತರದೊಂದು ಸಣ್ಣ ಪುಟ್ಟ ಬದಲಾವಣೆಗಳು ಆಗಾಗ ಮಾಡ್ಕೊಳ್ಳೋದು ಒಳ್ಳೇದು. ಮನೆಯಲ್ಲಿ ಕೂಡ ಕೆಲವೊಂದು ವಸ್ತುಗಳನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಇಡೋದು, ವಾಸ್ತು ಪ್ರಕಾರವಾಗಿ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೊಳ್ಳೋದು ಆ ವಾಸ್ತುವನ್ನ ಬ್ಯಾಲೆನ್ಸ್ ಮಾಡುತ್ತೆ. ನಿಮಗೆ ಗೊತ್ತಾಗತ್ತೆ ಅವಾಗ ಯಾವಾಗ ನಿಮ್ಗೆ ಒಳ್ಳೆ ಬದಲಾವಣೆ ಆಗತ್ತೆ, ವಸ್ತುಗಳನ್ನ ಎಲ್ಲಿ ಇಟ್ಟಿದ್ದಾಗ ಎಲ್ಲಿ ಏನ್ ಬದಲಾವಣೆಗಳಾಗತ್ತೆ ಅದೆಲ್ಲ ನಿಮ್ಗೆ ಸ್ವಲ್ಪ ಗೊತ್ತಾಗತ್ತೆ ಇದರಿಂದ. ಹೀಗೆ ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ಕೆಲವು ಬದಲಾವಣೆಗಳನ್ನ, ಅಂದ್ರೆ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಆಗೋದಕ್ಕೆ, ಫೈನಾನ್ಷಿಯಲಿ ಚೆನ್ನಾಗಿ ಅನುಕೂಲ ಆಗೋದಕ್ಕೆ ಏನ್ ಚೇಂಜಸ್ ಮಾಡ್ಕೋಬಹುದು, ಆ ತರದ ಕೆಲವೊಂದಷ್ಟು ಬದಲಾವಣೆಗಳನ್ನ ಈ ವಾರದಲ್ಲಿ ಮಾಡ್ಕೊಳ್ತಾರೆ. ಅದು ನಿಮ್ಗೆ ಖಂಡಿತವಾಗ್ಲೂ ಫಲ ಕೊಡುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಫಲ ಕೊಡುತ್ತೆ ಅಂತ ಹೇಳ್ಬೋದು. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾನೇ ಚೆನ್ನಾಗಿದೆ. 6ನೇ ಮನೆ ಅಧಿಪತಿ ಕುಜಗ್ರಹ ಅಷ್ಟಮದಲ್ಲಿದ್ದಾನೆ, ಆದ್ರೆ ತುಂಬಾ ಗ್ರಹಗಳು 9ನೇ ಮನೆಯಲ್ಲಿರೋದ್ರಿಂದ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಗೆ ವರ್ಕ್ ಪ್ರೆಷರ್ ಇದ್ದೇ ಇರುತ್ತೆ. ಅಂದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ದಶಮದಲ್ಲಿ ಶನಿ ಇದ್ದಾಗ ನಿಮ್ಮನ್ನ 1 ನಿಮಿಷ ಕುತ್ಕೊಳಕ್ ಬಿಡಲ್ಲ. ಕೆಲಸ ತುಂಬಾ ಕೆಲಸ, ಆತರ 1 ನಿಮಿಷನೂ ಕುತ್ಕೊಳಕ್ ಬಿಡೋದಿಲ್ಲ. ಆದ್ರೆ ಕೆಲಸ ಮಾಡುವಂತಹ ಒಂದು ಎನರ್ಜಿ, ಶಕ್ತಿ ಕೂಡ ನಿಮ್ಗಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಆತಂಕ ಬೇಡ. ಎಷ್ಟೇ ವರ್ಕ್ ಪ್ರೆಷರ್ ಇದ್ರು ಬಹಳ ಈಸಿಯಾಗಿ ಅದನ್ನ ನಿಭಾಯಿಸ್ಬಿಡ್ತೀರಾ. ಶುಕ್ರ ಬುಧ ಒಂದೇ ಕಡೆ ಸೇರಿದ್ರೆ ಅದೊಂದು ಶಕ್ತಿ. ನಿಮ್ಮ ಯುಕ್ತಿ ಮತ್ತೆ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ನಾಲೆಡ್ಜ್ ಮತ್ತೆ ನಿಮ್ಮ ಟ್ಯಾಲೆಂಟ್ ಎರಡೂ ಕೆಲಸ ಮಾಡಕ್ ಶುರು ಮಾಡ್ಬಿಡುತ್ತೆ. ನಿಮ್ಮ ಉದ್ಯೋಗಕ್ಕೆ ಬೇಕಾಗಿರೋದು, ಇವತ್ತಿನ ಉದ್ಯೋಗಕ್ಕೆ ಬೇಕಾಗಿರೋದು ಅದೇ ಮುಖ್ಯವಾಗಿ. ಟ್ಯಾಲೆಂಟ್ ಇರ್ಬೇಕು, ನಾಲೆಡ್ಜ್ ಇರಬೇಕು, ಸರಿಯಾಗಿ ತಿಳ್ಕೊಂಡಿರ್ಬೇಕು, ಈಸಿಯಾಗಿ ಹೇಗೆ ನಿಭಾಯಿಸೋದು ಅನ್ನೋದು ಗೊತ್ತಿರ್ಬೇಕು. ಆ ತರ ನಿಮ್ಮ ಕೆಲಸವನ್ನ ಈಸಿ ಮಾಡ್ಕೊಡ್ತೀರಾ. ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಎಲ್ಲಾ ಫೈನಲ್ ಆಗಿ ಪ್ರತಿಯೊಂದು ಕೆಲಸದಲ್ಲೂ ಸಕ್ಸಸ್ ಆಗುತ್ತೆ ನಿಮ್ಗೆ. ಬರೀ ಉದ್ಯೋಗ ಅಂತಾನೆ ಅಲ್ಲ, ಈ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದಾಗಿರಬಹುದು, ಮತ್ತೆ ಆಸ್ತಿ ವಿಚಾರದಲ್ಲಿ, ಅದರಲ್ಲೂ ಪ್ರಾಪರ್ಟಿ ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡಿರೋರಿಗೆ ತುಂಬಾ ಒಳ್ಳೆ ಟೈಮ್. ಒಳ್ಳೆ ಬೆಲೆಗೆ ನಿಮ್ಗೆ ಒಂದು ಪ್ರಾಪರ್ಟಿ ಸೇಲ್ ಆಗುವಂಥದ್ದು, ತಗೋಬೇಕು ಅಂದ್ರೂ ಕೂಡ ಒಳ್ಳೆ ಟೈಮ್, ಏನು ಪ್ರಾಬ್ಲಮ್ ಇಲ್ಲ, ತಗೋಬಹುದು. ಯಾಕೆಂದ್ರೆ ನಿಮ್ಗೆ 4ನೇ ಮನೆನ ಶನಿ ನೋಡ್ತಾ ಇದ್ದಾರೆ. ಶನಿ 9ನೇ ಮನೆ ಭಾಗ್ಯಾಧಿಪತಿ, ಹಾಗೆ 4ನೇ ಮನೆ ಅಧಿಪತಿ ಭಾಗ್ಯದಲ್ಲೇ ಇದಾರಲ್ಲ. ಹಾಗಾಗಿ ನೀವು ತಗೊಳ್ಬಹುದು. ಈ ನಿವೇಶನ, ಮನೆ ಅಥವಾ ವಾಹನ ತಗೊಳ್ಳೋದಾದ್ರೆ ಇನ್ನೂ ಒಳ್ಳೇದು. ರಾಹು ಇದನ್ನಲ್ಲ ಜೊತೆಗೆ, ಚತುರ್ಥಾಧಿಪತಿ ಜೊತೆ ರಾಹು ಇದ್ರೆ ವಾಹನ ಪ್ರಾಪ್ತಿ ಆಗುತ್ತೆ. ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಆದ್ರೆ ಷಷ್ಠಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಶತ್ರುಗಳ ಬಾಧೆ, ಹಿತಶತ್ರುಗಳಾಗಿರ್ಬಹುದು, ನಿಮ್ ಜೊತೆಲ್ಲೇ ಇರೋರಾಗಿರ್ಬಹುದು, ದೂರದಲ್ಲಿ ಇರೋರಾಗಿರ್ಬಹುದು, ಏನೋ ಸ್ವಲ್ಪ ನಿಮ್ ಮೇಲೆ ಅವ್ರ ಕಣ್ ಬಿದ್ದಿರುತ್ತೆ. ದೃಷ್ಟಿ ಆಗಿರ್ಬಹುದು,
ಏನೋ ಒಂದು ದೋಷ ಅಥವಾ ಏನೋ ನಿಮ್ಗೆ ಕಿರಿಕಿರಿ ಮಾಡೋಕ್ ಪ್ರಯತ್ನ ಮಾಡ್ತಾರೆ, ಬಟ್ ಯಾವುದು ಫಲಿಸೋದಿಲ್ಲ. ಒಟ್ಟಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ, ಅದ್ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಸ್ವಲ್ಪ ಅದು ಡಿಸ್ಟರ್ಬ್ ಆಗ್ತಿರ್ತೀರ ನೀವು. ಆ ಏನೋ ಮಾಡ್ತಾ ಇದ್ದಾರೆ, ನೀವ್ ಹೇಳ್ಬಿಡ್ಬೇಕು, ನಾನು ಹೋಗಿ ಮಾತಾಡ್ಬೇಕು, ನನ್ನ ವಿಷಯಕ್ಕೆ ಬರ್ಬೇಡ ಅಂತ ಹೇಳ್ಬೇಕು, ಆತರ ಎಲ್ಲ ಅನಿಸ್ತಾ ಇರುತ್ತೆ. ಬಟ್ ಯಾವುದು ನೀವು ಮಾಡಲ್ಲ, ನಿಮ್ ಪಾಡಿಗೆ ನಿಮ್ ಕೆಲ್ಸ, ಯಾಕಂದ್ರೆ ನಿಮ್ ಕೆಲ್ಸದಲ್ಲಿ ನೀವು ಅಷ್ಟು ಬ್ಯುಸಿ ಆಗ್ಬಿಡ್ತೀರಾ. ಇನ್ ಸ್ವಲ್ಪ ದಿನ ಹೀಗಿರುತ್ತೆ, ಆಮೇಲೆ ಕುಜಗ್ರಹ ಕುಂಭರಾಶಿ ಹೋದ್ಮೇಲೆ ಅವ್ರ ಕೆಲ್ಸದಲ್ಲಿ ಅವ್ರು ಬ್ಯುಸಿ ಆಗ್ತಾರೆ. ಆಮೇಲೆ ನಿಮ್ಗೆ ಯಾವ ತೊಂದರೆಗಳು ಆಗಲ್ಲ. ಈಗ್ಲೂ ನಿಮ್ಗೆ ಏನು ತೊಂದರೆ ಆಗಲ್ಲ, ಯೋಚನೆ ಮಾಡ್ಬೇಡಿ. ಸ್ವಲ್ಪ ಮನಸ್ಸಿನಲ್ಲಿ ಆತಂಕ ಆಗ್ತಾ ಇರತ್ತೆ ಅಷ್ಟೇನೆ. ಉಳಿದಂತೆ ತುಂಬಾ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಶುಭದಾಯಕವಾದಂತಹ ಸಮಯ ಅಂತ ಹೇಳ್ಬೋದು. ಈ ವಾರ ನಿಮ್ಗೆ ಅತ್ಯಂತ ಶುಭದಾಯಕ ವಾರ. ಕರ್ಕಾಟಕ ರಾಶಿ, ತುಂಬಾ ಗ್ರಹಗಳ ಅಷ್ಟಮದಲ್ಲಿದ್ದಾರೆ. ಯೋಚನೆ ಮಾಡಿ, ಅಷ್ಟಮದಲ್ಲಿ ತುಂಬಾ ಗ್ರಹಗಳಿರೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಇದೆ. ಏನೋ ಸಮಸ್ಯೆಗಳು ಎಲ್ಲಿಂದನೋ ಹುಡುಕೊಂಡು ಬರ್ತಾ ಇದೆ ಅಂತ ಕರ್ಕಾಟಕ ರಾಶಿಯವ್ರಿಗೆ ಅನ್ನಿಸ್ತಾ ಇದೆ. ನೋಡಿ, ಹಣಕಾಸಿನ ವಿಷಯದಲ್ಲಿ ತುಂಬಾ ಟೆನ್ಷನ್ ಆಗ್ತಾ ಇದೆ. ದುಡ್ಡು ತುಂಬಾ ಖರ್ಚಾಗ್ತಿದೆ. ಹೇಗ್ ಖರ್ಚಾಗ್ತಿದೆ, ಯಾಕೆ ಖರ್ಚಾಗ್ತಿದೆ ಏನು ಗೊತ್ತಾಗ್ತಾ ಇಲ್ಲ. 6ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ಆಲ್ರೆಡಿ ಇವಾಗ ದುಡ್ಡು ಖರ್ಚು ಮಾಡ್ತಾ ಇದ್ದೀರಾ. ಆದ್ರೆ ಈ ವಾರದಲ್ಲಿ ಧನಸ್ಥಾನಾಧಿಪತಿಯಾದಂತಹ ರವಿ ಕೂಡ ಅಷ್ಟಮದಲ್ಲೇ ಕುತ್ಕೊಂಡ್ಬಿಟ್ಟಿರ್ತಾರೆ. ನೋಡಿ, ಅಷ್ಟಮದಲ್ಲಿ ಕೂತ್ಕೊಂಡಿರೋ ರವಿ ಜೊತೆ ರಾಹು. ನೋಡಿ, ಮಾತಿನಿಂದ ಸಮಸ್ಯೆ. ನೀವು ಏನು ಮಾತಾಡದಿದ್ರು ಕೂಡ ನಿಮ್ ಮಾತು ಅಲ್ಲಿ ಸಮಸ್ಯೆ ಆಗತ್ತೆ. ಮಾತಾಡಿದ್ರು ಸಮಸ್ಯೆ, ಮಾತಾಡ್ಲಿಲ್ಲ ಅಂದ್ರೂ ಸಮಸ್ಯೆ, ಈ ತರ ಆಗತ್ತೆ. ಸಪ್ತಮದಲ್ಲಿ ಕುಜ 7ನೇ ಮನೇಲಿದ್ದಾಗ ನಿಮ್ಗೆ ಆಪೋಸಿಟ್ ಪರ್ಸನ್, ಅಂದ್ರೆ ನಿಮ್ಮದೇ ವೃತ್ತಿಯಲ್ಲಿ ಇರ್ತಾರೆ, ನಿಮ್ಗೆ ಅವರು ಒಂಥರ ಕಾಂಪಿಟೇಟರ್ ಆಗಿರ್ತಾರೆ ಅನ್ಕೊಳ್ಳಿ, ಅಥವಾ ಅವ್ರಿಗೆ ನೀವು ಕಾಂಪಿಟೇಟರ್ ಆಗಿರ್ತೀರ. ಅವ್ರ ಕಡೆಯಿಂದ ಏನೋ ನಿಮ್ಮ ಕೆಲಸಕ್ಕೆ ತೊಂದರೆ ಆಗ್ತಾ ಇರತ್ತೆ. ನೀಟಾಗಿ ಅಬ್ಸರ್ವ್ ಮಾಡಿ, ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಏನೋ ಸಮಸ್ಯೆ ಆಗ್ತಿದೆ. ನಿಮ್ಮ ಮೇಲಧಿಕಾರಿಗಳು ಯಾಕೋ ಒಂಥರ ಬೇರೆ ತರ ನಡ್ಕೊಳ್ತಾ ಇದ್ದಾರೆ ನಿಮ್ಮ ವಿಷಯದಲ್ಲಿ. ಈ ತರದ್ದೆಲ್ಲ ಒಂದಿಷ್ಟು ಸಮಸ್ಯೆಗಳು ಈ ವಾರದಲ್ಲಿ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಸಡನ್ ಆಗಿ ಯಾಕೆ ಇಷ್ಟೊಂದು ಪ್ರಾಬ್ಲಮ್ಮು? ಸಡನ್ ಆಗಿ ಅಂತ ಏನಿಲ್ಲ, ಸ್ವಲ್ಪ ಸ್ವಲ್ಪ ನಡೀತಾ ಇರುತ್ತೆ, ನಮ್ಗೆ ಗೊತ್ತಿರಲ್ಲ. ಅದು ಒಂದು ಟೈಮ್ಗೆ ಅದು ರಿಸಲ್ಟ್ ಕೊಡಕ್ ಶುರು ಮಾಡ್ಬಿಡುತ್ತೆ. 4 ಗ್ರಹಗಳು ಅಷ್ಟಮದಲ್ಲಿದ್ದಾರೆ, ಅದರಲ್ಲೂ ಸೂರ್ಯ ಗ್ರಹ ಅಷ್ಟಮದಲ್ಲಿದ್ದಾನೆ. ಅದು ಎಲ್ಲೋ ಒಂದ್ ಕಡೆ ನಿಮ್ಮ ಆತ್ಮವಿಶ್ವಾಸ ಕೂಡ ಕಡಿಮೆ ಆಗೋ ತರ ಮಾಡುತ್ತೆ. ಅಯ್ಯೋ ಏನ್ ಆಗ್ಬಿಡುತ್ತೋ. ನಾನು ಹೇಳ್ದೆ ನಿಮ್ಗೆ, ಸೂರ್ಯ ವೀಕ್ ಆದ್ರೆ ಆಂಗ್ಸೈಟಿ, ಭಯ, ಆತ್ಮವಿಶ್ವಾಸ ಕುಗ್ಗುವಂಥದ್ದು ಇದೆಲ್ಲ ಆಗತ್ತೆ. ಸೂರ್ಯ ವೀಕ್ ಅಂತ ಹೇಗೆ ಗೊತ್ತಾಗುತ್ತೆ? ಅಷ್ಟಮ ಅನ್ನೋದು ದುಸ್ಥಾನ, ಅಲ್ಲಿ ಹೋದಾಗ ವೀಕ್ ಆಗ್ತಾರೆ. ಅವ್ರ ಜೊತೆನಲ್ಲಿ ರಾಹು ಬಂದ, ಇನ್ನೂ ವೀಕ್. ಶನಿ ಮನೆಯಲ್ಲಿ, ಶತ್ರು ಮನೆಯಲ್ಲಿ ಇನ್ನೂ ವೀಕ್. ಒಂದೊಂದು ಕಾಂಬಿನೇಷನ್ ಬರುತ್ತೆ. ಹಾಗಾಗಿ ಒಂಥರ ಆತಂಕ, ಭಯ. ನೋಡಿ, ಗುರು ದೃಷ್ಟಿ ರವಿಯ ಮೇಲಿರೋದ್ರಿಂದ ಭವಿಷ್ಯದಲ್ಲಿ ಹಣಕಾಸಿನ ಬಗ್ಗೆ ತುಂಬಾ ಭಯ ಆಗುತ್ತೆ. ಹೆಂಗಪ್ಪ ಮಾಡೋದು? ಕೆಲ್ಸದಲ್ಲಿ ಏನೋ ಒಂದು ಟೆನ್ಷನ್, ನನ್ ಕೆಲ್ಸ ಹೋಗ್ಬಿಟ್ರೆ, ಆತರ ಎಲ್ಲ ಭಯ ಶುರುವಾಗತ್ತೆ. ಆದ್ರೆ ಪ್ರಾಕ್ಟಿಕಲಿ ಆಗತ್ತಾ ಇಲ್ವಾ, ಸಮಸ್ಯೆ ಆಗತ್ತಾ ಇಲ್ವಾ ಅನ್ನೋದು ನಿಮ್ ಜಾತಕ ಡಿಸೈಡ್ ಮಾಡುತ್ತೆ. ಸುಮ್ಮನೆ ಭಯ ಪಡಕ್ ಹೋಗ್ಬೇಡಿ. ಪರಿಹಾರಗಳಿದೆ, ಪರಿಹಾರಗಳು ಮಾಡ್ಕೊಳ್ಳಿ. ಪರಿಹಾರಗಳು ಮಾಡ್ಕೊಂಡ್ರೆ ಸಮಸ್ಯೆ ಬಂದ್ರೂ ಕೂಡ ದೇವ್ರು ಇನ್ನೊಂದು ಏನಾದ್ರೂ ದಾರಿಯನ್ನು ತೋರಿಸ್ತಾರೆ. ಇದು ಮಾತ್ರ ಸತ್ಯ. ಯಾಕಂದ್ರೆ ನನ್ನ ಜೀವನದಲ್ಲಿ ಈ ತರದ ಆಗಿದೆ. ಇವಾಗ ಏನೋ ಸಮಸ್ಯೆ ಬರ್ತಾ ಇದೆ ಅನ್ನೋ ಟೈಮಲ್ಲಿ ನಾನು ಪರಿಹಾರಗಳು ಮಾಡ್ಕೊಳ್ತಾ, ನನ್ನ ಪೂಜೆ ಜಪಗಳನ್ನ ನಾನು ಕರೆಕ್ಟಾಗಿ ಮಾಡ್ಕೊಳ್ಳುವಾಗ ಸಮಸ್ಯೆ ಹೀಗ್ ಬಂತು, ಹಾಗೆ ಅದು ಸಾಲ್ವ್ ಆಗ್ಬಿಡ್ತು. ಇಷ್ಟು ಬೇಗ ಸಾಲ್ವ್ ಆಯ್ತಾ ಅಂತ ನನ್ಗೆ ಗೊತ್ತೇ ಆಗ್ಲಿಲ್ಲ. ಈ ತರದ್ದು ಬಹಳ ಜನರ ಲೈಫಲ್ಲಿ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಆಗೋ ಸಮಸ್ಯೆನ ಪರಮಾತ್ಮ ಕಡಿಮೆ ಮಾಡ್ತಾನೆ ನೀವು ಅವನ ಆರಾಧನೆ ಮಾಡೋದ್ರಿಂದ. ಪರಿಹಾರಗಳು ಏನ್ ಮಾಡ್ಬೇಕು ಅಂತ ಕೂಡ ನಾನು ಹೇಳ್ತೀನಿ. ಹಾಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಯಾವುದೋ ಕೆಲಸ ಆಗ್ಬೇಕಾಗಿತ್ತು, ಬಟ್ ಆಗೋದಿಲ್ಲ. ಈ ವಾರದಲ್ಲಿ ಆಗೇ ಬಿಡುತ್ತೆ ಅನ್ಕೊಂಡಿರ್ತೀರಿ, ಬಟ್ ಆಗೋದಿಲ್ಲ. ಹಾಗೆ ಮಾತಿಂದ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುತ್ತೆ. ಮಾತಾಡಬಾರ್ದಾ? ಕೆಲವು ಸಂದರ್ಭಗಳಲ್ಲಿ, ಕೆಲವು ಸ್ಥಳಗಳಲ್ಲಿ ಮಾತಾಡ್ಬೇಡಿ. ಅಂದ್ರೆ ಇವಾಗ ನಿಮ್ ಬಗ್ಗೆ ಏನೋ ನಿಮ್ಗೆ ಏನಾದ್ರೂ ಒಂದು ಸ್ವಲ್ಪ ಕಿತಾಪತಿ ಮಾಡ್ಬೇಕು ಅಂತ ಕೆಲವ್ರು ಕಾಯ್ತಾ ಇರ್ತಾರೆ. ನಿಮ್ಮನ್ನ ಡಿಗ್ರೇಡ್ ಮಾಡ್ಬೇಕು ಅಂತಾನೇ ಕೆಲವ್ರು ಕಾಯ್ತಾ ಇರ್ತಾರೆ. ಅಂತವ್ರ ಎದುರುಗಡೆ ನೀವು ಮಾತೇ ಆಡ್ಬೇಡಿ, ಮೌನವಾಗಿದ್ಬಿಡಿ. ಅವಾಗ ನಿಮ್ಮ ಗೌರವ ನಿಮ್ಗೆ ಉಳಿಯುತ್ತೆ. ಅಂದ್ರೆ ಆ ಕ್ಷಣಕ್ಕೆ ಸ್ವಲ್ಪ ಅವಮಾನ ತರ ಅನ್ಸುತ್ತೆ ಇದು ನಿಮ್ಮ ಮಾತಿಂದ. ಹಾಗೆ ಕೆಲಸ ಅಂತ ಬಂದಾಗ ಕೆಲಸ ತುಂಬಾ ಕರೆಕ್ಟ್ ಆಗಿ ಮಾಡ್ತೀರಾ, ಆದ್ರೆ ಅದಕ್ಕೆ ಸರಿಯಾದ ಪ್ರಶಂಸೆ ಸಿಗೋದಿಲ್ಲ. ನೀವು ಕಷ್ಟಪಟ್ಟು ಕೆಲಸ ಮಾಡಿರ್ತೀರಾ, ಕ್ರೆಡಿಟ್ ಇನ್ಯಾರಿಗೂ ಹೋಗುತ್ತೆ. ಯಾಕೆಂದ್ರೆ ದಶಮಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ತುಂಬಾ ಕಷ್ಟಪಟ್ಟು, ಆತರ ಪಟ್ಟು, ಟೆನ್ಷನ್ ತಗೊಂಡು ಪಾಪ ಕೆಲಸ ಮಾಡ್ತೀರಾ. ಕೊನೆಯಲ್ಲಿ ನೋಡಿದ್ರೆ ನಿಮ್ಮ ಮೇಲಧಿಕಾರಿ ಇನ್ಯಾರನ್ನ ಹೊಗಳ್ತಾರೆ, ನೀವಲ್ಲಿ ಲೆಕ್ಕಕ್ಕೆ ಬರಲ್ಲ. ಈ ತರದ್ ಒಂದಿಷ್ಟು ಸಂದರ್ಭಗಳು ಈ ವಾರದಲ್ಲಿ ನಿಮ್ಮನ್ನ ತುಂಬಾ ಡಿಸ್ಟರ್ಬ್ ಮಾಡುತ್ತೆ. ಡಿಸ್ಟರ್ಬ್ ಆಗ್ಬೇಡಿ.
ಇವತ್ತು ನೀವು ಪಟ್ಟ ಪರಿಶ್ರಮ ನಿಮ್ಮ ಮೇಲಧಿಕಾರಿಗಳಿಗೆ ಇವತ್ತು ಗೊತ್ತಾಗದೇ ಇರ್ಬೋದು, ಆದ್ರೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಪರಮಾತ್ಮನ್ ಗೊತ್ತಿರುತ್ತಲ್ಲ ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಅಂತ. ಮುಂದೆ ಫಲ ಕೊಟ್ಟೆ ಕೊಡುತ್ತೆ. ನಿಮ್ ಕೆಲಸ ನೀವು ಅಷ್ಟೇ. ನನ್ನ ಕರ್ತವ್ಯ ನಾನು ಮಾಡ್ತೀನಿ, ಫಲಗಳನ್ನ ಪರಮಾತ್ಮನ ಬಿಡ್ತೀನಿ. ಅವನು ಯಾವಾಗ ಕೊಡ್ತಾನೋ ಅವಾಗ ಫಲ ಸಿಕ್ಕತ್ತೆ. ಇನ್ನು ಆಸ್ತಿ, ಮನೆ, ಭೂಮಿ, ವಾಹನ ಖರೀದಿ ಮಾಡೋದಾದ್ರೆ ಈ ವಾರದಲ್ಲಿ ಖಂಡಿತ ಬೇಡ. ಒಳ್ಳೆ ಸಮಯ ಇಲ್ಲ, ಏನು ತಗೊಳಕ್ ಹೋಗ್ಬೇಡಿ. ಈ ವಾರದಲ್ಲಿ ಶುಕ್ರ ಅಷ್ಟಮದಲ್ಲಿದ್ದಾನೆ. ಹಾಗೆ ವಾಹನ ಸಂಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ. ತೊಂದರೆ ಆಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಪ್ರಯಾಣ ಬೇಡ ಈ ವಾರದಲ್ಲಿ. ಪ್ರಯಾಣ, ದೂರ ಪ್ರಯಾಣ, ಹತ್ತಿರದ ಪ್ರಯಾಣ ಯಾವುದು ಬೇಡ. ಆದಷ್ಟು ಮನೇಲಿರಿ. ಕೆಲ್ಸಕ್ಕೆ ಹೋಗಿ ಬರ್ತೀರಾ ಡೈಲಿ ಅಂದ್ರೆ ನೀವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ 2 ವೀಲರ್ ಅಲ್ಲಿ ಹೋಗ್ತೀರಾ, ಹೆಲ್ಮೆಟ್ ಹಾಕಿ, ಟ್ರಾಫಿಕ್ ರೂಲ್ಸ್ ಗಳನ್ನ ಫಾಲೋ ಮಾಡಿ, ಆದಷ್ಟು ನಿಧಾನವಾಗಿ ಒಂದು ಡ್ರೈವ್ ಮಾಡುವಂಥದ್ದು. ಯಾಕೆಂದ್ರೆ ಸಣ್ಣ ಪುಟ್ಟದಾಗಿ ತೊಂದರೆಗಳು, ಸಡನ್ ಆಗಿ ಆಕಸ್ಮಿಕವಾಗಿ ಏನೋ ಪ್ರಾಬ್ಲಮ್ ಆಯ್ತು, ನಿಮ್ಮ ವಾಹನಕ್ಕೆ ತೊಂದರೆ ಆಯ್ತು, ಈ ತರದ್ದೇನೋ ಒಂದು ಆಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ. ಚತುರ್ಥಾಧಿಪತಿ ಅಷ್ಟಮದಲ್ಲಿರೋದ್ರಿಂದ. ಇನ್ನು ಹಣಕಾಸಿನ ವಿಷಯದಲ್ಲಿ ಯಾರಿಗೂ ದುಡ್ಡು ಕೊಡ್ಬೇಡಿ. ಸಾಲ ಅಂತ ಆಗಿರ್ಬೋದು, ಇನ್ ಯಾವುದೇ ಒಂದು ರೀತಿಯಲ್ಲಿ ಇನ್ವೆಸ್ಟ್ ಮಾಡೋದು, ದುಡ್ಡು ಕೊಡೋದು ಏನು ಬೇಡ. ದುಡ್ಡಿನ ವಿಷಯದಲ್ಲಿ ನಿಮ್ಗೆ ಮೋಸ ಆಗುತ್ತೆ ಈ ವಾರದಲ್ಲಿ. ಜಾಸ್ತಿ ದುಡ್ಡನ್ನಾಗ್ಲಿ, ಒಡವೆ ಆಗ್ಲಿ ಹೊರಗಡೆ ತಗೊಂಡು ಹೋಗ್ಬೇಡಿ, ಕಳ್ಕೊಂಡ್ ಬರೋ ಸಾಧ್ಯತೆಗಳಿದೆ. ಮನೇಲಾದ್ರೂ ಅಷ್ಟೇ ವಸ್ತುಗಳನ್ನ ಸರಿಯಾದ ರೀತಿಯಲ್ಲಿ ಸೇಫ್ ಆಗಿ ಇಟ್ಕೊಳ್ಳಿ. ಎಲ್ಲೋ ಮಿಸ್ ಆಯ್ತು, ಯಾರೋ ತಗೊಂಡ್ಬಿಟ್ರು, ಹೀಗೆಲ್ಲ ಆಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಜಾಸ್ತಿನೇ ಅಶುಭ ಫಲ ಇದೆ, ಹಂಗಂತ ಯೋಚನೆ ಮಾಡ್ಬೇಡಿ. ಪರಿಹಾರಗಳು ಇದೆ, ಮಾಡ್ಕೊಳ್ಳಿ. ಮತ್ತೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರಿಗೆ, ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಸೇಮ್ ಈಗ ನಾನು ಹೇಳದ್ನಲ್ಲ, ಕೆಲಸ ಜಾಸ್ತಿ ಇರುತ್ತೆ, ಮಾಡ್ತೀರಾ, ಬಟ್ ಏನು ನಿಮ್ಗೆ ಅದರಿಂದ ಉಪಯೋಗ ಆಗೋದಿಲ್ಲ. ನಿಮ್ಮನ್ನ ಗುರ್ಸೋದೇ ಇಲ್ಲ, ನಿಮ್ ವಿಷಯನೇ ಬರಲ್ಲ ಅಲ್ಲಿ, ಆತರ ಆಗತ್ತೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಸಾಧಾರಣ ಫಲ. ಬಟ್ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾರೋರಿಗೆ ಲಾಭ ಚೆನ್ನಾಗಿದೆ. ಅಂದ್ರೆ ನೀವ್ ಅನ್ಕೊಂಡಿದ್ದಕ್ಕಿಂತ ಒಳ್ಳೆ ಲಾಭನೇ ಬರುತ್ತೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಅವಾಗವಾಗ ಹುಷಾರ್ ತಪ್ಪೋದ್ರಿಂದ ಏನಾದ್ರೂ ಈ ವಾರದಲ್ಲಿ ಪರೀಕ್ಷೆಗಳಿದ್ರೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಆ ಪರೀಕ್ಷೆ ಬರೀಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಾಂದ್ರೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಹೈಯರ್ ಎಜುಕೇಶನ್ ಮಾಡ್ತಾ ಇರೋರಿಗೆ ಏನೋ ಒಂದು ಅದೃಷ್ಟಕ್ಕೆ ಕಾಯ್ತಾ ಇರ್ತೀರಾ. ಇಂಥ ಕಡೆ ಸೀಟ್ ಸಿಗ್ಬೇಕು, ಇಂಥ ಕಾಲೇಜಲ್ಲಿ ಸಿಗ್ಬೇಕು, ವಿದೇಶಕ್ಕೆ ಹೋಗ್ಬೇಕು ಹೈಯರ್ ಎಜುಕೇಶನ್ಗೆ, ಈ ತರದ ವಿಷಯದಲ್ಲಿ ಸ್ವಲ್ಪ ನಿರಾಸೆ ಇರುತ್ತೆ. ನಿರಾಸೆ ಅಂದ್ರೆ ಆಗೋದೇ ಇಲ್ಲ ಅಂತಲ್ಲ, ಈ ವಾರದಲ್ಲಿ ಆಗಲ್ಲ, ಮುಂದಿನ ದಿನಗಳಲ್ಲಿ ಆಗತ್ತೆ. ಇನ್ನು ಕರ್ಕಾಟಕ ರಾಶಿಯವರು ಮಾಡ್ಬೇಕಾಗಿರೋ ಪರಿಹಾರ, ಮಾಡಲೇಬೇಕಾದ ಪರಿಹಾರ, ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ ಬೆಳಿಗ್ಗೆ ಹೊತ್ತು. ಹಾಗೆ ಈ ವಾರದಲ್ಲಿ ಅಕ್ಕಿ ಮತ್ತೆ ಗೋಧಿ, ಹಾಗೆ ಕಡಲೆಬೇಳೆ, ಈ 3 ಧಾನ್ಯಗಳನ್ನ ಡೈಲಿ ಒಂದೊಂದು ಹಿಡಿ, ನಿಮ್ಗೆ ಅನುಕೂಲ ಇದ್ರೆ 3 ಹಿಡಿ ತೆಗ್ದಿಡಿ, ಸಪರೇಟ್ ಕವರ್ ಇಟ್ಕೊಳ್ಳಿ. 3ಕ್ಕೂ ಡೈಲಿ 3 ಹಿಡಿ ಅಥವಾ ಒಂದೊಂದು ಹಿಡಿ ತೆಗೆದಿಡ್ತಾರೆ. ಮುಂದಿನ ಭಾನುವಾರ ಅದನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಟ್ಬಿಡಿ. ಅಥವಾ ಯಾರು ತುಂಬಾ ಅವಶ್ಯಕತೆ ಇದೆ, ಬಡವರಿದ್ದಾರೆ, ಅವರಿಗೆ ದವಸ ಧಾನ್ಯಗಳು ಕೊಟ್ಟರೆ ಪಾಪ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ರೆ ಅವರಿಗೆ ಕೊಡಿ. ಕೊಡುವಾಗ ಶಿವ ಅರ್ಪಣಮಸ್ತು, ಕೃಷ್ಣ ಅರ್ಪಣಮಸ್ತು ಅಂತ ಹೇಳಿ ಕೊಟ್ಬಿಡಿ, ಆಯ್ತಾ. ಈ ಪರಿಹಾರವನ್ನ ಮಾಡ್ಕೊಂಡ್ರೆ ಸಾಕು, ಎಷ್ಟೋ ನಿಮ್ಗೆ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಇದ್ರ ಜೊತೆ ನಿಮ್ಗೆ ಟೈಮ್ ಇದ್ರೆ ದುರ್ಗಾ ಸ್ತುತಿ, ದುರ್ಗಾ ಅಷ್ಟೋತ್ತರ, ದುರ್ಗಾ ಮಂತ್ರವನ್ನ ಯಾವ್ದಾದ್ರು ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ, ಚಿಕ್ಕದ ಅನ್ಸುತ್ತೆ, ಯಾವ್ದು ಬರುತ್ತೆ ಅದನ್ನ ಹೇಳ್ಕೊಳ್ಳಿ. ಬರಲ್ಲ ಅಂದ್ರೆ ನೀವು ಮೊಬೈಲ್ನಲ್ಲೋ ಟಿವಿನಲ್ಲೋ ಹಾಕೊಂಡು ಕೇಳಿಸ್ಕೊಳ್ಳಿ. ಅಂದ್ರೆ ಕೇಳಿಸ್ಕೋಬೇಕಾದ್ರೂ ಕೂಡ ನೀವು ಆ ಟೈಮ್, ಅದು ಎಷ್ಟೊತ್ತು ಬರ್ತಾ ಇರುತ್ತೆ ಆ ಟೈಮ್ನ ಅದಕ್ಕೋಸ್ಕರ ಮೀಸಲಿಡ್ಬೇಕು. ನೀವು ಅದನ್ನ ಸರಿಯಾಗಿ ಶ್ರದ್ಧೆಯಿಂದ ಕೇಳಿಸ್ಕೋಬೇಕು. ಈ ಒಂದು ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಸಿಂಹ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಹೋದ್ವಾರ ಷಷ್ಠ ಭಾವದಲ್ಲಿ ಸ್ಥಿತನಾಗಿದ್ರು. ಈ ವಾರದಲ್ಲಿ ರವಿಗ್ರಹ ಸಪ್ತಮದಲ್ಲಿ ಕುಂಭರಾಶಿಯಲ್ಲಿ ಕೂತ್ಕೊಂಡು ನಿಮ್ ರಾಶಿ ಬಹಳ ಶುಭ ಫಲವನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇವಾಗ ಶನಿ ಮನೇಲೆ ಕೂತ್ಕೊಂಡ್ರು ಕೂಡ ರವಿಗ್ರಹ ನಿಮ್ಮ ರಾಶಿಯನ್ನ ನೋಡ್ತಾ ಇರೋದ್ರಿಂದ ನಿಮ್ಗೆ ಶುಭ ಫಲವೇ. ಈ ವಾರದಲ್ಲಿ ಶುಭ ಫಲವೇ. ಯಾವ ವಿಷಯದಲ್ಲಿ ಅಂದ್ರೆ ಮುಖ್ಯವಾಗಿ ನೀವು ಅನ್ಕೊಂಡಂತಹ ಸುಮಾರು ಕೆಲಸಗಳು ಸಕ್ಸಸ್ ಆಗುತ್ತೆ. ಯಾಕಂದ್ರೆ ದಶಮಾಧಿಪತಿ ಸಪ್ತಮದಲ್ಲಿ, ಧನಾಧಿಪತಿ ಸಪ್ತಮದಲ್ಲಿ, ರಾಷ್ಟ್ರಾಧಿಪತಿ ಸಪ್ತಮದಲ್ಲಿ. ಸಪ್ತಮ ಅನ್ನೋದು ಕೇಂದ್ರ ಸ್ಥಾನವಾಗುತ್ತೆ. ತಾತ್ಕಾಲಿಕವಾಗಿ ಆಗ್ಬೇಕಾದಂತಹ ಕೆಲಸಗಳನ್ನ ಸಕ್ಸಸ್ ಆಗುವ ಹಾಗೆ ಮಾಡ್ತಾರೆ. ಹಾಗೆ ಪ್ರಯಾಣ ಇರುತ್ತೆ ಈ ವಾರದಲ್ಲಿ, ತುಂಬಾ ಇಂಪಾರ್ಟೆಂಟ್ ಕೆಲಸಕ್ಕೋಸ್ಕರ ನೀವು ಪ್ರಯಾಣ ಮಾಡ್ತೀರ. ಬಟ್ ಪ್ರಯಾಣದಿಂದ ಲಾಭ ಕೂಡ ಇರುತ್ತೆ ನಿಮ್ಗೆ. ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನು ಯಾರ್ಯಾರೆಲ್ಲ ಮಾಡ್ತಾ ಇದ್ದೀರಾ, ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ. ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೂ ಕೂಡ ಚೆನ್ನಾಗಿದೆ ಈ ವಾರದಲ್ಲಿ. ಅದರಲ್ಲೂ ಮುಖ್ಯವಾಗಿ ನೀವೇ ಸ್ವತಃ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನೀವೇ ಓನರ್, ಮತ್ತೆ ಬೇರೆ ಯಾರು ಪಾರ್ಟ್ನರ್ ಇಲ್ಲ ಅಂದ್ರೆ ಜಾಸ್ತಿ ಲಾಭ ಕಾಣ್ತೀರಾ ಅಂತ ಹೇಳ್ಬೋದು. ಇನ್ನು 2ನೇ ಮನೆ ಅಧಿಪತಿ ಬುಧ ಗ್ರಹ,
ಸಪ್ತಮದಲ್ಲಿ ಕುತ್ಕೊಂಡಿರೋದ್ರಿಂದ, ಬುಧನ ಜೊತೆಯಲ್ಲಿ ಶುಕ್ರ ಕೂಡ ಇರೋದ್ರಿಂದ, ಸಪ್ತಮ ಭಾವದಲ್ಲಿ ಕುತ್ಕೊಂಡು ನಿಮ್ಮ ರಾಶಿಯನ್ನ ನೋಡ್ತಾ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಇದ್ದಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ನಿಮ್ಗೆ ಫೈನಾನ್ಷಿಯಲಿ ಏನ್ ಪ್ರಾಬ್ಲಮ್ ಆಗಿತ್ತು ಸಾಲ್ವ್ ಆಗುತ್ತೆ. ಕುಟುಂಬದಲ್ಲಿ ಏನೋ ಒಂದು ಸಂಕಷ್ಟಗಳಿತ್ತು, ಸಮಸ್ಯೆಗಳಿತ್ತು, ಇದು ಕೂಡ ನಿವಾರಣೆ ಆಗುತ್ತೆ. ಕುಟುಂಬದಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇತ್ತು, ಸಮಸ್ಯೆಗಳಾಗ್ತಾ ಇತ್ತು, ಮನಸ್ತಾಪ, ಜಗಳ ಇದೆಲ್ಲವೂ ಏನಾದ್ರು ಇತ್ತು ಅಂದ್ರೆ ಕಡಿಮೆ ಆಗುತ್ತೆ. ಅಥವಾ ಮನೆಯಲ್ಲಿ ಕುಟುಂಬದಲ್ಲಿ ಇರುವಂತವ್ರಿಗೆ ಏನೋ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳಾಗ್ತಾ ಇತ್ತು ಅಂದ್ರೆ ಇದು ಕೂಡ ಈ ವಾರದಲ್ಲಿ ಕಡಿಮೆ ಆಗುತ್ತೆ. ಅಂದ್ರೆ ಟೆನ್ಷನ್ ಕಡಿಮೆ ಆಗುವಂತಹ ವಾರ ಅಂತ ಹೇಳ್ಬೋದು. ಟೆನ್ಷನ್ ಈಗ ಆಲ್ರೆಡಿ ಇದೆ ಸಿಂಹರಾಶಿಯವರಿಗೆ, ಈ ವಾರದಲ್ಲಿ ಟೆನ್ಷನ್ ಕಮ್ಮಿ ಆಗುತ್ತೆ. ದಶಮಾಧಿಪತಿ ಶುಕ್ರ 7ನೇ ಮನೆಯಲ್ಲಿರೋದ್ರಿಂದ ಬರೀ ಉದ್ಯೋಗ ಅಷ್ಟೇ ಅಲ್ಲ, ಬೇರೆ ಯಾವುದೇ ವಿಚಾರದಲ್ಲಿ ನೀವು ಅನ್ಕೊಂಡಂತಹ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ. ನಿಮ್ದು ಏನೇನೆಲ್ಲ ನೀವೇನೇನ್ ಅನ್ಕೊಂಡಿರ್ತೀರ ಕೆಲಸಗಳಲ್ಲಿ, ಏನೇನ್ ಆಗ್ಬೇಕು, ಎಲ್ಲಿ ಹೋಗ್ಬೇಕು ಅಂತೆಲ್ಲ ನೀವು ಅನ್ಕೊಂಡಿರ್ತೀರಾ, ಅಥವಾ ಏನೋ ಒಂದು ಕೆಲಸಗಳಾಗ್ಬೇಕು ಅನ್ಕೊಂಡಿರ್ತೀರಾ, ಅಥವಾ ಯಾವುದೋ ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲಸ ಆಗ್ಬೇಕು ಅನ್ಕೊಂಡಿರ್ತೀರಾ, ಇದೆಲ್ಲವೂ ಕೂಡ ಸಕ್ಸಸ್ ಆಗುತ್ತೆ. ಆದ್ರೆ ಚತುರ್ಥಾಧಿಪತಿ 6ನೇ ಮನೆಯಲ್ಲಿ ಇರೋದ್ರಿಂದ ನೋಡಿ, ಉಚ್ಚ ಕ್ಷೇತ್ರದಲ್ಲಿ ಇದ್ರೂ ಕೂಡ 6ನೇ ಮನೆಯಲ್ಲಿ ಇರೋದ್ರಿಂದ ಆಸ್ತಿ ಕುರಿತಾದ ವ್ಯಾಜ್ಯಗಳು ಅಂತ ಏನಾದ್ರು ಇದ್ರೆ ಈ ವಾರದಲ್ಲಿ ಬಗೆಹರಿಯಲ್ಲ. ಬಟ್ ಅದ್ ಬಗೆಹರಿಯೋದಕ್ಕೆ ಏನೇನೆಲ್ಲ ಪ್ರಯತ್ನ ಮಾಡ್ಬೇಕು ಅದೆಲ್ಲ ತುಂಬಾ ಹಾನೆಸ್ಟ್ ಆಗಿ ಮಾಡ್ತೀರಾ. ಮುಂದಿನ ದಿನಗಳಲ್ಲಿ ಅದರ ರಿಸಲ್ಟ್ ಅನ್ನ ಕೂಡ ಪಡ್ಕೊಳ್ತೀರಾ. ಈ ಪ್ರಾಪರ್ಟಿ ತಗೋಬೇಕು ಅಂತ ಏನಾದ್ರು ಅನ್ಕೊಂಡು ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಲೋನ್ ಸ್ಯಾಂಕ್ಷನ್ ಆಗೋ ಸಾಧ್ಯತೆ ಇದೆ ಸಿಂಹರಾಶಿಯವರು ಈ ವಾರದಲ್ಲಿ, 6ನೇ ಮನೆಯಲ್ಲಿ ಕುಜ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ. ಹಾಗೆ ಪಂಚಮಾಧಿಪತಿ ಲಾಭದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. 6ನೇ ಮನೆ ಅಧಿಪತಿ ಶನಿ ಗ್ರಹ ಅಷ್ಟಮದಲ್ಲಿದ್ದಾನೆ. ಕೆಲಸಗಳು ಸ್ವಲ್ಪ ಜಾಸ್ತಿ ಇದ್ರು ಕೂಡ ಈ ವಾರದಲ್ಲಿ ನಿಮ್ಮ ಆತ್ಮವಿಶ್ವಾಸ ನಿಮ್ಗೆ ಯಾವುದು ಕಷ್ಟ ಅಂತ ಅನ್ಸಲ್ಲ. ಕಷ್ಟವಾದ ಕೆಲಸವನ್ನ ಈಸಿಯಾಗಿ ಮಾಡಿ ಕಂಪ್ಲೀಟ್ ಮಾಡುವಂತಹ ಒಂದು ಶಕ್ತಿಯನ್ನ ಶುಕ್ರ, ಬುಧ, ರವಿ ಇವರೆಲ್ಲರೂ ಕೊಡ್ತಾ ಇದ್ದಾರೆ ನಿಮ್ಗೆ. ಯಾಕಂದ್ರೆ ಶುಕ್ರ ದಶಮಾಧಿಪತಿಯಾಗಿ ಕೇಂದ್ರದಲ್ಲಿದ್ದಾಗ ನಿಮ್ಮ ಉದ್ಯೋಗವೇ, ನಿಮ್ಮ ಕೆಲಸವೇ ನಿಮ್ಮ ಕೇಂದ್ರವಾಗಿರುತ್ತೆ. ನೀವು ಅದರ ಕಡೆಗೆ ಜಾಸ್ತಿ ಫೋಕಸ್ ಮಾಡ್ತೀರಾ. ಹಾಗೆ ರವಿ ಮತ್ತೆ ಬುಧಾದಿತ್ಯ ಯೋಗವಾಗುತ್ತೆ. ಬುದ್ಧಿಬಲ ಮತ್ತು ಆತ್ಮಬಲ ಎರಡೂ ಕೂಡ ನಿಮ್ಗೆ ಕೆಲಸ ಮಾಡುತ್ತೆ. ಹಾಗಾಗಿ ನಿಮ್ಮ ಒಂದು ಉದ್ಯೋಗದಲ್ಲಿ ಏನೇ ಕಷ್ಟ ಇದ್ರೂ ಕೂಡ ನಿಮಗೆ ಈ ವಾರದಲ್ಲಿ ಕಷ್ಟ ಅನ್ಸಲ್ಲ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾನೇ ಚೆನ್ನಾಗಿದೆ. ನಿಮ್ಮ ಮೇಲಧಿಕಾರಿಗಳ ಗಮನ ನಿಮ್ ಮೇಲಿರುತ್ತೆ ಈ ವಾರದಲ್ಲಿ. ಆದಷ್ಟು ಹಾನೆಸ್ಟ್ ಆಗಿ ನಿಮ್ ಕೆಲ್ಸದ ಕಡೆ ಜಾಸ್ತಿ ಒಂದು ಪ್ರಯತ್ನವನ್ನ ಮಾಡಿ. ಯಾಕಂದ್ರೆ ಸಪ್ತಮದಲ್ಲಿ ಸೂರ್ಯ ಕೂತ್ಕೊಂಡು ನಿಮ್ಮನ್ನ ನೋಡ್ತಾ ಇದ್ದಾನೆ ಅಂದ್ರೆ ನಿಮ್ಮ ಕೆಲಸವನ್ನ ನಿಮ್ಮ ಬಾಸ್ ಅಬ್ಸರ್ವ್ ಮಾಡುವಂತಹ ಟೈಮ್ ಇದು. ಈ ಟೈಮ್ ಅಲ್ಲಿ ನಿಮಗೆ ಕೊಟ್ಟಿರೋ ಕೆಲಸನ ತುಂಬಾ ಅಚ್ಚುಕಟ್ಟಾಗಿ ಮಾಡಿ, ಇದರಿಂದ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ. ಹಾಗೆ ಸಿಂಹ ರಾಶಿಯವರಿಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಬುಧ ಮತ್ತೆ ಶುಕ್ರ ಒಂದೇ ಮನೆಯಲ್ಲಿ 7ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ಯಾರಾದ್ರೂ ನಿಮ್ಗೆ ದುಡ್ಡು ಕೊಡ್ಬೇಕಾದವ್ರು ಇದಾರೆ, ನಿಮ್ ಹತ್ರ ಹಣ ಇಸ್ಕೊಂಡಿದ್ದಾರೆ, ವಾಪಸ್ ಕೊಡ್ತಾ ಇಲ್ಲ, ಅಥವಾ ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡಿದ್ರು ಅದ್ರದ್ದು ಸ್ಯಾಲ್ರಿ ಕೊಡ್ಬೇಕು, ಅಥವಾ ಯಾವ್ದೋ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ರಿ ಆ ಹಣ ಬರಬೇಕು, ಅಥವಾ ಯಾವ್ದೋ ಪ್ರಾಪರ್ಟಿ ಸೇಲ್ ಮಾಡಿದ್ರಿ ದುಡ್ಡು ಬರಬೇಕು, ಯಾವ್ದೋ ಒಂದು ಮೊತ್ತ ನಿಮ್ದು ಹೊರಗಡೆ ಇದೆ ದುಡ್ಡು ಬರುವಂತದ್ದು ಅಂದ್ರೆ ಆ ದುಡ್ಡು ಈ ವಾರದಲ್ಲಿ ನಿಮ್ಮ ಕೈಗೆ ಸೇರುವ ಸಾಧ್ಯತೆಗಳಿದೆ. ಒಟ್ನಲ್ಲಿ ಹೇಳೋದಾದ್ರೆ ತುಂಬಾ ಗ್ರಹಗಳು ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ. ಅಂದ್ರೆ ಶುಕ್ರನ ದೃಷ್ಟಿ, ಬುಧನ ದೃಷ್ಟಿ, ರವಿಯ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಶುಭವೇ ಆಗಿದೆ. ಆದ್ರೆ ಅಷ್ಟಮದಲ್ಲಿರುವ ಶನಿಗೆ ಪರಿಹಾರ ಮಾಡಿ. ಯಾಕೆ ಶನಿಗೆ ಪರಿಹಾರ ಮಾಡ್ಬೇಕು ಅಂದ್ರೆ ಅಷ್ಟಮದಲ್ಲಿ ಕುತ್ಕೊಂಡಿರೋ ಶನಿಗೆ ದಶಮದ ಮೇಲೆ ದೃಷ್ಟಿ ಇರುತ್ತೆ. ಅಂದ್ರೆ ಅವನ ರಾಶಿಯಿಂದ 3ನೇ ಮನೆ ಋಷಭದ ಮೇಲೆ. ಅದೇನಾಗುತ್ತೆ, ನಿಮ್ ಕೆಲ್ಸನ ಸ್ಲೋ ಮಾಡಕ್ ಪ್ರಯತ್ನ ಮಾಡ್ತಾ ಇರ್ತಾನೆ, ತಡೆ. ಅದಕ್ಕೆ ಶನಿಗೆ ಪರಿಹಾರ ಶನಿವಾರ ಎಳ್ಳೆಣ್ಣೆ ಅಥವಾ ಎಳ್ಳು ಡೊನೇಟ್ ಮಾಡಿ. ಅದ್ ಬಿಟ್ರೆ ಎಲ್ಲಾ ಗ್ರಹಗಳು ಶುಭ ಫಲ ಕೊಡ್ತಾ ಇದ್ದಾರೆ, ವಿದ್ಯಾರ್ಥಿಗಳಿಗೂ ಚೆನ್ನಾಗಿದೆ. ಹಾಗಾಗಿ ಈ ವಾರ ಸಿಂಹರಾಶಿಯವರಿಗೆ ಬಹಳ ಶುಭದಾಯಕ ವಾರ ಅಂತ ಹೇಳ್ಬೋದು. ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಬುಧ ಗ್ರಹ 6ನೇ ಮನೆಯಲ್ಲಿದ್ದಾರೆ. ಬುಧ ಒಬ್ಬನೇ ಇಲ್ಲ, ಶುಕ್ರ ಕೂಡ 6ನೇ ಮನೆ, ರಾಹು 6ನೇ ಮನೆ, ರವಿ 6ನೇ ಮನೆ. ತುಂಬಾ ಗ್ರಹಗಳು 6ನೇ ಮನೆಯಲ್ಲಿದ್ದಾಗ ನಿಮ್ಮನ್ನ ಏನ್ ಹುಡುಕೊಂಡ್ ಬರುತ್ತೆ ಅಂದ್ರೆ ಶತ್ರುಗಳು ಹುಡ್ಕೊಂಡ್ ಬರ್ತಾರೆ, ರೋಗಗಳು ಹುಡ್ಕೊಂಡ್ ಬರುತ್ತೆ. ಅಂದ್ರೆ ರೋಗನೂ ಒಂಥರ ಶತ್ರುನೇ ಅಲ್ವಾ. ನಮ್ಮ ಎಲ್ಲಾ ಕೆಲಸಗಳಿಗೆ ತಡೆ ಹಾಕೋದು ರೋಗ. ಯಾವ್ದಾದ್ರು ಒಂದು ಕಾಯಿಲೆ ಬಂತು ಅಂದ್ರೆ ಮುಗೀತು, ನಮ್ಗೆ ಕೆಲಸ ಮಾಡಕ್ಕಾಗಲ್ಲ, ಅಂದ್ರೆ ನರಳ್ತಾ ಇರ್ಬೇಕಾಗತ್ತೆ, ಕೆಲಸಗಳೆಲ್ಲ ಇನ್ಕಂಪ್ಲೀಟ್ ಆಗತ್ತೆ, ಪೆಂಡಿಂಗ್ ಆಗತ್ತೆ. ಹಾಗೆ ಶತ್ರುಗಳು ಬೇರೆ ತರ ತಡೆ ಹಾಕ್ತಾ ಇರ್ತಾರೆ, ನಮಗ್ ಬರೋ ಕಾಯಿಲೆ ಇನ್ನೊಂದ್ ತರ ತಡೆ ಹಾಕ್ತಾರೆ, ಎರಡು ಒಂದೇ. ಹಾಗಾಗಿ ಏನಾಗ್ಬೋದು ಈ ವಾರದಲ್ಲಿ ಅಂದ್ರೆ ಮುಖ್ಯವಾಗಿ ನಿಮ್ಮ ಒಂದು ದಾರಿಗೆ ಅಡ್ಡವಾಗಿರ್ತಕ್ಕಂಥವ್ರು ಒಂದಷ್ಟು ಜನ ಇರ್ತಾರೆ. ನಿಮ್ಗೆ ಗೊತ್ತಿರುತ್ತೆ ಅವ್ರು ಯಾರು ಅಂತ.
ಅವ್ರ ಕಡೆಯಿಂದ ನಿಮಗೆ ಸಮಸ್ಯೆಗಳಾಗ್ತಾ ಇರುತ್ತೆ. ನಿಮ್ಮ ಕೆಲಸದ ವಿಚಾರದಲ್ಲಿ ಯಾಕೋ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ದೃಷ್ಟಿ ದೋಷನೂ ಆಗಬಹುದು, ಅಥವಾ ಬೇರೆ ಇನ್ನೇನೋ ಅವರು ತಡೆ ಹಾಕಬಹುದು. ಯಾವುದೋ ಒಂದು ರೀತಿಯಲ್ಲಿ ಕೆಲಸ ಮಾಡೋ ಸ್ಥಳದಲ್ಲಿ ಅವರಿಂದ ನಿಮ್ಗೆ ತೊಂದರೆಗಳಾಗಬಹುದು, ಅಥವಾ ನಿಮ್ಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ಒಳ್ಳೆ ವಾತಾವರಣ ಇಲ್ಲ, ಏನೋ ನಿಮ್ಗೊಂಥರ ಅಲ್ಲಿ ಕಷ್ಟ ಆಗ್ತಾ ಇದೆ. ಈ ರೀತಿ ಉದ್ಯೋಗದ ವಿಷಯದಲ್ಲಿ ನಿಮ್ಮ ಆ ಒಂದು ವಾತಾವರಣನೇ ಚೆನ್ನಾಗಿಲ್ಲ ಅನ್ನೋ ತರ ಇರುತ್ತೆ. ಕೆಲಸ ಮಾಡೋಕ್ ಮನ್ಸು ಬರ್ತಾ ಇಲ್ಲ. ಈ ಮಧ್ಯದಲ್ಲಿ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಬರುತ್ತೆ. ಇನ್ಫೆಕ್ಷನ್ ಆಗುವ ಸಾಧ್ಯತೆ, ಹೊರಗಡೆ ತುಂಬಾ ಓಡಾಡೋದ್ರಿಂದ ಇನ್ಫೆಕ್ಷನ್ ಆಗೋದು, ಡ್ರೈ ಕಾಫ್, ಒಣ ಕೆಮ್ಮು ಬರುವಂತದ್ದು, ಚರ್ಮ ಅಲರ್ಜಿ ಇರುವಂತವ್ರಿಗೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಎಲ್ಲಾ ತರದಲ್ಲೂ ಸ್ವಲ್ಪ ಕಿರಿಕಿರಿ ಇರುತ್ತೆ. ಯಾವ ಕೆಲಸ ಕೈ ಹಾಕಿದ್ರು ಬೇಗ ಕಂಪ್ಲೀಟ್ ಆಗ್ತಾ ಇಲ್ಲ, ಏನೋ ಅಡೆತಡೆಗಳು ಈ ರೀತಿ ಇರುತ್ತೆ. ಇನ್ನು ಹಣಕಾಸಿನ ವಿಷಯದಲ್ಲಂತೂ ನಿಮ್ಗೆ ದುಡ್ಡು ಖರ್ಚಾಗತ್ತೆ ಹೊರತು ದುಡ್ಡು ಬರಲ್ಲ. ಆಕ್ಚುಲ್ ಆಗಿ ಈ ವಾರದಲ್ಲಿ ಒಂದಿಷ್ಟು ದುಡ್ಡು ಬರ್ಬೇಕಾಗಿರುತ್ತೆ, ಅದು ಕೂಡ ಬರಲ್ಲ. ಏನೋ ಒಂದು ಇವಾಗ ಯಾರೋ ಕೊಡ್ಬೇಕಾಗಿತ್ತು, ಕೊಟ್ಟೇ ಕೊಡ್ತೀವಿ ಅಂತ ಹೇಳಿದವರು ಈ ವಾರದಲ್ಲಿ ಇನ್ನೇನೋ ಬಂದು ವಾಯಿದೆ ಹೇಳುವಂಥದ್ದು. ಇಲ್ಲ ಮುಂದಿನ ವಾರ ಕೊಡ್ತೀನಿ, ಮುಂದಿನ ತಿಂಗಳು ಕೊಡ್ತೀನಿ, ಇನ್ನೇನೋ ಹೇಳ್ಬಿಡುವಂಥದ್ದು. ಆತರ ಅಯ್ಯೋ ಯಾವ್ದೋ ಒಂದು ಬರೋಂತ ದುಡ್ಡು ಬರ್ಲಿಲ್ವಲ್ಲಪ್ಪ ಅನ್ನೋ ತರದಲ್ಲಿ ಆಗತ್ತೆ. ಹಾಗಾಗಿ ಖರ್ಚು ಕಮ್ಮಿ ಮಾಡಿ. ಶುಕ್ರನ ಜೊತೆ ರಾಹು ಇದ್ರೆ ಒಂಥರ ಲೆಕ್ಕವಿಲ್ಲದೆ ಖರ್ಚಾಗುವಂಥದ್ದು. ಏನೋ ಶಾಪಿಂಗ್ ಅಂತ ಹೋಗ್ತೀರಾ, ಒಂದ್ 2,000 ರೂಪಾಯಿ ಬಜೆಟ್ ಇಟ್ಕೊಂಡು ಸಾಲಗಳು ಮಾಡ್ಕೊಂಡು ಜಾಸ್ತಿ ತಗೊಂಡ್ಬಿಡೋದು, ವೇಸ್ಟ್ ಆಗಿ ಏನೇನಕ್ಕೋ ಖರ್ಚು ಮಾಡ್ಬಿಡುವಂಥದ್ದು. ವ್ಯಯಾಧಿಪತಿ ರವಿ ಗ್ರಹ, ಅವನು ಕೂಡ ಧನಾಧಿಪತಿ ಜೊತೆ ಇದ್ದಾಗ ವ್ಯಯ ಮಾಡಿಸ್ತಾನೆ. ಹಾಗಾಗಿ ಆದಷ್ಟು ನಿಮ್ಮ ಹಣಕಾಸಿನ ಖರ್ಚುಗಳ ಬಗ್ಗೆ ಹಿಡಿತ ಇರಲಿ. ತುಂಬಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಬರುತ್ತೆ ಈ ವಾರದ ಕೊನೆಗೆ ಗೊತ್ತಾಗುತ್ತೆ ನಿಮ್ಗೆ. ಅನಗತ್ಯವಾಗಿ ಶಾಪಿಂಗ್ ಮಾಡಬೇಡಿ, ಅನಗತ್ಯವಾಗಿ ಪ್ರಯಾಣ ಮಾಡಬೇಡಿ. ಕೆಲವ್ರಿಗೆ ತುಂಬಾ ಪ್ರಯಾಣ ಮಾಡುವಂತಹ ಒಂದು ಆಸಕ್ತಿ ಇರುತ್ತೆ, ಕರೆಕ್ಟ್. ಇವಾಗ ಯಾವಾಗ್ಲೂ ಕುತ್ಕೊಂಡು ಕೆಲಸ ಮಾಡೋರಿಗೆ ಎಲ್ಲಾದ್ರೂ ಸುತ್ತಾಡ್ಕೊಂಡ್ ಬರೋಣ, ಹೋಗ್ ಬರೋಣ ಅಂತ ಅನ್ಸುತ್ತೆ. ಬಟ್ ಆದಷ್ಟು ಈ ವಾರದಲ್ಲಿ ಅಂತಹ ಟೈಮ್ನ, ಅಂದ್ರೆ ನೀವು ಸುತ್ತಾಡ್ಬೇಕು ಅನ್ಸಿದ್ರೆ ಆ ಟೈಮ್ನ ನೀವು ಬೇರೆ ಏನಕ್ಕೆ ಅದ್ರಿಂದ ಪುಸ್ತಕ ಓದೋದಾಗಿರ್ಬಹುದು, ಈ ತರದ್ದೇನಾದ್ರೂ ಮಾಡ್ಕೊಂಡು ಆ ಟೈಮ್ನ ಹೇಗೋ ಟೈಮ್ ಪಾಸ್ ಮಾಡ್ಬಿಡಿ. ಯಾಕಂದ್ರೆ ತುಂಬಾ ಪ್ರಯಾಣದಿಂದ ಕೂಡ ನಿಮ್ಗೆ ಆರೋಗ್ಯನೂ ಹಾಳಾಗುತ್ತೆ, ದುಡ್ಡು ತುಂಬಾ ವ್ಯರ್ಥವಾಗಿ ಖರ್ಚಾಗುತ್ತೆ. ಮತ್ತೆ ಕಳ್ಕೊಳ್ಳುವಂಥದ್ದು, ಯಾವ್ದೋ ಒಂದು ವಸ್ತು ಕಳ್ಕೊಂಡ್ ಬರೋದು, ದುಡ್ಡು ಕಳ್ಕೊಂಡ್ ಬರೋದು, ಇದೆಲ್ಲ ಆಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಉದ್ಯೋಗ ಅಂತ ಬಂದಾಗ ಉದ್ಯೋಗದಲ್ಲಿ ಒಂದಷ್ಟು ಬದಲಾವಣೆಗಳಾಗತ್ತೆ, ಸ್ವಲ್ಪ ಕಷ್ಟ ಅನಿಸ್ತಾ ಇರತ್ತೆ. ಕೆಲಸ ಮಾಡೋಕ್ ಕಷ್ಟ ಆಗ್ತಾರಲ್ಲ, ನಿಮ್ ಸುತ್ತಮುತ್ತ ಇರುವಂತಹ ಕೆಲವು ಜನಗಳ ದೃಷ್ಟಿ ನಿಮ್ ಮೇಲಿರುತ್ತೆ, ಅದು ಸ್ವಲ್ಪ ನಿಮ್ಗೆ ಕಿರಿಕಿರಿ ಆಗ್ತಾ ಇರತ್ತೆ. ಇದಕ್ಕೆಲ್ಲ ಪರಿಹಾರ ಕೂಡ ಹೇಳ್ತೀನಿ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ತುಂಬಾ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ಯಾಕೆ ಪ್ರಾಬ್ಲಮ್ ಇಲ್ಲ ಅಂದ್ರೆ 6ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ. ನಿಮ್ಮ ಸೇವೆ, ನಿಮ್ಮ ಕೆಲಸಕ್ಕೆ ಅವನು ಏನು ತೊಂದರೆ ಕೊಡಲ್ಲ, ಆತ್ಮವಿಶ್ವಾಸ ಇರುತ್ತೆ, ಮೇಲಧಿಕಾರಿಗಳಿಂದ ಏನು ಕಿರಿಕಿರಿ ಆಗಲ್ಲ. ಹಾಗಾಗಿ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಪಂಚಮಾಧಿಪತಿ ದಿಗ್ಬಲನಾಗಿದ್ದಾನೆ ಶನಿ ಗ್ರಹ, ಹಾಗಾಗಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಆಸ್ತಿ, ಮನೆ, ಭೂಮಿ, ವಾಹನ ಇವುಗಳ ವಿಚಾರದಲ್ಲಿ ಒಂದಿಷ್ಟು ಅನುಕೂಲಗಳಾಗತ್ತೆ. ವ್ಯಾಜ್ಯಗಳಿತ್ತು ಅಂದ್ರೆ ಅದು ಕ್ಲಿಯರ್ ಆಗೋ ಸಾಧ್ಯತೆ ಇದೆ. ಇನ್ನು ಪ್ರಾಪರ್ಟಿ ತಗೋಬೇಕು ಅಂತ ಹೇಳಿ ನೀವೇನಾದ್ರೂ ಲೋನ್ಗೆ ಪ್ರಯತ್ನ ಮಾಡ್ತಿದ್ರೆ ಲೋನ್ ಸಿಗೋ ಸಾಧ್ಯತೆ ಇದೆ. 6ನೇ ಮನೇಲಿ ಬುಧ ಬಂದಿದ್ದಾನೆ, ಧನಾಧಿಪತಿ 6ನೇ ಮನೆಗೆ ಹೋಗಿದ್ದಾನೆ ಅಂದ್ರೆ ಸಾಲ ಮಾಡಿಸ್ತಾನೆ, ಯಾವುದೋ ಒಂದು ರೂಪದಲ್ಲಿ ನೀವು ಸಾಲ ಮಾಡ್ತೀರಾ. ಬ್ಯಾಂಕ್ ಅಲ್ಲಿ ಲೋನ್ ಸಿಕ್ತು ಅಂದ್ರೆ ನೀವು ಸಾಲಗಾರರ ಆದ್ರಿ ಅಂತ, ಆ ಮರುಕ್ಷಣದಿಂದನೇ ನೀವು ಸಾಲಗಾರರಾಗ್ತೀರಾ. ಬ್ಯಾಂಕಿಂದ ನಿಮಗೆ ದುಡ್ಡು ಸಿಕ್ಕಿದ ತಕ್ಷಣ ಕೈಗೆ ದುಡ್ಡು ಬರುತ್ತೆ, ಸಾಲಗಾರರು ಕೂಡ ಆಗ್ತೀರಾ. ಆ ತರ ಏನೋ ಒಂದು ಆಗತ್ತೆ. ಮೇನ್ ಆಗಿ ಈ ವಾರದಲ್ಲಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಮುಖ್ಯವಾಗಿ. ಮತ್ತೆ ಬೇರೆಯವ್ರ ಬಗ್ಗೆ ಯೋಚನೆನೇ ಮಾಡಬೇಡಿ. ನೀವಾಯ್ತು ನಿಮ್ ಕೆಲಸ ಆಯ್ತು ಅಂತ ಹೇಳಿ ಇದ್ಬಿಡಿ. ಮತ್ತೆ ಬೇರೆಯವರ ವಿಷಯವನ್ನ ಮಾತಾಡಬೇಡಿ. ವಾಕ್ಸ್ಥಾನಾಧಿಪತಿ ಜೊತೆ ರಾಹು ಇರೋದ್ರಿಂದ ಬೇರೆಯವ್ರ ವಿಷಯ ಮಾತಾಡಕ್ ಹೋಗಿ, ಅಥವಾ ಇನ್ಯಾರೋ ಮಾತಾಡ್ತಿರ್ತಾರೆ, ನೀವು ಅಲ್ಲಿ ಮಿಂಗಲ್ ಆಗಕ್ ಹೋಗ್ಬಿಟ್ಟು ನಿಮಗೆ ಪ್ರಾಬ್ಲಮ್ಗಳನ್ನ ತಂದಿಟ್ಕೊಂಡ್ಬಿಡ್ತೀರ. ನೀವೇ ನಿಮಗ್ ಪ್ರಾಬ್ಲಮ್ ತಂದಿಟ್ಕೊಂಡ್ಬಿಡ್ತೀರಾ. ಆ ತರದ್ದಾಗತ್ತೆ. ಹಾಗಾಗಿ ಯಾರೋ ಮಾತಾಡ್ತಿದ್ದಾರೆ ಬೇರೆಯವ್ರ ವಿಷಯ ಅಂದ್ರೂ ಕೂಡ ಅಲ್ಲಿ ಹೋಗ್ಬೇಡಿ. ಮತ್ತೆ ಹಿತಶತ್ರುಗಳು ಅಥವಾ ಶತ್ರುಗಳು ನಿಮ್ಮನ್ ಕಂಡ್ರೆ ಆಗದೆ ಇರೋಂಥವ್ರು ಇದಾರೆ ಅಂದ್ರೆ ಸ್ವಲ್ಪ ಅವ್ರ ಕಡೆ ಗಮನ ಕೊಡಿ. ಅಂದ್ರೆ ಅವ್ರ ಬಗ್ಗೆನೇ ಯೋಚನೆ ಮಾಡಿ ಅಂತಲ್ಲ, ನಿಮ್ಗೆ ಏನೋ ಕೆಲ್ಸದಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಅವ್ರ ಕಡೆ ಏನೋ ಆಗಿರ್ಬೋದು ಸಮಸ್ಯೆ. ಏನಿಲ್ಲ, ಕೂತ್ಕೊಳ್ಳಿ, ಯಾವ್ದಾದ್ರು ನಾಮ ಜಪ ಮಾಡಿ, ದುರ್ಗಾ ಮಂತ್ರ ಹೇಳ್ಕೊಳ್ಳಿ, ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅಮ್ಮ ಏನೇ ನಕಾರಾತ್ಮಕ ಎನರ್ಜಿಗಳು ನನ್ಗೆ ತೊಂದರೆ ಕೊಡ್ತಾ ಇದ್ರು ಅದೆಲ್ಲ ನಿವಾರಣೆ ಮಾಡ್ಬಿಡು ಅಂತ ಕೇಳ್ಕೊಡಿ. ಅಷ್ಟೆ, ಎಲ್ಲ ಕ್ಲಿಯರ್ ಆಯ್ತು ಅಂತ ನಿಮ್ಮ ಮನ್ಸಲ್ಲಿ ಸ್ಟ್ರಾಂಗ್ ಆಗಿ ಅನ್ಕೊಳ್ಳಿ. ನಾನು ಅಮ್ಮನ ಹತ್ರ ಬಂದಿದ್ದೀನಿ, ಅವಳು ಎಲ್ಲಾನು ನಿವಾರಣೆ ಮಾಡ್ತಾಳೆ. ನಿಮ್ ಮನ್ಸಲ್ಲಿ ಎಷ್ಟು ದೃಢವಾಗಿ ಅನ್ಕೊಳ್ತೀರೋ ಅಷ್ಟು ದೃಢವಾಗಿ ನಿಮ್ ಕೆಲಸ ಸಕ್ಸಸ್. ಅಷ್ಟೇ, ನಿಮ್ ಕೆಲಸ ನಿಮ್ ಮುಂದುವರ್ಸಿ, ಎಲ್ಲವೂ ಒಳ್ಳೇದಾಗತ್ತೆ. ಈ ವಾರ ನೀವು ಕೆಲವು ಪರಿಹಾರಗಳನ್ನ ಮಾಡ್ಲೇಬೇಕು. ಏನಪ್ಪಾ ಅಂದ್ರೆ ಈ ವಾರದ
ಬುಧವಾರ ಹೆಸರು ಕಾಳು ಅವರೆಕಾಳು ದಾನ ಕೊಡಿ. ಹಾಗೆ ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಇದಿಷ್ಟು ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ತುಲಾ ರಾಶಿ. ತುಲಾ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಗ್ರಹ ಪಂಚಮದಲ್ಲಿ ಸ್ಥಿತನಾಗಿದ್ದಾನೆ. ಪಂಚಮ ಅನ್ನೋದು ಶುಭ ಸ್ಥಾನವಾಗಿರುತ್ತೆ. ಈ ಪಂಚಮದಲ್ಲಿ ಕುಳಿತಂತಹ ಶುಭ ಗ್ರಹಗಳು ಯಾವಾಗ್ಲೂ ಶುಭ ಫಲವನ್ನೇ ಕೊಡ್ತಾರೆ. ಈ ಬುಧನ ಜೊತೆನಲ್ಲಿ ಶುಕ್ರ ಇರೋದ್ರಿಂದ ಇನ್ನೂ ಜಾಸ್ತಿ ಶುಭ ಫಲ. ಜೊತೆಗೆ ರಾಹು ಕಾಂಬಿನೇಷನ್ ಕೂಡ ತುಂಬಾ ಶುಭನೇ ಶುಕ್ರನಿಗೆ ಯಾವಾಗ್ಲೂ. ಯಾಕಂದ್ರೆ ಶುಕ್ರ ಗ್ರಹ ದೈತ್ಯರ ಗುರು, ರಾಹು ದೈತ್ಯರ ರಾಜ. ಹಾಗಾಗಿ ಅವರಿಬ್ಬರಿಗೂ ಒಂದು ಒಳ್ಳೆ ಸಂಬಂಧ ಇರುತ್ತೆ. ಅಂದ್ರೆ ಗುರು ಶಿಷ್ಯ ಸಂಬಂಧ ಅಂತ ಹೇಳ್ಬೋದು. ರಾಹು ರಾಜ ಆದ್ರೆ ಇವರು ಗುರು ಆಗಿರ್ತಾರೆ. ಗುರುಗಳ ಒಂದು ಸಲಹೆ ಮೇರೆಗೆ ಅವರು ಮುಂದಿನ ಹೆಜ್ಜೆ ಇಡ್ತಾ ಇರ್ತಾರಲ್ವ. ಹಾಗಾಗಿ ಶುಕ್ರ ರಾಹು ಸಂಬಂಧ ಸರ್ವತಾ ಶುಭ ಇರುತ್ತೆ. ಆದ್ರೆ ಅದರಲ್ಲಿ ರಾಹುಗಿಂತ ಶುಕ್ರ ಪ್ರಬಲನಾಗಿರ್ಬೇಕು, ಆವಾಗ ತುಂಬಾ ಶುಭ. ಈಗ ಸದ್ಯಕ್ಕೆ ಶುಕ್ರ ಒಂದು ಪಂಚಮದಲ್ಲಿ ಸ್ಥಿತನಾಗಿರೋದ್ರಿಂದ ನಿಮಗೆ ಬಹಳ ಶುಭ. ಮುಖ್ಯವಾಗಿ ಯಾವ್ಯಾವ ಕೆಲಸಗಳು ಸಕ್ಸಸ್ ಆಗ್ತಾ ಇಲ್ಲ ಆ ಕೆಲಸಗಳೆಲ್ಲ ಸಕ್ಸಸ್ ಆಗುತ್ತೆ. ನೀವು ಅನ್ಕೊಂಡಿರೋ ಕೆಲಸಗಳು ಸಕ್ಸಸ್ ಆಗುತ್ತೆ. ಆರೋಗ್ಯದಲ್ಲಿ ತೊಂದರೆಗಳಿತ್ತು ತುಲಾರಾಶಿಯವರಿಗೆ ಅಂದ್ರೆ ಆ ತರದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಏನೋ ಒಂದು ದೊಡ್ಡ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದೀರಾ, ನಿಮ್ಗೆಲ್ಲವೂ ಒಳ್ಳೇದಾಗತ್ತೆ ಅನ್ನುವಂತಹ ಒಂದು ನಂಬಿಕೆ. ನೋಡಿ, 5ನೇ ಮನೆ ಅನ್ನೋದು ಫ್ಯೂಚರ್ ಅನ್ನ ತೋರಿಸುತ್ತೆ. ಭವಿಷ್ಯದಲ್ಲಿ ಎಲ್ಲವೂ ಒಳ್ಳೇದಾಗತ್ತೆ ಅಂತ ಒಂದು ಆತ್ಮವಿಶ್ವಾಸ ಬರುತ್ತೆ ನಿಮ್ಗೆ. ಇನ್ ಮುಂದೆ ನಂಗೆಲ್ಲ ಒಳ್ಳೇದಾಗತ್ತೆ ಅನ್ನೋ ತರದಲ್ಲಿ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಅದ್ಭುತವಾದಂತಹ ಲಾಭ. ಯಾಕಂದ್ರೆ ಧನಾಧಿಪತಿ ಕುಜಗ್ರಹ ಉಚ್ಚ ಕ್ಷೇತ್ರದಲ್ಲಿ ಇರ್ತಾರೆ. ಲಾಭಾಧಿಪತಿ ನಿಮ್ಮ ರಾಷ್ಟ್ರಾಧಿಪತಿ ಜೊತೆ, ಹಾಗೆ ಭಾಗ್ಯಾಧಿಪತಿ ನಿಮ್ಮ ರಾಷ್ಟ್ರಾಧಿಪತಿ ಜೊತೆ. ಹಾಗಾಗಿ ನಿಮ್ಮ ಒಂದು ಉದ್ಯೋಗದಲ್ಲಿ, ಅದರಲ್ಲೂ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಿದ್ದೀರಾ ಅಂದ್ರೆ ಇನ್ನೂ ಜಾಸ್ತಿ ಲಾಭ. ಸಪ್ತಮಾಧಿಪತಿ ನಿಮ್ಗೆ ತುಂಬಾ ಪ್ರಬಲನಾಗಿರೋದ್ರಿಂದ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿಯನ್ನ ಈ ವಾರದಲ್ಲಿ ಕಾಣ್ತೀರಾ. ಸ್ವಂತ ಉದ್ಯೋಗದಲ್ಲಿ ಇನ್ನು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲಿಯೂ ಕೂಡ ಶುಭ. ನಿಮ್ ಕೆಲಸದಲ್ಲಿ ಏನೋ ಒಂದಿಷ್ಟು ಚೇಂಜಸ್ ಆಗುತ್ತೆ, ಬಟ್ ಎಲ್ಲವೂ ಕೂಡ ನಿಮ್ಗೆ ಶುಭವನ್ನೇ ಉಂಟು ಮಾಡೋ ತರ ಇರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ 5ನೇ ಮನೆಯಲ್ಲಿ ಬುಧ ಮತ್ತೆ ಶುಕ್ರ ರವಿ ಎಲ್ಲ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಶುಭ. ಈಗ ಹೈಯರ್ ಎಜುಕೇಶನ್ ಮಾಡೋದಕ್ಕೆ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿರೋರ್ಗೆ ಆ ತರದ ಅವಕಾಶಗಳು ಸಿಗಬಹುದು. ಇಂತ ಕಾಲೇಜಲ್ಲೇ ಸೀಟ್ ಸಿಗ್ಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗೆ ಅಂತ ಆಸೆಗಳು, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನಿಮ್ದು ಏನೇ ಕನಸುಗಳಿದ್ರು ಕೂಡ ಆ ಕನಸುಗಳು ನನಸಾಗುವ ಸಮಯ ಈ ವಾರ ಅಂತ ಹೇಳ್ಬಹುದು. ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಬರೀತಾ ಇರುವಂತವ್ರಿಗೆ ಬಹಳ ಶುಭ. ನಿಮ್ಮಲ್ಲಿ ಧೈರ್ಯ, ಆತ್ಮವಿಶ್ವಾಸ ಎಲ್ಲವೂ ಕೂಡ ಹೆಚ್ಚಾಗುತ್ತೆ. ಎಲ್ಲದಕ್ಕಿಂತ ಶುಭ ಏನ್ ಗೊತ್ತಾ, 4ನೇ ಮನೇಲಿ ಮಂಗಳ ಗ್ರಹ ಇರೋದು ಉಚ್ಚ ಕ್ಷೇತ್ರದಲ್ಲಿ. ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಅಂದ್ರೆ ಈಗ ಆಸ್ತಿ ವಿಚಾರವಾಗಿ ಏನೋ ಒಂದು ಸಮಸ್ಯೆ ಇದೆ, ವ್ಯಾಜ್ಯಗಳಿದೆ ಅಂತಂದ್ರೆ ಅದು ಕ್ಲಿಯರ್ ಆಗುತ್ತೆ. ಇಲ್ಲ ನೀವೇ ಒಂದು ಪ್ರಾಪರ್ಟಿನ ತಗೋಬೇಕು ಅಂತೇಳಿ ತುಂಬಾ ದಿನದಿಂದ ಪ್ರಯತ್ನ ಮಾಡ್ತಿದ್ದೀರಾ, ಏನೋ ಒಂದು ಅಡೆತಡೆ ಆಗ್ತಾ ಇದೆ. ಈ ಅಡೆತಡೆಗಳೆಲ್ಲ ನಿವಾರಣೆ ಆಗಿ ಈ ವಾರದಲ್ಲಿ ನೀವು ಪ್ರಾಪರ್ಟಿನ ತಗೊಳ್ಳುವಂಥದ್ದು. ಅಂದ್ರೆ ಒಂದು ಮನೆ ತಗೋಬಹುದು, ಅಥವಾ ನಿವೇಶನ ತಗೋಬಹುದು, ಅಥವಾ ಕೃಷಿ ಭೂಮಿ ತಗೋಬಹುದು, ಅಥವಾ ವಾಹನ ತಗೋಬಹುದು. ಏನೋ ಒಂದು ಒಳ್ಳೇದು ನಿಮ್ಮ ಜೀವನದಲ್ಲಿ, ನಿಮ್ಮ ಬದುಕಿನಲ್ಲಿ ಕಂಡು ಬರುತ್ತೆ. ಹಾಗೆ ಮಾತಿನಿಂದ ಕೆಲವು ಕೆಲಸಗಳು ಸಕ್ಸಸ್ ಆಗುತ್ತೆ. ವಾಕ್ಸ್ಥಾನಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನಿಮ್ಮ ಮಾತಿನಿಂದ ನಿಮ್ಮ ಎಷ್ಟೋ ಕೆಲಸಗಳು ಸಕ್ಸಸ್ ಆಗುವಂತದ್ದಾಗುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಕೂಡ ತುಂಬಾನೇ ಚೆನ್ನಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೊಸದಾಗಿ ಏನಾದ್ರೂ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀರಾ ಅಂದ್ರೆ ನಿಮಗೆ ಬಿಸ್ನೆಸ್ ಅಲ್ಲಿ ತುಂಬಾ ಅನುಕೂಲಗಳಿರುತ್ತೆ. ಇನ್ವೆಸ್ಟ್ ಮಾಡ್ಬೇಕಂದ್ರೂ ಕೂಡ ಚೆನ್ನಾಗಿದೆ ಈ ವಾರದಲ್ಲಿ. ಯಾಕಂದ್ರೆ ನೆಕ್ಸ್ಟ್ ಗುರುವಿನ ಬದಲಾವಣೆ ನಿಮ್ಗೆ ಶುಭವನ್ನೇ ತಂದು ಕೊಡುತ್ತೆ. ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಏನಾದ್ರೂ ಬದಲಾವಣೆಗಳು ಮಾಡ್ಕೊಳ್ಳೋದಾದ್ರೂ ಕೂಡ ಇದು ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಬದಲಾವಣೆ ಮಾಡ್ಕೊಳ್ತೀರಾ, ಯಾಕೆಂದ್ರೆ ರಾಹು ಶುಕ್ರ ಬುಧನ್ ಜೊತೆ ಇರೋದ್ರಿಂದ ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ, ಸ್ವಂತ ಉದ್ಯೋಗದಲ್ಲಿ ಇನ್ನಷ್ಟು ಲಾಭ ಕಾಣೋದಕ್ಕೆ ಏನಾದ್ರೂ ಒಂದು ಚೇಂಜಸ್ ಮಾಡ್ಕೊಳ್ಳೋಣ ಅಂತ ನಿಮ್ಗೆ ಅನ್ಸುತ್ತೆ. ಆ ಒಂದು ಬದಲಾವಣೆಯನ್ನು ಕೂಡ ನೀವು ಈ ವಾರದಲ್ಲಿ ಮಾಡ್ಕೊಳ್ಳೋದ್ರಿಂದ ಎಲ್ಲವೂ ಕೂಡ ನಿಮಗೆ ಶುಭವನ್ನೇ ತರುತ್ತೆ. ತುಲಾ ರಾಶಿಯವರಿಗೆ ಇದು ಬಹಳ ಶುಭದಾಯಕವಾದ ವಾರ. ಎಲ್ಲ ಗ್ರಹಗಳು ನಿಮ್ಗೆ ಶುಭ ಫಲ ಕೊಡ್ತಾರೆ. ಎಲ್ಲ ಗ್ರಹಗಳು ನೋಡಿ, ಭಾಗ್ಯದಲ್ಲಿ ಗುರು, ಲಾಭದಲ್ಲಿ ಕೇತು, ಚತುರ್ಥ ಭಾವದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಧನಾಧಿಪತಿಯಾದ ಕುಜಗ್ರಹ, ಲಾಭಾಧಿಪತಿ ಪಂಚಮ, ರಾಷ್ಟ್ರಾಧಿಪತಿ ಪಂಚಮ, ಭಾಗ್ಯಾಧಿಪತಿ ಪಂಚಮ. ಇನ್ನು ಶನಿ ಗ್ರಹ 6ನೇ ಮನೆಯಲ್ಲಿ ತುಂಬಾ ಪ್ರಬಲನಾಗಿದ್ದಾನೆ. ಶತ್ರುಗಳಿಂದ ಯಾವ ತೊಂದರೆನೂ ಆಗಲ್ಲ. ನಿಮ್ಗೆ ಏನಾದ್ರೂ ತೊಂದರೆ ಮಾಡ್ಬೇಕು ಅಂದ್ರೂ ಕೂಡ ಅವರೇ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತಾ ಇರ್ತಾರೆ. ಯಾಕಂದ್ರೆ 6ನೇ ಮನೆ ಶನಿ ಇರ್ತಾನಲ್ಲ, ಅವರವರ ಕರ್ಮ ಫಲವನ್ನ ಅವರಿಗೆ ಕೊಡ್ತಾ ಇರ್ತಾರೆ. ಹಾಗಾಗಿ ತುಂಬಾನೇ ಚೆನ್ನಾಗಿದೆ ತುಲಾ ರಾಶಿಯವರಿಗೆ. ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಕುಜಗ್ರಹ ತೃತೀಯ ಭಾವದಲ್ಲಿ, ತುಂಬಾ ಗ್ರಹಗಳು 4ನೇ ಮನೆಗೆ ಹೋಗ್ತಾರೆ. ಅದರಲ್ಲಿ ಮುಖ್ಯವಾಗಿ ಈ ವಾರದಲ್ಲಿ ರವಿ ಕೂಡ 4ನೇ ಮನೆಗೆ ಹೋಗೋದ್ರಿಂದ, ಮೊದಲನೇದಾಗಿ ರಾಶ್ಯಾಧಿಪತಿ ಪ್ರಬಲನಾಗಿರೋದ್ರಿಂದ ಒಂದು ಧೈರ್ಯ ಇರುತ್ತೆ. ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ತುಂಬಾ ಆರಾಮಾಗಿದ್ದೀನಿ ಅನ್ನೋ ತರ ಇರುತ್ತೆ. 4ನೇ ಮನೆಯಲ್ಲಿ ರವಿ ಇರೋದ್ರಿಂದ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ತರವಾದ ಒಂದು ಕೆಲಸವನ್ನ ನೀವು ನಿರ್ವಹಿಸ್ತೀರ. ದಶಮಾಧಿಪತಿ ರವಿ ಗ್ರಹ, ಅವನು ಚತುರ್ಥ ಭಾವದಲ್ಲಿರೋದ್ರಿಂದ ಒಂದು ಪ್ರಾಪರ್ಟಿನ ತಗೋಬೇಕು ಅಂತಿದ್ರೆ ಅದು ತಗೊಳ್ಳೋದಕ್ಕೆ ಏನೇನೆಲ್ಲ ನೀವು ಪ್ರಯತ್ನ ಮಾಡ್ಬೇಕು, ಆ ಪ್ರಯತ್ನಗಳು ತುಂಬಾ ಆಗತ್ತೆ ಈ ವಾರದಲ್ಲಿ. ಹಾಗೆ ಇವಾಗ ಯಾವುದೋ ಒಂದು ಆಸ್ತಿ ವಿಚಾರದಲ್ಲಿ ಪ್ರಾಬ್ಲಮ್ ಆಗಿದೆ, ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದಾಗಿರ್ಬೋದು, ಅಥವಾ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಇವಾಗ ಮಾತುಕತೆಗಳಲ್ಲಿ ಕೆಲವೊಂದು ಬಗೆಹರಿಸ್ಕೋಬಹುದು. ಈಗ ಕೋರ್ಟ್ ಕೇಸ್ ವ್ಯಾಜ್ಯಗಳು ಅಂತೇಳಿ ಸೋದರ ಸಂಬಂಧದಲ್ಲಿ ಏನಾದ್ರೂ ಆತರ ಸಮಸ್ಯೆಗಳಾಗಿದ್ರೆ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳುವಂಥದ್ದು, ಈ ತರ ಒಂದಷ್ಟು ಕೆಲಸಗಳು ಆಗತ್ತೆ ಈ ವಾರದಲ್ಲಿ. ಮತ್ತೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಿಮ್ಮ ಒಂದಷ್ಟು ಮಹತ್ತರ ಜವಾಬ್ದಾರಿಗಳನ್ನ ಈ ವಾರದಲ್ಲಿ ನಿಭಾಯಿಸ್ತೀರಾ. ಅಂದ್ರೆ ನಿಮ್ಮ ವೃತ್ತಿಗಿಂತ ಜಾಸ್ತಿ ನಿಮ್ಮ ಬೇರೆ ಬೇರೆ ಕೆಲಸಗಳು, ಅಂದ್ರೆ ನಿಮ್ಮ ಹಣಕಾಸಿನ ವ್ಯವಹಾರಗಳು, ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಕೆಲಸಗಳಾಗ್ಬೇಕು, ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಕೆಲಸಗಳಾಗ್ಬೇಕು, ಭವಿಷ್ಯದ ಬಗ್ಗೆ, ಭವಿಷ್ಯಕ್ಕೆ ಅನುಕೂಲ ಆಗುವಂತಹ ಯಾವುದೋ ಒಂದೆರಡು ನಿರ್ಧಾರಗಳು ತಗೋಬೇಕು, ಈ ತರದ್ದಕ್ಕೆ ಜಾಸ್ತಿ ಸಮಯವನ್ನ ನೀವು ಕಳಿತೀರಾ ಈ ವಾರದಲ್ಲಿ ಅಂತ ಹೇಳ್ಬೋದು. ಹಾಗೆ ಚತುರ್ಥ ಭಾವದಲ್ಲಿ ರವಿ ಗ್ರಹ ಇರೋದ್ರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ. ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವಂತವರಿಗೆ ಅನಾರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಮನೆಗೆ ಒಂದಷ್ಟು ಅಲಂಕಾರಿಕ ವಸ್ತುಗಳನ್ನ ತರೋದ್ರ ಮೂಲಕ ಸ್ವಲ್ಪ ಖರ್ಚು ಕೂಡ ಮಾಡ್ತೀರಾ. ಏಕೆಂದ್ರೆ ಚತುರ್ಥದಲ್ಲಿ ಶುಕ್ರ ಇದ್ದಾನೆ, ವ್ಯಯಾಧಿಪತಿ. ಮನೇಲಿ ಏನೋ ಒಂದಿಷ್ಟು ವಸ್ತುಗಳು ಬೇಕು, ಚೆನ್ನಾಗಿರುವಂತಹ ಒಂದಷ್ಟು ಅಟ್ರಾಕ್ಟ್ ಆಗುವಂತಹ ವಸ್ತುಗಳು ಬೇಕು, ಆ ತರದ್ದಕ್ಕೆ ಸ್ವಲ್ಪ ಖರ್ಚು ಮಾಡ್ತೀರಾ. ಸ್ವಲ್ಪ ಖರ್ಚನ್ನ ನೋಡ್ಕೊಂಡು ಮಾಡಿ, ಯಾಕಂದ್ರೆ ಗುರುಗ್ರಹ ಅಷ್ಟಮದಲ್ಲಿರೋದ್ರಿಂದ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ದುಡ್ಡು ಬರುತ್ತೆ, ಆದ್ರೆ ಖರ್ಚು ಕೂಡ ಆಗ್ತಾ ಇರುತ್ತೆ. ಇನ್ನು ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಚೆನ್ನಾಗಿದೆ ತಕ್ಕ ಮಟ್ಟಿಗೆ, ಅಂದ್ರೆ ತುಂಬಾ ಅಂತಲ್ಲ, ಪರವಾಗಿಲ್ಲ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ನಿಮಗೆ ಕೊಟ್ಟಿರೋ ಕೆಲಸ ನೀವು ಆರಾಮಾಗಿ ಮಾಡ್ಕೊಂಡು ಹೋಗ್ತೀರಾ, ಅಲ್ಲಿ ಏನು ಸಮಸ್ಯೆ ಇಲ್ಲ. ದುಡ್ಡು ಕಾಸಿನ ವಿಷಯದಲ್ಲಿ ತುಂಬಾ ದುಡ್ಡು ಬರದೆ ಹೋದ್ರೆ ದುಡ್ಡಿನ ಪ್ರಾಬ್ಲಮ್ ಅಂತ ಏನಿರಲ್ಲ ವೃಶ್ಚಿಕ ರಾಶಿಯವರಿಗೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ನಿಮ್ ಕೆಲ್ಸದಲ್ಲಿ ಏನೋ ಒಂದು ಬದಲಾವಣೆ ಆಗತ್ತೆ. ಯಾಕಂದ್ರೆ ದಶಮಾಧಿಪತಿನೇ ನಿಮಗ್ ಸೂರ್ಯ. ಸರ್ಕಾರ ಅಂತಂದ್ರೆ ನಾವು ಸೂರ್ಯನನ್ನ ಸರ್ಕಾರಕ್ಕೆ ತಗೊಳ್ತೀವಿ. ಇವನು ಚತುರ್ಥದಲ್ಲಿದ್ದು ರಾಹು ಜೊತೆ ಇರೋದ್ರಿಂದ ನಿಮ್ಮ ವೃತ್ತಿಯಲ್ಲಿ ಏನೋ ಒಂದು ಬದಲಾವಣೆ ಆಗತ್ತೆ. ಬಟ್ ಬದಲಾವಣೆಯಿಂದ ನಿಮ್ಗೇನ್ ಪ್ರಾಬ್ಲಮ್ ಅಂತ ಆಗಲ್ಲ. ಮತ್ತೆ ವರ್ಗಾವಣೆಗೋಸ್ಕರ ಪ್ರಯತ್ನ ಮಾಡ್ತಾ ಇರೋರಿಗೆ ಈ ವಾರದಲ್ಲಿ ವರ್ಗಾವಣೆ ಆಗುವ ಸಾಧ್ಯತೆ ಇದೆ. ಚತುರ್ಥ ಭಾವದಲ್ಲಿ ರಾಹು ಸೂರ್ಯ ಇರೋದ್ರಿಂದ ನಿಮ್ ಕೆಲಸದಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ, ಅಥವಾ ನಿಮ್ ಕೆಲಸ ಈಗ ಇರೋ ಕಡೆಯಿಂದ ಇನ್ನೊಂದ್ ಕಡೆಗೆ ಶಿಫ್ಟ್ ಆಗ್ಬಹುದು, ಅಥವಾ ನಿಮ್ಗೆ ವರ್ಗಾವಣೆ ಆಗ್ಬಹುದು. ಏನೋ ಒಂದು ಬದಲಾವಣೆ, ಸ್ಥಳ ಬದಲಾವಣೆ, ವೃತ್ತಿ ಬದಲಾವಣೆ, ಅಥವಾ ಈಗ ನಿಮ್ ಡಿಪಾರ್ಟ್ಮೆಂಟ್ ಚೇಂಜ್ ಆಗ್ಬಹುದು. ಪೊಲೀಸ್ ಕೆಲಸದಲ್ಲಿದ್ರೆ, ಅಥವಾ ನೀವು ಯಾವ್ದೋ ಒಂದು ಸಂಸ್ಥೆಯಲ್ಲಿ ಇದ್ದೀರಾ, ಅಲ್ಲಿ ಒಂದು ಕಡೆ ಕೆಲಸ ಮಾಡ್ತಿದ್ರಿ, ಬೇರೆ ಇನ್ನೊಂದು ಯಾವ್ದೋ ಬ್ರಾಂಚ್ಗೆ ನಿಮ್ಮನ್ನ ಶಿಫ್ಟ್ ಮಾಡಬಹುದು, ಅಥವಾ ಈ ಬೇರೆ ಬ್ರಾಂಚ್ ಅಲ್ಲಿ ಕೆಲಸ ಮಾಡ್ಬೇಕಾಗತ್ತೆ ಇನ್ ಮುಂದೆ. ಆ ತರದ್ ಏನೋ ಒಂದು ಬದಲಾವಣೆ ಆಗುತ್ತೆ. ಮೊದ್ಲು ಭಯ ಆಗತ್ತೆ, ಅಯ್ಯೋ ಏನೋ ಚೇಂಜಸ್ ಆಯ್ತಲ್ಲಪ್ಪ, ಹೆಂಗಪ್ಪ ಏನು ಅಂತ. ಬಟ್ ಏನು ನಿಮ್ಗೆ ಅದು ಎಫೆಕ್ಟ್ ಅಂತ ಅನ್ಸಲ್ಲ, ಏನು ಪ್ರಾಬ್ಲಮ್ ಅನ್ಸಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ತೀರಾ. ವಿದ್ಯಾರ್ಥಿಗಳಿಗೆ ಸಾಧಾರಣ ಫಲ. ಪಂಚಮದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಓದೋದಕ್ಕೆ ತುಂಬಾ ತಡೆ ಮಾಡ್ತಾ ಇರ್ತಾನೆ. ಶನಿ ಪರಿಹಾರ ಮಾಡ್ಲೇಬೇಕು. ಶನಿವಾರ ಎಳ್ಳೆಣ್ಣೆ ದಾನ ಮಾಡಿ, ಅಥವಾ ಎಳ್ಳು ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡೋದನ್ನ ಮರೆಯಬೇಡಿ. ಯಾಕಂದ್ರೆ ಗುರು ಕೂಡ ಅಷ್ಟಮದಲ್ಲಿ ಇರೋದ್ರಿಂದ ಓದೋದಕ್ಕೆ ಆಸಕ್ತಿ ಬರಲ್ಲ. ಗುರು ದೃಷ್ಟಿ ಇರ್ಬೇಕು ರಾಶಿ ಮೇಲಾಗ್ಲಿ, ನಿಮ್ಮ ರಾಶ್ಯಾಧಿಪತಿ ಮೇಲಾಗ್ಲಿ. ಗುರು ದೃಷ್ಟಿ ಇದ್ದಾಗ ವಿದ್ಯಾಭ್ಯಾಸದಲ್ಲಿ ಯಾವ ಪ್ರಾಬ್ಲಮ್ ಆಗೋದಕ್ಕೂ ಬಿಡೋದಿಲ್ಲ. ಪ್ರಾಬ್ಲಮ್ ಎಷ್ಟೇ ಬಂದ್ರೆ ನೀವು ಓದಿನಿಂದ ಹಿಂದೆ ಉಳಿಯಲ್ಲ. ನೋಡಿ, ನಿಮ್ ರಾಶ್ಯಾಧಿಪತಿ ಮೇಲೆ ಗುರು ದೃಷ್ಟಿ ಇಲ್ಲ, ರಾಶಿ ಮೇಲೂ ಇಲ್ಲ. ಅದೇನಾಗತ್ತೆ, ಓದಿನಲ್ಲಿ ಹಿಂದೆ ಹಿಂದೆ ಹಿಂದೆ. ಈಗ ನಾಳೆ 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 ಅನ್ಕೊಂಡು ಎಕ್ಸಾಮ್ ಬರೋ ತನಕ ಮುಂದೂಡ್ಕೊಂಡು ಬಂದ್ಬಿಟ್ರೆ, ಎಕ್ಸಾಮ್ ಟೈಮಲ್ಲಿ ಒಂದ್ ಕಡೆಯಿಂದ ಎಲ್ಲದೂ ಓದ್ತೀನಿ ಅಂದ್ರೆ ಅವರೇ ಆಗಲ್ವಾ, ಓದಕ್ಕಾಗತ್ತಾ? ಹಂಗೆ ಆಗೋದಿದು. 5ನೇ ಮನೆಯಲ್ಲಿರೋ ಶನಿ ನಿಮ್ಮಲ್ಲಿ ಸೋಮಾರಿತನವನ್ನ ಉಂಟು ಮಾಡ್ತಾನೆ, ಅಶಿಸ್ತನ್ನ ಉಂಟು ಮಾಡ್ತಾನೆ. ಬೆಳಗ್ಗೆ ಬೇಗ ಹೇಳಕ್ ಆಗಲ್ಲ, ಕರೆಕ್ಟ್ ಟೈಮ್ ಓದ್ ಮುಗ್ಸಕ್ ಆಗಲ್ಲ, ಈ ತರ ಎಲ್ಲ ಪ್ರಾಬ್ಲಮ್ಗಳಾಗತ್ತೆ. ಹಾಗಾಗಿ ಶನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಇನ್ನು ವೃತ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾವುದೇ ರೀತಿ ತೊಂದರೆ ಇಲ್ಲ. ವೃಶ್ಚಿಕ ರಾಶಿಯವರಿಗೆ ಚೆನ್ನಾಗಿದೆ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಕೂಡ ನೀವು ಶನಿಗೆ ಪರಿಹಾರ ಮಾಡ್ಕೊಂಡ್ಬಿಟ್ರೆ ಅದು ಸಾಲ್ವ್ ಆಗುತ್ತೆ. ಮತ್ತೆ ಗುರುಗೆ ಪರಿಹಾರ ಮಾಡ್ಕೊಳ್ಳಿ, ಖರ್ಚು ಕಡಿಮೆ ಆಗೋದಕ್ಕೆ. ಗುರುವಾರ ಕಡಲೆ ಬೇಳೆನ ದಾನ ಮಾಡಿ, ಒಳ್ಳೇದಾಗುತ್ತೆ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ.
ಧನಸ್ಥಾನದಲ್ಲಿ ಮಂಗಳ ಗ್ರಹ ಸ್ಥಿತನಾಗಿದ್ದಾನೆ. ನೋಡಿ, ಮಂಗಳ ಗ್ರಹ ವ್ಯಯಾಧಿಪತಿಯೂ ಹೌದು, ಪಂಚಮಾಧಿಪತಿಯೂ ಹೌದು. ನಿಮ್ಗೆ ಒಂದಷ್ಟು ಶುಭ ಫಲಗಳನ್ನ ಕೊಡ್ತಾನೆ, ಒಂದಷ್ಟು ಅಶುಭ ಫಲಗಳನ್ನು ಕೂಡ ಕೊಡ್ತಾನೆ. ಏನು ಶುಭ ಫಲ ಏನಪ್ಪಾ ಅಂದ್ರೆ, ಪಂಚಮಾಧಿಪತಿಯಾಗಿ ಧನಸ್ಥಾನದಲ್ಲಿ ತುಂಬಾ ಪ್ರಬಲನಾಗಿರೋದ್ರಿಂದ ಈ ವಾರದಲ್ಲಿ ಹಣಕಾಸಿನ ಅನುಕೂಲ ಆಗುತ್ತೆ. ಆಕಸ್ಮಿಕ ಧನ ಲಾಭ, ಬೇರೆಯವರು ಕೊಡ್ಬೇಕಾಗಿರೋ ಹಣ ನಿಮ್ ಕೈಗೆ ಬಂದ್ ಸೇರುವಂತದ್ದಾಗತ್ತೆ. ವ್ಯಾಪಾರದಲ್ಲಿ ಲಾಭ ಆಗುವಂತದ್ದಾಗತ್ತೆ. ಹಾಗೆ ವ್ಯಯಾಧಿಪತಿ ಕೂಡ ಅವನೇ ಆಗಿರೋದ್ರಿಂದ ಸ್ವಲ್ಪ ಖರ್ಚು ಕೂಡ ಇರುತ್ತೆ ಈ ವಾರದಲ್ಲಿ. ಸಡನ್ ಆಗಿ ಖರ್ಚುಗಳು, ಸಡನ್ ಆಗಿ ದುಡ್ಡು ಬರುತ್ತೆ, ಸಡನ್ ಆಗಿ ಖರ್ಚು ಆಗತ್ತೆ, ಈ ತರ ಇರುತ್ತೆ. ಹಾಗೆ ಆ ಖರ್ಚು ನಿಮಗೆ ಒಂಥರ ಇನ್ವೆಸ್ಟ್ಮೆಂಟ್ ಅನ್ನೋ ತರ ಇರುತ್ತೆ. ಅಂದ್ರೆ ವೇಸ್ಟ್ ಖರ್ಚು ಅನ್ನೋ ತರ ಇರಲ್ಲ, ವ್ಯರ್ಥ ಅನ್ನೋ ತರ ಏನಿರಲ್ಲ. ಹಾಗೆ ಇಲ್ಲಿ ಮಂಗಳ ವಾಕ್ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಮಾತು ಜಾಸ್ತಿ ಆಡ್ತೀರಾ. ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಮಾತು ಬೇರೆಯವರ ಮೇಲೆ ತುಂಬಾ ಪ್ರಭಾವವನ್ನ ಬೀರುತ್ತೆ. ಅದು ನೆಗೆಟಿವ್ ಆಗಿರಬಹುದು, ಪಾಸಿಟಿವ್ ಆಗಿರ್ಬೋದು. ಈಗ ನಿಮ್ಮ ಪರವಾಗಿರೋ ಅಂತಹವರು ಅನ್ಕೊಳ್ಳಿ, ಈಗ ನಿಮ್ಗೆ ತುಂಬಾ ಆಪ್ತರು, ನಿಮ್ಮ ಮಾತನ್ನ ಇಷ್ಟಪಡುವಂತವ್ರಿಗೆ, ನಿಮ್ಮ ಮಿತ್ರರಿಗೆ ನಿಮ್ಮ ಮಾತು ತುಂಬಾ ಒಳ್ಳೆ ಪ್ರಭಾವವನ್ನ ಬೀರಬಹುದು. ನಿಮ್ಮನ್ನ ಕಂಡ್ರೆ ಆಗದೆ ಇರುವಂತವ್ರು, ಮೇಲ್ನೋಟಕ್ಕೆ ಚೆನ್ನಾಗಿರ್ತಾರೆ, ಆದ್ರೆ ಒಳಗಡೆ ನಿಮ್ ಬಗ್ಗೆ ಒಂದು ಅಸೂಯೆ ಇರುತ್ತೆ, ಅಥವಾ ನಿಮ್ ಬಗ್ಗೆ ಏನೋ ಒಂದು ಬೇರೆ ತರ ಭಾವನೆ ಇರುತ್ತೆ ಅನ್ಕೊಳ್ಳಿ. ನಿಮ್ ಕಂಡ್ರೆ ಆಗಲ್ಲ ಅನ್ಕೊಳ್ಳಿ, ಬಟ್ ಮೇಲ್ನೋಟಕ್ಕೆ ಚೆನ್ನಾಗಿರ್ತಾರೆ. ಅವರಿಗೆ ನಿಮ್ ಮಾತು ನೆಗೆಟಿವ್ ಪ್ರಭಾವ ಬೀರ್ಬೋದು. ಅಂದ್ರೆ ನನ್ನನ್ನೇ ಉದ್ದೇಶಿಸಿ ಮಾತಾಡ್ತಿದ್ದಾರೆ ಅನ್ನೋ ತರ ಅನ್ಸ್ಬೋದು. ಯಾಕಂದ್ರೆ ಈ ವಾಕ್ಸ್ಥಾನದಲ್ಲಿ ಕುಜ ಅಥವಾ ರವಿ ಇರೋದು ನೇರ ಮಾತು, ನೇರ ವ್ಯಕ್ತಿತ್ವವನ್ನ ತೋರಿಸುತ್ತೆ. ವಾಕ್ಸ್ಥಾನದಲ್ಲಿ ಕುಜ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನಿಮಗೆ ಏನ್ ಅನ್ಸುತ್ತೆ ಅದನ್ನ ನೇರವಾಗಿ ಮಾತಾಡ್ತೀರಾ. ಇದು ಒಬ್ಬರ ಮೇಲೆ ಪ್ರಭಾವ ಅಂತೂ ಖಂಡಿತ ಬೀರುತ್ತೆ. ಇದೊಂದು. ಜೊತೆಗೆ ಕೆಲಸ ಅಂತ ಬಂದಾಗ ಮುಖ್ಯವಾಗಿ 6ನೇ ಮನೆ ಅಧಿಪತಿ ಶುಕ್ರ ಗ್ರಹ, ದಶಮಾಧಿಪತಿ ಬುಧ ಗ್ರಹ ಇಬ್ಬರೂ ತೃತೀಯ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ, ಭಾಗ್ಯಾಧಿಪತಿ ಜೊತೆನಲ್ಲಿ ಕುತ್ಕೊಂಡು ಭಾಗ್ಯಸ್ಥಾನವನ್ನ ನೋಡ್ತಾ ಇರೋದ್ರಿಂದ ಬೇರೆಯವರ ಕೈ ಕೆಳಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಆದ್ರೆ ನಿಮ್ಮ ಕೆಲಸದಲ್ಲಿ ಏನಾದ್ರೂ ಒಂದು ಬದಲಾವಣೆ ಆಗುತ್ತೆ. ಯಾಕಂದ್ರೆ 6ನೇ ಮನೆ ಅಧಿಪತಿ ಶುಕ್ರನ್ ಜೊತೆನಲ್ಲಿ ರಾಹು ಇರೋದ್ರಿಂದ ಖಂಡಿತವಾಗ್ಲೂ ಬದಲಾವಣೆ ಆಗುತ್ತೆ. ಬಟ್ ಈ ಬದಲಾವಣೆ ನಿಮ್ಗೆ ಯಾವುದೇ ತರಹದ ಒಂದು ನೆಗೆಟಿವ್ ಬದಲಾವಣೆ ಆಗಿರೋದಿಲ್ಲ, ಹಂಗಂತ ಪಾಸಿಟಿವ್ ಬದಲಾವಣೆನೂ ಕೂಡ ಆಗಿರಲ್ಲ. ಏನು ವ್ಯತ್ಯಾಸ ಆಗಲ್ಲ, ನಾರ್ಮಲ್ ಅನ್ಸುತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನು ಅಡೆತಡೆಗಳಿರೋದಿಲ್ಲ. ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಕೂಡ ಒಂದಷ್ಟು ಬದಲಾವಣೆಗಳು ಹಾಗೆ ಆಗತ್ತೆ. ಇದು ಕೂಡ ನಿಮ್ಗೆ ಯಾವುದೇ ತರ ಪ್ರಾಬ್ಲಮ್ನ ಉಂಟು ಮಾಡೋದಿಲ್ಲ. ತೃತೀಯ ಭಾವದಲ್ಲಿ ರಾಹು, ಶುಕ್ರ ಮತ್ತು ಬುಧ ಮತ್ತು ರವಿ ಎಲ್ಲ ಇರೋದ್ರಿಂದ ಸ್ವಲ್ಪ ಹತ್ತಿರದ ಪ್ರಯಾಣವನ್ನ ಮಾಡುವಂತದ್ದಿರುತ್ತೆ. ನಿಮ್ಮ ವೈಯಕ್ತಿಕ ಕೆಲಸಗಳಿಗೋಸ್ಕರ ಅಥವಾ ದೇವಸ್ಥಾನಗಳಿಗೆ ಹೋಗೋದಕ್ಕೆ. ನೋಡಿ, 9ನೇ ಮನೆ ಅಧಿಪತಿ ಅನ್ನೋದು ಧರ್ಮ ಕಾರ್ಯದ ಸಲುವಾಗಿ ಅಂತ ತೋರಿಸುತ್ತೆ. 9ನೇ ಮನೆ ಅಧಿಪತಿ ತೃತೀಯ ಭಾವದಲ್ಲಿದ್ದಾಗ ದೇವಸ್ಥಾನಗಳಿಗೆ ಹೆಚ್ಚಾಗಿ ಹೋಗುವಂಥದ್ದು ಈ ವಾರದಲ್ಲಿ ಕಂಡು ಬರುತ್ತೆ. ಹಾಗೆ ಸ್ವಲ್ಪ ಖರ್ಚು ಕೂಡ ಇರುತ್ತೆ. ಇನ್ನು ಚತುರ್ಥ ಭಾವದಲ್ಲಿ ಶನಿ ಗ್ರಹ ಕುತ್ಕೊಂಡು ದಶಮ ಸ್ಥಾನ ನೋಡ್ತಾ ಇರೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಯಾವುದೇ ರೀತಿ ಅಡೆತಡೆಗಳು ಇರೋದಿಲ್ಲ. ಶನಿ ಅಂದ ತಕ್ಷಣ ತಡೆ ಹಾಕ್ತಾನೆ ಅಂತ ಹೇಳ್ತಾರೆ, ಆದ್ರೆ ಕರ್ಮಸ್ಥಾನದ ಶನಿ ಪರ್ಫೆಕ್ಟ್ ಆಗಿ ಕೆಲಸ ಮಾಡೋದಕ್ಕೆ ಕಾರಕ ಆಗ್ತಾನೆ. ಯಾಕಂದ್ರೆ ಕರ್ಮಸ್ಥಾನ ಅನ್ನೋದು ಕರ್ಮವೇ ಅವನು. ಶನಿ ಅಂದ್ರೇ ಕರ್ಮ. ನಿಮ್ ಕೆಲಸಗಳು ಕಂಪ್ಲೀಟ್ ಆಗ್ಬೇಕು, ಬಟ್ ಏನಂದ್ರೆ ನಿಧಾನವಾಗಿ ಕಂಪ್ಲೀಟ್ ಆಗುತ್ತೆ, ಆದ್ರೆ ಪರಿಪೂರ್ಣ ಆಗುತ್ತೆ. ಅಂದ್ರೆ ತುಂಬಾ ಪರ್ಫೆಕ್ಟ್ ಆಗಿ ನಿಮ್ ಕೆಲಸ ಆಗುವಂಥದ್ದನ್ನ ತೋರಿಸುತ್ತೆ. ಹಾಗಾಗಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ನಿಮಗೆ ಪ್ರಮುಖವಾಗಿ 3ನೇ ಮನೆಯಲ್ಲಿ ರಾಹು, ರವಿ, ಬುಧ, ಶುಕ್ರ ಎಲ್ಲ ಇರೋದ್ರಿಂದ ಮನಸ್ಸಿನಲ್ಲಿ ತುಂಬಾ ಭಾವನೆಗಳು, ಒಬ್ಬೊಬ್ಬರ ಮೇಲೆ ಒಂದೊಂದ್ ತರ ಭಾವನೆಗಳು ಬರೋಕ್ ಶುರು ಆಗುತ್ತೆ. ತುಂಬಾ ಯೋಚನೆ ಮಾಡ್ತೀರಾ. ತೃತೀಯ ಭಾವ ಅನ್ನೋದು ನಿಮ್ಮ ಒಳ ಮನಸ್ಸು, ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಅನ್ಸುತ್ತೆ. ಮೇಲ್ನೋಟಕ್ಕೆ ನೀವು ನಾರ್ಮಲ್ ಆಗಿ ಚೆನ್ನಾಗಿದ್ರು ಕೂಡ ಮನಸ್ಸಲ್ಲಿ 108 ಯೋಚನೆಗಳು. ಅವ್ರು ಹಿಂಗಿರ್ಬೋದಾ, ಇವ್ರು ಹಿಂಗಿರ್ಬೋದು, ಯಾರೋ ನನ್ನ ಹತ್ರ ಸುಳ್ಳು ಹೇಳ್ತಾ ಇರ್ಬೋದು, ಈ ತರ ಎಲ್ಲ ಅನ್ನಿಸ್ತಾ ಇರತ್ತೆ. ಬಟ್ ಏನ್ ಗೊತ್ತಾ, ತೃತೀಯ ಭಾವದಲ್ಲಿ ರಾಹು ಇರೋದ್ರಿಂದ ನಿಮ್ ಶತ್ರುಗಳು ನಿಮಗೆ ಏನೋ ಮಾಡ್ತಿರ್ತಾರೆ. ಮೀನ್ಸ್ ಏನೋ ಒಂದು ನಿಮ್ಮ ವಿರುದ್ಧವಾಗಿ ಷಡ್ಯಂತ್ರ ಮಾಡ್ತಿರ್ತಾರೆ ಅನ್ಕೊಳ್ಳಿ. ಕೆಲಸದಲ್ಲಿ ಏನೋ ಪ್ರಾಬ್ಲಮ್ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಏನೋ ನಿಮ್ ಬಗ್ಗೆ ಮಾತಾಡ್ಕೊಂಡಿರ್ತಾರೆ, ಅದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಥವಾ ನಿಮ್ಗೆ ಗೊತ್ತಿಲ್ಲದೆ ಏನೋ ಒಂದು ಕೆಲಸ ಮಾಡಿರ್ತಾರೆ, ಅದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ರಾಹು ಅಂತಂದ್ರೆ ಒಂಥರ ಪತ್ತೆದಾರಿ ಇದ್ದಂಗೆ, ಅವನು ಗೊತ್ತದ್ ಮಾಡ್ಬಿಡ್ತಾನೆ ಕೆಲ್ಸನ. ಈ 6ನೇ ಮನೆ ಅಧಿಪತಿ ಜೊತೆ ರಾಹು ಇರೋದ್ರಿಂದ ಈ ತರದ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಗೊತ್ತಾದ್ರೆ ಏನು ರಿಯಾಕ್ಟ್ ಮಾಡ್ಬೇಡಿ. ನಿಮಗೆ ಅವರಿಂದ ತೊಂದರೆ ಆಗ್ತಾ ಇದೆ ಅಂದಾಗ ನೀವು ಖಂಡಿಸಿ ಮಾತಾಡಿ, ಅದ್ರಲ್ಲಿ ಏನು ತಪ್ಪಿಲ್ಲ. ನಿಮ್ಮ ಮಾತಿಂದ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಈ ವಾರದಲ್ಲಿ ನೀವ್ ಏನ್ ಮಾತಾಡಿದ್ರು ಅದು ನಿಮ್ಗೊಂಥರ ಸ್ಟ್ರೆಂತ್ ಆಗಿರುತ್ತೆ. ನಿಮ್ ಮಾತೆ ನಿಮ್ಮ ಸ್ಟ್ರೆಂತ್ ಆಗಿರುತ್ತೆ ಈ ವಾರದಲ್ಲಿ.
ಸೊ ಮಾತಾಡಿ, ಏನ್ ತೊಂದರೆ ಇಲ್ಲ. ಬಟ್ ಅವ್ರು ಏನೇ ಕೆಲಸ ಮಾಡಿದ್ರು ಅದರಿಂದ ನಿಮ್ಗೆ ಯಾವುದೇ ತರದ ಎಫೆಕ್ಟ್ ಆಗಲ್ಲ ಅನ್ನೋದಾದ್ರೆ ನಿಮ್ಮ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ ಅಷ್ಟೇನೆ. ಬೇರೆಲ್ಲ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೂ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ವಾರದಲ್ಲಿ, ಬಹಳ ಶುಭದಾಯಕ ವಾರ ಅಂತ ಹೇಳ್ಬೋದು. ಮಕರ ರಾಶಿ. ಮಕರ ರಾಶಿಯವರಿಗೆ 2ನೇ ಮನೇಲಿ ತುಂಬಾ ಗ್ರಹ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ 2ನೇ ಮನೆಯ ರವಿ ಮತ್ತು ರಾಹು ಕಾಂಬಿನೇಷನ್ ಮನೆಯಲ್ಲಿ ನಿಮ್ಮ ಪಿತೃ ಸಮಾನವಾದವರು, ದೊಡ್ಡಪ್ಪ ಚಿಕ್ಕಪ್ಪ ಈ ತರದವ್ರು ಯಾರೇ ಇದ್ರು ಕೂಡ, ವಯಸ್ಸಾದವ್ರು ಇದ್ರೆ ಅವರ ಆರೋಗ್ಯದ ವಿಷಯವಾಗಿ ಅಥವಾ ಅವರ ವಿಷಯವಾಗಿ ಸ್ವಲ್ಪ ಟೆನ್ಷನ್ ಇರುತ್ತೆ ಈ ವಾರದಲ್ಲಿ. ಸ್ವಲ್ಪ ಅಸಮಾಧಾನ, ಮನಸ್ತಾಪಗಳು ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಮತ್ತೆ ಸ್ವಲ್ಪ ಭಯ, ಆತಂಕ, ಕೆಲವ್ರ ಬಗ್ಗೆ ಅನುಮಾನಗಳು. ಈ ಭಯ ಆತಂಕ ಯಾಕಾಗತ್ತೆ ಅಂದ್ರೆ ಅಷ್ಟಮಾಧಿಪತಿ 2ನೇ ಮನೇಲಿರೋದ್ರಿಂದ ನಿಮ್ ಬಗ್ಗೆ ಭಯ ಆಗಲ್ಲ, ಮನೇಲಿರೋರ್ ಬಗ್ಗೆ. ಅಂದ್ರೆ ಯಾರಿಗೋ ಒಂಚೂರು ಹುಷಾರಿಲ್ಲ ಅನ್ಕೊಳ್ಳಿ, ಅಯ್ಯೋ ಏನಾಗ್ಬಿಡುತ್ತೋ ಏನೋ ಆ ತರ ಅನ್ಸೋದು, ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗ್ಬಿಡುತ್ತೇನೋ ಆ ತರ ಎಲ್ಲ ಅನ್ಸುತ್ತೆ. ಇದು ನಿಮ್ಮ ಮನಸ್ಸಿಗೆ ಅಷ್ಟೇ ಅನ್ಸುತ್ತೆ, ಪ್ರಾಕ್ಟಿಕಲ್ ಆಗಿ ಏನು ಪ್ರಾಬ್ಲಮ್ ಆಗೋಲ್ಲ ನಿಮ್ಗೆ. ಬಟ್ ಕುಟುಂಬದಲ್ಲಿರುವಂತಹವರ ಯಾರ್ದಾದ್ರೂ ಕೆಲವರ, ಅಂದ್ರೆ ನಾನು ಹೇಳಿದ್ನಲ್ಲ ಪಿತೃ ಅಥವಾ ಪಿತೃ ಸಮಾನವಾದವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಬೇರೆ ಉಳಿದಂತವ್ರಿಗೆ ಏನು ಅಂತಹ ದೊಡ್ಡ ಸಮಸ್ಯೆಗಳು ಏನು ಕಂಡು ಬರೋದಿಲ್ಲ. ನಿಮ್ಮ ರಾಶಿಯಲ್ಲೇ ಕುಜ ಇರೋದ್ರಿಂದ ಸ್ವಲ್ಪ ಟೆನ್ಷನ್ ಆಗ್ತಾನೆ ಇರುತ್ತೆ, ಟೆನ್ಷನ್ ಆಗ್ತಾ ಇರುತ್ತೆ ಕೆಲಸದ ಬಗ್ಗೆ ಎಲ್ಲದ್ರ ಬಗ್ಗೆ. ಬಟ್ ಟೆನ್ಷನ್ನೇ ಮಾಡ್ಕೋಬೇಡಿ, ಯಾಕಂದ್ರೆ ಎಲ್ಲಾ ಕೆಲಸ ಆರಾಮಾಗತ್ತೆ. ಶುಕ್ರ ನಿಮಗೆ ದಶಮಾಧಿಪತಿಯಾಗಿ, ಬುಧ ಭಾಗ್ಯಾಧಿಪತಿಯಾಗಿ, ಇಬ್ರು 2ನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಸ್ಥಿತರಾಗಿದ್ದಾರೆ, ಶನಿಯ ಮನೆಯಲ್ಲಿ, ಮಿತ್ರನ ಮನೆಯಲ್ಲಿ. ಹಾಗಾಗಿ ನಿಮ್ಮ ಕೆಲಸಗಳು ಎಲ್ಲವೂ ಸಕ್ಸಸ್ ಆಗುತ್ತೆ. ಜೊತೆಗೆ ರಾಹು ಕೂಡ ನಿಮ್ಗೆ ಸಪೋರ್ಟೇ ಮಾಡ್ತಾ ಇದ್ದಾನೆ. ಶುಕ್ರನ್ ಜೊತೆ ರಾಹು ಸೇರಿದಾಗ ಅವ್ನು ತುಂಬಾ ಸಪೋರ್ಟ್ ಮಾಡ್ತಾನೆ, ತುಂಬಾ ಬೇಗ ಬೇಗ ಕೆಲಸಗಳಾಗುತ್ತೆ. ಹಾಗಾಗಿ ಕೆಲಸದಲ್ಲಿ ಏನೋ ತೊಂದರೆ ಇಲ್ಲ. 6ನೇ ಮನೆ ಅಧಿಪತಿ ಬುಧ ಗ್ರಹ 2ನೇ ಮನೇಲಿ ಇರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರುವಂತವ್ರಿಗೆ, ಅಂದ್ರೆ ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ ನಿಮ್ಮ ಒಂದು ಕೆಲಸದಲ್ಲಿ ಕೆಲವು ಬದಲಾವಣೆಗಳು, ನಿಮ್ಮ ಮೇಲಧಿಕಾರಿಗಳಿಂದ ಕೆಲವು ಬದಲಾವಣೆಗಳನ್ನ ತರ್ತಾರೆ. ಅಂದ್ರೆ ರೂಲ್ಸ್ ಸ್ವಲ್ಪ ಚೇಂಜ್ ಆಗುತ್ತೆ, ಅದು ನಿಮ್ಗೆ ಸ್ವಲ್ಪ ಭಯ ಆಗಬಹುದು. ನಮ್ ಬಾಸ್ ಕೆಲವು ರೂಲ್ಸ್ ಚೇಂಜ್ ಮಾಡಿದ್ದಾರೆ, ಏನಾಗ್ಬಿಡುತ್ತೋ, ನನಗ್ ಸ್ವಲ್ಪ ಕಷ್ಟ ಆಗ್ಬಿಡುತ್ತೇನೋ ಆ ತರ ಎಲ್ಲ ನಿಮ್ಗೆ ಅನ್ಸೋಕ್ ಶುರುವಾಗುತ್ತೆ. ಬಟ್ ಏನು ಕಷ್ಟ ಆಗಲ್ಲ, ಸ್ವಲ್ಪ ಆತಂಕ ಆಗತ್ತೆ ಅಷ್ಟೇ. ನಿಮ್ಗೆ ಕೆಲಸದಲ್ಲಿ ಏನು ತೊಂದರೆ ಇಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀರಾ. ಏನ್ ಬದಲಾವಣೆಗಳಾಗತ್ತೆ ಆ ಬದಲಾವಣೆಗಳನ್ನ ಅಳವಡಿಸ್ಕೊಂಡು ನೀವು ಕೆಲಸವನ್ನ ಮಾಡ್ಕೊಂಡು ಹೋಗ್ತೀರಾ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತೊಂದರೆ ಏನಿಲ್ಲ, ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ದಶಮಾಧಿಪತಿ ಶುಕ್ರ 2ನೇ ಮನೇಲಿರೋದ್ರಿಂದ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಕಾರ್ಯಗಳು ಈ ವಾರದಲ್ಲಿ ಸಕ್ಸಸ್ ಆಗತ್ತೆ. ಅಂದ್ರೆ ಈಗ ಕುಟುಂಬದಲ್ಲಿ ಇರ್ತಕ್ಕಂಥ ಸದಸ್ಯರಿಗೆ ಏನೋ ಒಂದಷ್ಟು ತಂದು ಕೊಡ್ಬೇಕು, ಈಗ ಅವ್ರಿಗೆ ಬಟ್ಟೆ ಕೊಡಿಸ್ಬೇಕು ಅಥವಾ ಏನೋ ಒಂದು ಒಡವೆ ಕೊಡಿಸ್ಬೇಕು, ಅಥವಾ ಕುಟುಂಬದಲ್ಲಿರೋರ್ಗೋಸ್ಕರ ಏನೋ ಒಂದು ಮಾಡ್ಬೇಕು. ಈಗ ಅವ್ರಿಗೋಸ್ಕರ ಏನೋ ಒಂದು ಡೆಪಾಸಿಟ್ ಮಾಡ್ಬೇಕು ಅಥವಾ RD ಕಟ್ಬೇಕು, ಏನೋ ಒಂದು ಪಾಲಿಸಿ ಮಾಡಿಸ್ಬೇಕು ಅಂತ ಏನೋ ಒಂದು ಅನ್ಕೊಂಡಿರ್ತಾರೆ, ಮಹತ್ತರವಾದ ಕೆಲಸಗಳು. ಆ ತರದ ಕೆಲಸಗಳು ಈ ವಾರದಲ್ಲಿ ಸಕ್ಸಸ್ ಆಗುತ್ತೆ, ದಶಮಾಧಿಪತಿ 2ನೇ ಮನೇಲಿ ಇರೋದ್ರಿಂದ. ಅಂದ್ರೆ ನೋಡಿ, ಭವಿಷ್ಯಕ್ಕೆ ಬಹಳ ಹೆಲ್ಪ್ ಆಗುವಂತಹ ಕೆಲಸ, ನಿಮ್ಮ ಕುಟುಂಬದವರ ಅಭಿವೃದ್ಧಿಗೋಸ್ಕರ ತಗೊಳ್ಬೇಕಾದಂತಹ ನಿರ್ಧಾರಗಳು, ಇದು ನಿಮಗೆ ಸಕ್ಸಸ್ ಆಗುತ್ತೆ. ಇನ್ನು ಸ್ವಂತ ಉದ್ಯೋಗ ಅಂತ ಬಂದಾಗ ಚೆನ್ನಾಗಿದೆ. 2ನೇ ಮನೆ ಧನಸ್ಥಾನದಲ್ಲಿ ಬುಧ ಶುಕ್ರ ಇರೋದು, ಲಾಭಾಧಿಪತಿ ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲೇ ಇರೋದು, ಅದು ನಿಮ್ಮ ವೃತ್ತಿಯಲ್ಲಿ ಹೆಚ್ಚಿನ ಲಾಭವನ್ನ ತಂದು ಕೊಡುತ್ತೆ. ಹಾಗಾಗಿ ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬಾನೇ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಪಂಚಮಾಧಿಪತಿ 2ನೇ ಮನೇಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೂ ತಕ್ಕ ಮಟ್ಟಿಗೆ ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ ಅಂತಲ್ಲ, ಸ್ವಲ್ಪ ಮನ್ಸು ಆ ಕಡೆ ಈ ಕಡೆ ಹೋಗ್ತಾ ಇರತ್ತೆ ರಾಹು ಶುಕ್ರ ಇರೋದ್ರಿಂದ, ಆದ್ರೆ ಪರವಾಗಿಲ್ಲ. ರಾಶಿಯಲ್ಲಿ ಕುಜ ಇರೋದ್ರಿಂದ ಹಠ ತೊಟ್ಟು ಓದುವಂಥದ್ದು, ಹಠ ಮಾಡ್ಲೇಬೇಕು, ಓದ್ಲೇಬೇಕು, ಈ ತರದ ಹಠ. ನೋಡಿ, ಕುಜನಿಗೆ ಏನಾದ್ರೂ ಅಶುಭ ಗ್ರಹಗಳ ಸಂಬಂಧ ಬರ್ಲಿಲ್ಲ ಅಂದ್ರೆ ಅವ್ನು ತುಂಬಾ ಪಾಸಿಟಿವ್, ನಾವು ಜೀವನದಲ್ಲಿ ಬದುಕ್ಬೇಕು, ಬಾಳ್ಬೇಕು ಅನ್ನೋ ಹಠ ಕೊಡೋನೇ ಮಂಗಳ ಗ್ರಹ. ಛಲ ಹಠಕ್ಕೆ ಕಾರಕನೇ ಮಂಗಳ. ಬಟ್ ಅವನಿಗೆ ರಾಹು ಯುತಿ ಬರಬಾರ್ದು, ರಾಹು ದೃಷ್ಟಿ, ರಾಹು ಯುತಿ ಬಂದಾಗ ಕೆಟ್ಟ ಹಠ, ಇನ್ನೊಬ್ರು ಹಾಳಾಗ್ಲಿ ಅಂತ ಹಠ ಮಾಡೋದು, ಅಂದ್ರೆ ಅವ್ರು ನನ್ ಕಣ್ಣೆದ್ರಿಗೆ ಹಾಳಾಗ್ಬೇಕು, ಈ ತರದ ಹಠ. ಬಟ್ ಇದು ಈ ಕುಜರಾಹು ಸಂಬಂಧ ರಾಶಿ ಜನ್ಮಕುಂಡಲಿಯಲ್ಲಿ ಎಲ್ಲಿ ಬಂದ್ರೂ ಈ ತರ ಕಾಂಬಿನೇಷನ್ ಬರಲ್ಲ. ಕೆಲವು ಪರ್ಟಿಕ್ಯುಲರ್ ಭಾವಗಳಲ್ಲಿ ಲಗ್ನಾಧಿಪತಿ ಸಂಬಂಧ ಇದೆಲ್ಲ ಬಂದಾಗ ಮಾತ್ರ ಆ ತರ ಆಗುತ್ತೆ. ಬಟ್ ಈಗ ನಿಮ್ ರಾಶಿನಲ್ಲಿ ಕುಜ ಒಬ್ಬನೇ ಇರೋದ್ರಿಂದ ಒಂಥರ ಛಲ, ಓದ್ಬೇಕು ಅನ್ನೋ ಛಲ ಮಕ್ಕಳಿಗೆ, ಕೆಲಸ ಮಾಡೋರಿಗೆ ಈ ಕೆಲಸ ಕಂಪ್ಲೀಟ್ ಮಾಡ್ಲೇಬೇಕು, ಈ ತರದ ಒಳ್ಳೆ ಹಠ ಇರುತ್ತೆ. ಅದನ್ನೆಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಶುಕ್ರ ಕೂಡ ಸಪೋರ್ಟ್ ಮಾಡ್ತಿದ್ದೇನೆ. ಹಾಗಾಗಿ ಮಕರ ರಾಶಿಯವ್ರಿಗೆ ಈ ವಾರ ತುಂಬಾನೇ ಚೆನ್ನಾಗಿದೆ. ಕುಂಭರಾಶಿ, ಕುಜನನ್ನ ಹೊರತುಪಡಿಸಿ 4 ಗ್ರಹಗಳು ನಿಮ್ಮ ರಾಶಿಯಲ್ಲೇ ಇರ್ತಾರೆ. ಮುಖ್ಯವಾಗಿ ಸಪ್ತಮಾಧಿಪತಿ ನಿಮ್ಮ ರಾಶಿಯಲ್ಲಿ,
ನಿಮ್ಮ ಸಂಗಾತಿಯ ಬಗ್ಗೆ ಏನಾದ್ರೂ ಚಿಂತೆ ಇತ್ತು ಅಂದ್ರೆ, ಯಾಕಂದ್ರೆ ಹೋದ್ ವಾರ ಆಚೆ ವಾರ ಎಲ್ಲ ಕಳೆದ 4 ವಾರಗಳಿಂದನೂ ಕೂಡ 3-4 ವಾರದಿಂದ ನಿಮ್ಮ ಸಂಗಾತಿ ವಿಷಯದಲ್ಲಿ ಟೆನ್ಷನ್, ಬೇಸರ, ಅವ್ರ ಕೆಲಸದಲ್ಲೇನೋ ಸಮಸ್ಯೆ, ಅವ್ರ ಆರೋಗ್ಯದಲ್ಲೇನೋ ಸಮಸ್ಯೆ, ಈ ತರದ್ದೆಲ್ಲ ಇತ್ತು. ಎಲ್ಲರಿಗೂ ಅಲ್ಲ, ಕೆಲವು ಕುಂಭ ರಾಶಿಯವರಿಗೆ. ಯಾಕಂದ್ರೆ ಸೂರ್ಯ 12ನೇ ಮನೇಲಿ ಇದ್ದಿದ್ರಿಂದ. ಆದ್ರೆ ಈ ವಾರದಲ್ಲಿ ಸೂರ್ಯ ನಿಮ್ ರಾಶಿಗೆ ಬರೋದ್ರಿಂದ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಇದ್ದಂತಹ ಅವರ ಆರೋಗ್ಯದಲ್ಲಿ ಏನೋ ಸಮಸ್ಯೆಗಳಿತ್ತು, ಆ ತರದ್ದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಆದರೆ ಸ್ವಲ್ಪ ಮನೆಯಲ್ಲಿ ಜಗಳ ಆಗೋದು, ಮುನಿಸ್ಕೊಳ್ಳೋದು, ಈ ತರದ್ದಿರುತ್ತೆ. ದೊಡ್ಡ ಮಟ್ಟದಲ್ಲಿ ಏನಾಗಲ್ಲ. ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ರವಿ ಜೊತೆನಲ್ಲಿ ಶುಕ್ರ ಮತ್ತೆ ಬುಧನೂ ಇರ್ತಾರೆ. ಬುಧ ಯಾರು? ಪಂಚಮಾಧಿಪತಿ. ಶುಕ್ರ ಅಂದ್ರೆ ಸಂಗಾತಿಗೆ ಕಾರಕ. ಪುರುಷರಿಗೆ ಸಂಗಾತಿ ಕಾರಕ ಶುಕ್ರ, ಮಹಿಳೆಯರಿಗೆ ಸಂಗಾತಿ ಕಾರಕ ಕುಜ ಆಗಿರ್ತಾನೆ. ಹಾಗಾಗಿ ಸಣ್ಣ ಪುಟ್ಟದ್ದಿರುತ್ತೆ. ಬಟ್ ಮೇಜರ್ ಪ್ರಾಬ್ಲಮ್ಗಳು, ಮನೆಯಲ್ಲಿದ್ದಂತಹ ಮುಖ್ಯವಾದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಹೇಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ. ಸಪ್ತಮಾಧಿಪತಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಸ್ವಂತ ಉದ್ಯೋಗವನ್ನ ಮಾಡುವಂತಹವರಿಗೆ ತುಂಬಾನೇ ಅಭಿವೃದ್ಧಿ ಇರುತ್ತೆ ಈ ವಾರದಲ್ಲಿ. ವ್ಯಾಪಾರದಲ್ಲಿ ಬಹುಲಾಭ ಇರುತ್ತೆ. ಕೆಲಸಗಳೆಲ್ಲ ನೀವು ಅನ್ಕೊಂಡಂಗೆ ಸಕ್ಸಸ್ ಆಗತ್ತೆ. ಆಮೇಲೆ ನಿಮ್ ರಾಶಿಯಲ್ಲೇ ಶುಕ್ರ ಇರೋದ್ರಿಂದ ಮನೆ ವಿಚಾರದಲ್ಲಿ ಆಸ್ತಿ, ಮನೆ, ಭೂಮಿ, ವಾಹನ ತಗೋಬೇಕು ಅನ್ನೋರ್ಗೆ ತುಂಬಾ ಚೆನ್ನಾಗಿದೆ. ಸೇಲ್ ಮಾಡ್ಬೇಕು ಅನ್ನೋರ್ಗು ತುಂಬಾ ಅದ್ಭುತವಾದ ಸಮಯ. ಯಾಕೆಂದ್ರೆ ಚತುರ್ಥಾಧಿಪತಿ ಜೊತೆನಲ್ಲಿ ರಾಹು ಬೇರೆ ಇದಾನಲ್ಲ, ಇದು ಮಾರಾಟ ಮಾಡೋದಕ್ಕೆ ರಾಹು ತುಂಬಾ ಹೆಲ್ಪ್ ಮಾಡ್ತಾನೆ. ಇನ್ನು ತಗೋಬೇಕು ಅಂತಂದ್ರೆ ಶುಕ್ರನ್ ಜೊತೆನಲ್ಲಿ ಬುಧ. ಸೊ ಇವರಿಬ್ರು ಗ್ರಹಗಳು ಇರೋದ್ರಿಂದ ನಿಮ್ ರಾಶಿಯಲ್ಲಿ ಸೈಟ್ ತಗೋಬೇಕು, ಮನೆ ತಗೋಬೇಕು, ವಾಹನ ತಗೋಬೇಕು ಅಂದ್ರಂತೂ ತುಂಬಾನೇ ಅನುಕೂಲ ನಿಮ್ಗೆ. ಅದಕ್ಕೆ ಒಳ್ಳೊಳ್ಳೆ ಅವಕಾಶಗಳು ನೋಡಿ. ಆ ಕಾಲ ಬಂದಾಗ ಎಲ್ಲದೂ ಆಗತ್ತೆ ಅಂತ ಹೇಳ್ತಾರಲ್ವಾ. ಅಯ್ಯೋ ಲೋನ್ ಆಗಲ್ಲ, ಅಯ್ಯೋ ದುಡ್ಡು ಸಿಗಲ್ಲ, ಅಯ್ಯೋ ಪ್ರಾಬ್ಲಮ್ ಆಗತ್ತೆ ಅಂತ ಅನ್ಕೊಂಡಿರ್ತೀರಾ. ಹೆಂಗೆಂಗೋ ನಿಮಗೆ ದುಡ್ಡು ಅಡ್ಜಸ್ಟ್ ಆಗ್ಬಿಡತ್ತೆ, ಲೋನ್ ಸಿಕ್ಬಿಡತ್ತೆ, ಆಗ್ಬಿಡತ್ತೆ ಈ ತರ. ಹಾಗಾಗಿ ಅದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಜಾಸ್ತಿ ಲಾಭ ಅಂತ ಹೇಳ್ಬೋದು. ನಿಮ್ಮ ಪಾರ್ಟ್ನರ್ ಅಧಿಪತಿನೇ ನಿಮ್ ರಾಶಿಲಿ ಇರೋದ್ರಿಂದ. ಇನ್ನು ಬೇರೆಯವರ ಕೈ ಕೆಳಗೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮತ್ತೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಕೆಲಸದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಚೆನ್ನಾಗಿದೆ. ಹಾಗೆ ದಶಮಾಧಿಪತಿ 12ನೇ ಮನೆಯಲ್ಲಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಯಾರ್ಯಾರೆಲ್ಲ ಕುಂಭರಾಶಿಯವರು ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ಅಂದ್ರೆ ಸುಮ್ನೆ ಹೋಗ್ ಬರ್ಬೇಕು ಅನ್ಕೊಂಡಿದ್ದೀರಾ, ಅಥವಾ ಅಲ್ಲಿ ಕೆಲಸ ತಗೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀರಾ, ಅಥವಾ ಉನ್ನತ ವ್ಯಾಸಂಗಕ್ಕೆ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಈ ವಿಚಾರವಾಗಿ ಈ ವಾರ ಬಹಳ ಚೆನ್ನಾಗಿದೆ. ಏನೋ ಒಂದು ಅನುಕೂಲ, ಏನೋ ಒಂದು ಅದೃಷ್ಟ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ವಿದೇಶಕ್ಕೆ ಹೋಗುವಂತ ಅವಕಾಶಗಳು ನಿಮ್ಗೆ ಸಿಗುವಂತದ್ದಾಗತ್ತೆ. ಹಾಗಾಗಿ ಈ ವಿಷಯದಲ್ಲೂ ಕೂಡ ಚೆನ್ನಾಗಿದೆ. ಪಂಚಮದಲ್ಲಿ ಗುರು ಇರೋದ್ರಿಂದ, ಪಂಚಮಾಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಬುಧ ಗ್ರಹ, ವಿದ್ಯಾರ್ಥಿಗಳಿಗೆ ಬಹಳ ಬಹಳ ಶುಭದಾಯಕವಾದ ಸಮಯ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನಾದ್ರೂ ಪ್ರಿಪೇರ್ ಆಗ್ತಾ ಇದ್ದೀರಂದ್ರೆ ತುಂಬಾ ಒಳ್ಳೆ ಟೈಮ್. ಯಾಕಂದ್ರೆ ರವಿ ಗ್ರಹ ನಿಮ್ ರಾಶಿಯಲ್ಲಿ ಇರೋದ್ರಿಂದ ನಿಮಗೆ ತುಂಬಾ ಆತ್ಮವಿಶ್ವಾಸವನ್ನ ಕೊಡ್ತಾನೆ. ಅದು ಅಲ್ಲದೆ ರವಿ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಸ್ಥಿತರಾಗಿರ್ತಾರೆ, ಗುರು ನಕ್ಷತ್ರದಲ್ಲಿ. ಓದ್ಬೇಕು, ಓದೋ ವಿಚಾರದ ಕಡೆ ಗಮನ ಜಾಸ್ತಿ, ಕಲಿಯುವಂಥದ್ದು, ಈ ತರದ್ದೆಲ್ಲ ಇರುತ್ತೆ. ಶುಕ್ರ ಬುಧನ ಸಂಬಂಧ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರೋರು ನಿಮ್ಮ ವ್ಯಾಪಾರದಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ. ಏನೋ ಒಂದು ಚೇಂಜಸ್ ಮಾಡ್ಕೊಳ್ಳೋಣ, ಇದು ನನ್ನ ವೃತ್ತಿಯಲ್ಲಿ, ನನ್ನ ಒಂದು ವ್ಯಾಪಾರದಲ್ಲಿ ಇನ್ನಷ್ಟು ಲಾಭವನ್ನ, ಇನ್ನಷ್ಟು ಅಭಿವೃದ್ಧಿಯನ್ನ ತರುತ್ತೆ ಅಂತ ಹೇಳಿ ನೀವು ಅನ್ಕೊಳ್ಳುವಂಥದ್ದು. ಹಾಗಾಗಿ ಏನೋ ಒಂದು ಬದಲಾವಣೆ ಆಗುವಂತದ್ದಾಗತ್ತೆ. ಅಂದ್ರೆ ಬದಲಾವಣೆ ಮಾಡ್ಕೊಳ್ತೀರಾ ನಿಮ್ಮ ಬಿಸ್ನೆಸ್ ವಿಷಯದಲ್ಲಿ. ತುಂಬಾ ಚೆನ್ನಾಗಿದೆ. ಕುಂಭರಾಶಿಯವರಿಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಶುಭ ಫಲವನ್ನೇ ಪಡಿತೀರಾ ಅಂತ ಹೇಳ್ಬೋದು. ಶನಿಗೆ ಸ್ವಲ್ಪ ಪರಿಹಾರ ಅಂತ ಮಾಡ್ಕೊಳ್ಳಿ. ಶನಿ ನಿಮ್ ರಾಶಿಯಾಧಿಪತಿನೇ, ಹೆಚ್ಚು ಸಮಸ್ಯೆ ಕೊಡೋದಿಲ್ಲ. ಆದ್ರೂ ಕೂಡ 7.5 ನಡೀತಾ ಇರೋದ್ರಿಂದ ಶನಿಗೆ ಪರಿಹಾರ ಮಾಡ್ಕೊಳ್ಳಿ. ಶನಿವಾರ ಎಳ್ಳೆಣ್ಣೆ ಅಥವಾ ಎಳ್ಳನ್ನ ದಾನ ಮಾಡಿ, ಕಪ್ಪು ಎಳ್ಳು ದಾನ ಮಾಡಿ, ಅಥವಾ ಎಳ್ಳೆಣ್ಣೆಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಒಳ್ಳೇದಾಗತ್ತೆ. ಉಳಿದಂತೆ ಎಲ್ಲಾ ರೀತಿಯಲ್ಲೂ ಕೂಡ ನಿಮ್ಗೆ ಶುಭದಾಯಕ ವಾರ ಇದಾಗಿದೆ. ಮೀನರಾಶಿ. ಮೀನರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ 4ನೇ ಮನೆಯಲ್ಲಿ ಇರೋದ್ರಿಂದ, ಹಾಗೆ ಧನಾಧಿಪತಿ ಕುಜಗ್ರಹ ಲಾಭದಲ್ಲಿರೋದ್ರಿಂದ ನಿಮಗೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಇರುತ್ತೆ, ಕೆಲಸಗಳು ಆಗತ್ತೆ. ಯಾಕಂದ್ರೆ ದಶಮಾಧಿಪತಿ ಗುರು ನಿಮಗೆ 4ನೇ ಮನೆಯಲ್ಲಿರೋದ್ರಿಂದ ನಿಮ್ ಕೆಲಸನ ಸಕ್ಸಸ್ ಮಾಡ್ತಾನೆ. ಇದು ಬರೀ ನಿಮ್ಮ ವೃತ್ತಿ ವಿಷಯವಾಗಲ್ಲ, ಇದು ನಿಮ್ಮ ಬೇರೆ ಬೇರೆ ವೈಯಕ್ತಿಕ ಕೆಲಸಗಳು, ಯಾವುದೋ ಒಂದಷ್ಟು ಜವಾಬ್ದಾರಿಗಳಿರುತ್ತೆ. ಸಮಾಜಕ್ಕೆ ಸಂಬಂಧಪಟ್ಟಂತ ಕೆಲಸಗಳು, ರಾಜಕೀಯಕ್ಕೆ ಸಂಬಂಧಪಟ್ಟಂತ ಕೆಲಸಗಳು, ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸಗಳು, ಏನೋ ಒಂದಷ್ಟು ಇರುತ್ತೆ. ಆ ತರ ಕೆಲವು ವೈಯಕ್ತಿಕ ಕೆಲಸಗಳು, ಈ ತರದ್ದೆಲ್ಲ ಕೆಲವೊಂದು ಆಗತ್ತೆ. ಆದ್ರೆ ಆಸ್ತಿ ವಿಚಾರದಲ್ಲಿ ನೀವೇನಾದ್ರೂ ಸೈಟ್ ತಗೋಬೇಕು, ಮನೆ ತಗೋಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ತುಂಬಾ ಅಡೆತಡೆಗಳು ಬರುತ್ತೆ ಈ ವಾರದಲ್ಲಿ. ಅಂದ್ರೆ ತಗೊಳಕ್ ಆಗಲ್ಲ.
ಆದ್ರೆ ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ, ಯಾವುದೋ ಒಂದು ಪ್ರಾಪರ್ಟಿನ ಸೇಲ್ಗೆ ಇಟ್ಟಿದ್ದೀರಾ, ಸೈಟ್ ಆಗಿರಬಹುದು, ಮನೆ ಆಗಿರಬಹುದು, ಅಥವಾ ವಾಹನನೇ ಸೇಲ್ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಈ ತರದಕ್ಕೆಲ್ಲ ತುಂಬಾ ಅನುಕೂಲವಾದ ಸಮಯ. ಅಂದ್ರೆ ಚತುರ್ಥಾಧಿಪತಿ ವ್ಯಯಸ್ಥಾನದಲ್ಲಿರೋದ್ರಿಂದ ಪ್ರಾಪರ್ಟಿ ಸೇಲ್ ಆಗುವಂತದ್ದು ಈ ವಾರದಲ್ಲಿ ಆಗತ್ತೆ. ಇದರಿಂದ ನಿಮಗೆ ದುಡ್ಡು ಬರುತ್ತೆ. ಯಾಕಂದ್ರೆ ಧನಸ್ಥಾನಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನೋಡಿ, ಒಂದು ಆಸ್ತಿಯನ್ನ ಕಳ್ಕೊತೀರಾ, ನಿಮ್ ಕೈಗೆ ದುಡ್ಡು ಬರುತ್ತೆ. ಈ ತರ ಈ ಒಂದು ವಿಚಾರದಲ್ಲಿ ಶುಭ. ಆದ್ರೆ ತಗೋಬೇಕು ಅಂತ ಅನ್ಕೊಂಡ್ರೆ ಅನುಕೂಲಗಳಾಗೋದಿಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗತ್ತೆ, ಅಥವಾ ಆ ಪ್ರಾಪರ್ಟಿ ವಿಷಯದಲ್ಲಿ ಏನೋ ಸಮಸ್ಯೆ ಇರುತ್ತೆ, ಗೊತ್ತಿಲ್ಲದೆ ತಗೊಂಡ್ ಮೋಸ ಹೋಗುವಂಥದ್ದು ಈ ತರದಲ್ಲಿ ಆಗುತ್ತೆ. ಹಾಗಾಗಿ ಈ ತರ ಆಸ್ತಿ ಖರೀದಿ ಮಾಡುವ ವಿಚಾರ ಬಂದಾಗ ಮೀನರಾಶಿಯವರು ಈ ವಾರ ಬೇಡ, ಸ್ವಲ್ಪ ಟೈಮ್ ನ ಮುಂದಕ್ಕೆ ಹಾಕೋದು ತುಂಬಾ ಒಳ್ಳೇದು. ಅಂದ್ರೆ ಸುಮ್ನೆ ಸಮಸ್ಯೆನಲ್ಲಿ ಸಿಕ್ಕಾಕೊಳಕ್ ಹೋಗ್ಬೇಡಿ. ಯಾಕಂದ್ರೆ 7.5 ಬೇರೆ ನಡೀತಿದಲ್ವಾ, ಇವತ್ತಿನ ನಿಮ್ಮ ನಿರ್ಧಾರ ನಾಳಿನ ಸಮಸ್ಯೆಗೆ ಕಾರಣ ಆಗಬಾರದು. ಹಾಗಾಗಿ ಸ್ವಲ್ಪ ಹಿಂದೆ ಮುಂದೆ ನೋಡದೆ ಈ ತರದ ಕೆಲಸಗಳು ಮಾಡ್ಬೇಡಿ. ಇಲ್ಲ ಪ್ರಾಪರ್ಟಿ ನಾನು ಖರೀದಿ ಮಾಡ್ಲೇಬೇಕು, ತಗೊಳ್ಳೇಬೇಕು ಅನ್ನೋದಾದ್ರೆ ನಿಮ್ಮ ಜಾತಕ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ದಶಾಭುಕ್ತಿ ಚೆನ್ನಾಗಿದ್ರೆ ನೀವು ತಗೊಳ್ಬಹುದು. ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಲಾಭ ಇದೆ, ಬಟ್ ಎಷ್ಟು ಲಾಭ ಇದೆಯೋ ಅಷ್ಟೇ ಖರ್ಚು. ದುಡ್ಡು ಹಿಂಗ್ ಬಂತು, ಹಿಂಗ್ ಹೊರಟೋಯ್ತು, ಏನಕ್ಕೆ ಖರ್ಚಾಯ್ತು, ಯಾಕೆ ಖರ್ಚಾಯ್ತು, ನಿಮಗೆ ಏನು ಲೆಕ್ಕ ಸಿಕ್ಕಲ್ಲ. ಆ ತರ ಖರ್ಚುಗಳು, ಸಡನ್ ಆಗಿ ಖರ್ಚುಗಳು ಬಂದ್ಬಿಡುತ್ತೆ. ಹಾಗೆ ವಿದೇಶದಲ್ಲಿ ಉದ್ಯೋಗವನ್ನ ಪಡೆಯಬೇಕು, ವಿದೇಶಕ್ಕೆ ಹೋಗ್ಬೇಕು ಕೆಲ್ಸಕ್ಕೋಸ್ಕರ, ಬೇರೆ ದೇಶದಲ್ಲಿ ಜಾಬ್ ಟ್ರೈ ಮಾಡ್ತಿದ್ದೀರಾ ಅಂತಂದ್ರೆ ಅವಕಾಶ ಸಿಗೋ ಸಾಧ್ಯತೆ ಇದೆ ಮೀನರಾಶಿಯವರು ಈ ವಾರದಲ್ಲಿ. ಯಾಕಂದ್ರೆ 6ನೇ ಮನೆ ಅಧಿಪತಿ ಜೊತೆ ರಾಹು ಇರೋದ್ರಿಂದ. ಆದ್ರೆ ಇಲ್ಲೇ ಕೆಲಸ ಮಾಡ್ತಾ ಇರುವಂತವ್ರಿಗೆ, ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗಾಗಿರ್ಬಹುದು ಅಥವಾ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರಿಗಾಗಿರ್ಬಹುದು, ಕೆಲಸಗಳಲ್ಲಿ ಸ್ವಲ್ಪ ಸಮಸ್ಯೆ ಯಾವ ತರ ಇರುತ್ತೆ ಅಂದ್ರೆ ನಿಧಾನ ಆಗ್ತಾ ಇರುತ್ತೆ, ನಿಮ್ ಕೆಲಸ ಸ್ಲೋ ಆಗ್ತಾ ಇರುತ್ತೆ. ಹಂಗಾಗಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇರ್ತೀರ, ಕೆಲಸ ಸ್ಲೋ ಆಗ್ತಾ ಇದೆ ಅಂತೇಳಿ. ಮತ್ತೆ ಕೆಲಸ ಮಾಡುವಂತ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮ ಮಿತ್ರರು ಇವರಿಂದ ನಿಮಗೇನೋ ಲಾಸ್ ಆಗ್ಬಹುದು, ಇಲ್ಲ ಮನಸ್ಸಿಗೆ ಬೇಸರ ಆಗ್ಬೋದು, ಮನಃಶಾಂತಿ ಲಾಸ್ ಆದ್ರೂ ಕೂಡ ಅದು ಲಾಸೇ, ಬರೀ ದುಡ್ಡು ವಿಷಯದಲ್ಲಿ ಮಾತ್ರ ಲಾಸ್ ಅಲ್ಲ. ಅಥವಾ ನಿಮ್ಗೇನೋ ಒಂದು ಅಲ್ಲಿ ಅವಕಾಶ ಸಿಗೋದಿತ್ತು, ಪ್ರಮೋಷನ್ ಸಿಗ್ಬೇಕಿತ್ತು, ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಹೊಗಳಿಕೆ ಸಿಗ್ಬೇಕಿತ್ತು, ಅಲ್ಲಿ ನಿಮ್ ಜೊತೆ ಕೆಲಸ ಮಾಡುವಂತಹ ಯಾರೋ ಒಂದಿಬ್ರು ಸಹೋದ್ಯೋಗಿಗಳಿಂದ ಅಂತಹ ಒಂದು ಒಳ್ಳೆ ಅವಕಾಶ ತಪ್ಪಿ ಹೋಯ್ತು, ನಿಮಗ್ ಸಿಗಬೇಕಾದಂತಹ ಪ್ರಮೋಷನ್ ತಪ್ಪಿ ಹೋಯ್ತು. ಯಾರೋ ಕೆಲವರು ಇರ್ತಾರೆ, ಒಳ್ಳೇದಾಗ್ಬೇಕು ಅಂತಿದ್ರೆ ಅದಕ್ಕೆ ಕಲ್ಲು ಹಾಕೋಂತಾರೆ ಇರ್ತಾರೆ. ಆ ತರದ್ದೇನೋ ಆಗುತ್ತೆ ಮೀನರಾಶಿಯವರಿಗೆ, ಸ್ವಲ್ಪ ಬೇಜಾರಾಗತ್ತೆ. ಇನ್ನೇನು ಒಳ್ಳೇದಾಗ್ತಾ ಇದೆ ಅನ್ನೋ ಟೈಮಲ್ಲಿ ಹಿಂಗಾಗೋಯ್ತಲ್ಲಪ್ಪ ಅನ್ನೋ ತರ ಸ್ವಲ್ಪ ಬೇಜಾರಾಗತ್ತೆ. ಅಷ್ಟಮಾಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಆತಂಕ ಭಯ ಕೂಡ ಇರುತ್ತೆ ಭವಿಷ್ಯದ ಬಗ್ಗೆ. ಬಟ್ ಭಯ ಪಡ್ಬೇಡಿ, ಎಲ್ಲವೂ ಒಳ್ಳೇದಾಗತ್ತೆ, ತುಂಬಾ ಏನು ಆತಂಕ ಪಡ್ಬೇಡಿ. ಇವಾಗ ನೋಡಿ, ಇವಾಗ 12ನೇ ಮನೇಲಿರೋ ಗ್ರಹಗಳು ಆಮೇಲೆ ನಿಮ್ಮ ರಾಶಿಗೆ ಬಂದೇ ಬರ್ತಾರಲ್ವಾ, ಹಾಗಾಗಿ ಆತಂಕ ಪಡೋದ್ ಬೇಡ. ನಿಮ್ ಕೆಲ್ಸದ ಕಡೆ ಜಾಸ್ತಿ ಗಮನ ಕೊಡಿ. ಆದಷ್ಟು ನಿಮ್ಮ ಸೀಕ್ರೆಟ್ ವಿಚಾರಗಳನ್ನ ಬೇರೆಯವ್ರ ಹತ್ರ ಹೇಳ್ಕೊಳಕ್ ಹೋಗ್ಬೇಡಿ, ಅವ್ರು ಯಾರೇ ಆಗಿದ್ರು ಕೂಡ ಹೇಳ್ಕೊಳಕ್ ಹೋಗ್ಬೇಡಿ. ಖರ್ಚು ಕಡಿಮೆ ಆಗ್ಬೇಕು, ಹಾಗಾಗಿ ಆದಷ್ಟು ಪ್ರಯಾಣವನ್ನ ಕಡಿಮೆ ಮಾಡಿ. ಅಂದ್ರೆ ಅನಗತ್ಯ ಪ್ರಯಾಣ ಬೇಡ ಈ ವಾರದಲ್ಲಿ. ಶಾಪಿಂಗು, ಟ್ರಿಪ್ಪು ಇದೆಲ್ಲ ಬೇಡ. ತೃತೀಯ ಭಾವಾಧಿಪತಿ ಜೊತೆ ರಾಹು ಇರೋದ್ರಿಂದ ನಿಮ್ಮ ಪ್ರಯಾಣದಿಂದ ನಿಮ್ಗೆ ತುಂಬಾ ದುಡ್ಡು ನಷ್ಟ ಆಗತ್ತೆ ಅಂತಿದೆ. ಡೈಲಿ ಕೆಲ್ಸಕ್ಕೆ ಹೋಗಿ ಬರೋರ್ಗೆ ಇದು ಲೆಕ್ಕ ಬರಲ್ಲ. ಸುಮ್ನೆ ಏನಾದ್ರೂ ಒಂದು ಎಲ್ಲೋ ಹೋಗ್ ಬರೋಣ, ಸುತ್ತಾಡ್ಕೊಂಡ್ ಬರೋಣ, ಕೆಲವೊಂದ್ಸಲ ಮನ್ಸಿಗೆ ಬೇಜಾರಾದಾಗ್ಲೂ ಹೊರಗಡೆ ಹೋಗ್ಬೇಕು ಅಂತ ಅನ್ಸುತ್ತೆ. ಬಟ್ ಇದರಿಂದ ನಿಮ್ಗೆ ದುಡ್ಡು ಖರ್ಚಾಗೋದ್ರಿಂದ ಬೇರೆ ಯಾವ್ದಾದ್ರು ಒಂದು ಎಂಟರ್ಟೈನ್ಮೆಂಟ್, ಯಾವ್ದೋ ಒಂದು ಮನರಂಜನೆಯಲ್ಲಿ ನಿಮ್ಮ ಟೈಮ್ ಅಲ್ಲಿ ಅದಕ್ಕೋಸ್ಕರ ಮೀಸಲಾಗಿ ಇಟ್ಕೊಡೋದು ತುಂಬಾ ಒಳ್ಳೇದು. ಇನ್ನು ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನೋ ತೊಂದರೆ ಇಲ್ಲ. ಸ್ವಂತ ಉದ್ಯೋಗದಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಕೆಲಸದಲ್ಲಿ ಏನು ಇಂಪ್ರೂವ್ಮೆಂಟ್ ಇಲ್ಲ, ಸ್ವಲ್ಪ ಸ್ಲೋನೆ. ನಿಮ್ಮ ಒಂದು ನಿರೀಕ್ಷೆಗೆ ತಕ್ಕಂತಹ ಲಾಭ ಸಿಗೋದಿಲ್ಲ. ಅಯ್ಯೋ ನಾನು ಇಷ್ಟು ನಿರೀಕ್ಷೆ ಮಾಡಿದ್ದೆ ಬಟ್ ನನ್ಗೆ ಬರ್ಲಿಲ್ಲ ಅನ್ನೋ ತರ ಇರುತ್ತೆ. ಬಟ್ ಓನಾಗಿ ನೀವೇ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಲಾಭ ಚೆನ್ನಾಗಿದೆ. ಬಟ್ ಖರ್ಚು ಜಾಸ್ತಿ ಇರೋದ್ರಿಂದ ನಿಮಗೆ ಲಾಭ ಬಂತು ಅಂತಾನು ಅನ್ಸಲ್ಲ ಈ ವಾರದಲ್ಲಿ. ಅಯ್ಯೋ ಏನಪ್ಪ ದುಡ್ಡು ಹಿಂಗ್ ಬಂತು ಹಿಂಗ್ ಹೊರಟೋಯ್ತು ಅಂತ ಅನ್ಸ್ತಾ ಇರುತ್ತೆ. ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಮುಖ್ಯವಾಗಿ ಪ್ರತಿದಿನ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಳ್ಳಿ. ಈ ವಾರದಲ್ಲಿ ಭಾನುವಾರ ಗೋಧಿ ಮತ್ತೆ ಕಡಲೆಬೇಳೆ ಇದು 2 ಧಾನ್ಯಗಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ತುಂಬಾ ಒಳ್ಳೇದಾಗತ್ತೆ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.